ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಎಲ್ಲ ದಾರ್ಶನಿಕರನ್ನ ಬಸವಾದಿ ಶರಣರನ್ನ ನೆನೆಯುತ್ತಾ ಇವತ್ತಿನ 310ನೇ ಗೂಗಲ್ ಉಪನ್ಯಾಸಕ್ಕೆ ಎಲ್ಲ ಶರಣ ಬಂಧುಗಳನ್ನ ಭಕ್ತಿಪೂರ್ವಕವಾಗಿ ನಾವು ಸ್ವಾಗತ ಕೋರ್ತಾ ಇವತ್ತಿನ ಉಪನ್ಯಾಸ ಮತ್ತು ಸಾಮೂಹಿಕ ಚಿಂತನೆಗೆ ನಮ್ಮವರೇ ಆದಂತ ಡಾಕ್ಟರ್ ಕೆ ರವೀಂದ್ರನಾಥ್, ಸಂಶೋಧಕರು, ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಕನ್ನಡ ಸಾರಸ್ವತ ಲೋಕದ ಒಬ್ಬ ಸಾಕ್ಷಿ ಪ್ರಜ್ಞೆ, ಪಾರದರ್ಶಕ, ಪ್ರಾಮಾಣಿಕ, ಕಳಕಳಿಯಿಂದ ಕನ್ನಡ ನಾಡು ನುಡಿ ಭಾಷೆಗೆ ದುಡಿತಕ್ಕಂತ ಒಬ್ಬ ಆತ್ಮೀಯರು, ಮಾರ್ಗದರ್ಶಕರು, ಸ್ನೇಹಿತರು ಅಂತ ಅವರನ್ನ ಸ್ವಾಗತ ಕೋರ್ತಾ ಇವತ್ತಿನ ದತ್ತಿದಾಸೋಹಿಗಳಾದಂತ ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು ತಮ್ಮ ತಂದೆ ತಾಯಿಗಳ ಜೊತೆಗೆ ತಮ್ಮ ಅತ್ತೆ ಮಾವ ಅವರ ಹೆಸರಿನೊಳಗೆ ದತ್ತಿಯನ್ನು ಇಟ್ಟಿದ್ದು ವಿಶೇಷ. ಇವರ ಸಹೋದರನಾದಂತ ಅನಿಲ್ ಸಿಂದಗಿ, ನಾನು ಸೈನಿಕ ಶಾಲೆಯ ಸಹಪಾಠಿಗಳು ಮತ್ತು ಸ್ನೇಹಿತರು, ಇವರನ್ನ ಮತ್ತು ಇವರ ಕುಟುಂಬದ ಸದಸ್ಯರನ್ನ ಸ್ವಾಗತ ಕೋರ್ತಾ ನಾನು ಆರಂಭದಲ್ಲಿ ಡಾಕ್ಟರ್ ತಾರಾ ಮೇಡಮ್ ಅವರು ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರಲ್ಲಿ ಕೇಳ್ಕೊತೇನೆ. ಡಾಕ್ಟರ್ ತಾರಾ ಮೇಡಮ್. ಓಕೆ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣವರ ಒಂದು ವಚನ ಪುರಿಯಾಧನ ಶ್ರೀರಾಗದಲ್ಲಿ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಪ್ರಭುದೇವರು ಬಂದರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ. ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಭುದೇವರು ಜ್ಯೋತಿಯಾದರು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಪ್ರಣತಿ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತಯ್ಯ, ಬತ್ತಿ ಬಿದ್ದಿತ್ತಯ್ಯ. ಜ್ಯೋತಿ ನಂದಿತ್ತು, ಜ್ಯೋತಿ ನಂದಿತ್ತು, ಕೂಡಲ ಸಂಗನ ಶರಣರಾಮನ ನೊಂದಿತ್ತಯ್ಯ, 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 ನೊಂದಿತ್ತಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಪ್ರಭುದೇವರು ಬಂದರಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದೆನಯ್ಯ, ನಾನು ಬಂದೆನಯ್ಯ, ನಾನು ಬಂದೆನಯ್ಯ. ಧನ್ಯವಾದಗಳು. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡತಕ್ಕಂಥ ಡಾಕ್ಟರ್
BN ತಾರಾ ಮೇಡಮ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ದತ್ತಿದಾಸೋಹಿ ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರ ಕಿರುಪರಿಚಯವನ್ನು ಮಾಡುವಂತ ಕಾರ್ಯವನ್ನ ನಾನು ಮಾಡ್ತಾ ಇದ್ದೇನೆ. ತಾಯಿ ಶ್ರೀಮತಿ ಗೌರಮ್ಮ, ತಂದೆ ಶ್ರೀ BS ಸಿಂದಗಿ, ಇವರು ನಿವೃತ್ತ ಉಪನಿರ್ದೇಶಕರು, ಕೃಷಿ ಇಲಾಖೆ, ಪರಿಶ್ರಮ ಜೀವಿಗಳು, ಶಿಕ್ಷಣ ಪ್ರೇಮಿಗಳು. ತಮ್ಮ ಮಕ್ಕಳ ಜೊತೆಗೆ ಬೇರೆಯವರ ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಂಡು ಶಿಕ್ಷಣವನ್ನ ಕೊಟ್ಟವರು. ಇವರು ಶಿಕ್ಷಣ ಕಾಶಿ ಅಂತಕ್ಕಂಥ ಧಾರವಾಡದೊಳಗೆ ಹುಟ್ಟಿ ಬೆಳೆದಂತವರು. ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪ್ರೆಸೆಂಟೇಷನ್ ಸ್ಕೂಲ್, ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಮಾಡಿದ್ರು. ಮಾಧ್ಯಮಿಕ ಶಿಕ್ಷಣವನ್ನ ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ ಒಳಗೆ ಮಾಡಿದ್ರು. BSc ಜಿಯಾಲಜಿ ಕರ್ನಾಟಕ ಕಾಲೇಜ್ನೊಳಗ 1969 ಮಾಡಿದ್ರು. MSc ಜಿಯಾಲಜಿ ಕರ್ನಾಟಕ ವಿಶ್ವವಿದ್ಯಾಲಯ 1971 ಮಾಡಿದ್ರು. PhD ಅನ್ನ ಜಿಯಾಲಜಿ ಒಳಗ ಎಂಡೋಕ್ರೊನಾಲಜಿ ಆಫ್ ರಿಪ್ರೊಡಕ್ಷನ್ ಅಂತಕ್ಕಂಥ ವಿಷಯದ ಮೇಲೆ 1976 ಮಾಡಿದ್ರು. ಸಂಶೋಧನಾ ಮತ್ತು ಬೋಧನಾ ಅನುಭವ 38 ವರ್ಷ. ಆಮೇಲೆ ಇವರಿಗೆ ಸಿಕ್ಕಂತ ಸ್ಕಾಲರ್ಶಿಪ್ ಮತ್ತು ಅವಾರ್ಡ್ಸ್ ಅಂದ್ರೆ ದಕ್ಷಿಣ ಫೆಲೋಶಿಪ್ BSc ಒಳಗೆ ಸಿಕ್ತು, MSc ಒಳಗೆ ಯೂನಿವರ್ಸಿಟಿ ಸ್ಟೂಡೆಂಟ್ಶಿಪ್ ಸಿಕ್ತು, PhD ಗೆ UGC ಫೆಲೋಶಿಪ್ ಸಿಕ್ತು. ದೊರೆತಂತ ಪ್ರಶಸ್ತಿಗಳು, ಸೆಮಿನಾರ್ಸ್, ಕಾನ್ಫರೆನ್ಸ್ ಗಳಿಗೆ ಸಾಕಷ್ಟು ಪತ್ರಿಕೆಗಳನ್ನ, ಸಂಶೋಧನಾ ಲೇಖನಗಳನ್ನ ಮಾಡಿದಕ್ಕಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಇವರ ಪ್ರಕಾಶನದಲ್ಲಿ ನಿಯತಕಾಲಿಕವಾಗಿ 6 ಸಂಶೋಧನಾ ಲೇಖನಗಳಿಗೆ ಸುಮಾರು $100 ಹಣವನ್ನು ಕೂಡ ಅವರಿಗೆ ಪ್ರಶಸ್ತಿ ರೂಪದೊಳಗೆ ಸಿಕ್ಕಿದೆ. ಶೈಕ್ಷಣಿಕ ಅನುಭವ: ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಮಂಡಳಿಯೊಳಗ BO ಸ್ಟಡೀಸ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 1900 ಇಲ್ಲಿಯವರೆಗೆ ಇರತಕ್ಕಂಥ ರಾಜ್ಯ ವಿಶ್ವವಿದ್ಯಾಲಯದ ಎಲ್ಲ ಆಂಧ್ರ, ಮಹಾರಾಷ್ಟ್ರ ಮತ್ತು ಗುಜರಾತ್, ತಮಿಳುನಾಡು, ದೆಹಲಿ, ಗುಜರಾತ್ ವಿಶ್ವವಿದ್ಯಾಲಯಗಳ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಪಬ್ಲಿಕ್ KPSC ಹಾಗೂ UPSC ಪರೀಕ್ಷೆಗಳ ಪರಿವೀಕ್ಷಕರಾಗಿ IAS ಪರ್ಸನಾಲಿಟಿ ಟೆಸ್ಟ್ಗೆ 2 ಸಲ ಆಯ್ಕೆಯಾಗಿದ್ರು. ಇಂಟರ್ವ್ಯೂ ತಗೊಳ್ಳಿಕ್ಕೆ ಅವರ ಸುಯೋಗ. ಸಂಶೋಧನಾ ಅನುಭವ ಅಂತಂದ್ರೆ ಸುಮಾರು 13 PhD ವಿದ್ಯಾರ್ಥಿಗಳಿಗೆ ಅವರು ಗೈಡ್ ಮಾಡಿದ್ದಾರೆ. MPhil ಗಳಿಗೆ ಸುಮಾರು 31, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಶೋಧನಾ ಲೇಖನಗಳು 80, 50ಕ್ಕೂ ಹೆಚ್ಚು ಕಾನ್ಫರೆನ್ಸ್ ಒಳಗೆ ಅವರು ಕೆಲಸ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ. ಸಂಶೋಧನಾ ತರಬೇತಿ: ICMR 6 ತಿಂಗಳ ಸಂಶೋಧನಾ. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯ 15 ದಿನಗಳ ಜೆನೋಮಿಕ್ಸ್ ತರಬೇತಿ. ಆಡಳಿತಾತ್ಮಕ ಅನುಭವ: ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಾಣಿಶಾಸ್ತ್ರದ ಸಂಶೋಧನಾ ವಿಭಾಗದ ಅಧ್ಯಕ್ಷರಾಗಿ 2 ಅವಧಿಗಳವರೆಗೆ ಅನುಭವ. ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿ ಸದಸ್ಯರಾಗಿ ಅನುಭವ. ಕಾಲೇಜ್ ಟೀಚರ್ಸ್ಗಳಿಗೆ 2 ಸಲ UGC ಓರಿಯಂಟೇಷನ್ ಕೋರ್ಸ್ ನಡೆಸಿದಂತ ಅನುಭವ. ಗುಲ್ಬರ್ಗ ವಿಶ್ವವಿದ್ಯಾಲಯ ಮಹಿಳಾ ಸಂಘಟನೆಯ ಸೆಕ್ರೆಟರಿಯಾಗಿ 6 ವರ್ಷ ಸೇವೆ. ಪ್ರಾಣಿಶಾಸ್ತ್ರ ಸಂಶೋಧನೆಗೆ 8-10 ಸೆಮಿನಾರ್ಗಳನ್ನ ಅವರು ನಡೆಸಿದಂತ ಅನುಭವ. ಕನ್ನಡದಲ್ಲಿ ಆಸಕ್ತಿ: ಚಿಕ್ಕಂದಿನಲ್ಲೂ ಕಥೆ, ಕಾದಂಬರಿ ಓದುವುದು ಅವರ ಕನ್ನಡ ಸಾಹಿತ್ಯದೊಳಗೆ ಆಸಕ್ತಿಯನ್ನು ತೋರ್ತಿತ್ತು. ಸುಮಾರು 15ರಿಂದ 20 ಕನ್ನಡ ವೈಜ್ಞಾನಿಕ ಲೇಖನಗಳನ್ನ ಪ್ರಕಟ ಮಾಡಿದ್ದಾರೆ. ವೃತ್ತಿ ಜೀವನದಲ್ಲಿ ಇದ್ದಾಗಲೂ ಕನ್ನಡ ಆಕಾಶವಾಣಿ, ಗುಲ್ಬರ್ಗ ಆಕಾಶವಾಣಿಯೊಳಗ ಪ್ರತಿ ವರ್ಷ 1 ಅಥವಾ 2 ವೈಜ್ಞಾನಿಕ ಭಾಷಣಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ರಸಪ್ರಶ್ನೆಗಳನ್ನ ಕೂಡ ಕಂಡಕ್ಟ್ ಮಾಡಿದರು. ಮೊದಲಿಂದಲೂ ಕನ್ನಡ ಸಾಹಿತ್ಯಕ್ಕೆ ಮತ್ತು ವಚನ ಸಾಹಿತ್ಯದ ಆಸಕ್ತಿ. ಇತ್ತೀಚಿನ 3 ವರ್ಷಗಳಿಂದ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣ ಚಿಂತನ ಕೂಟ ಸದಸ್ಯೆಯಾಗಿ ಶರಣ ಸಾಹಿತ್ಯದಲ್ಲಿ ಲೇಖನಗಳನ್ನು ಬರೆಯುವ ಹಾಗೂ ಚಿಕ್ಕ ಪುಟ್ಟ ಉಪನ್ಯಾಸಗಳನ್ನು ನೀಡುವ ಅಭಿರುಚಿಗಳನ್ನು ಬೆಳೆಸಿಕೊಂಡದ್ದು ಮುಖ್ಯವಾಗಿ ಇವರ ಕುಟುಂಬದ ಮತ್ತು ಅವರ ಮನೆತನದ ಸಂಸ್ಕಾರ ಕಾರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಅಕ್ಕನ ಅರಿವಿನ ಸರ್ವ ಸದಸ್ಯರ ಪ್ರೇರಣೆ ಕಾರಣ. ಜೀವನದಲ್ಲಿ ಇಷ್ಟೊಂದು ಸಾಧನೆಗಳನ್ನು ಮಾಡಲು ತಂದೆ ತಾಯಿಗಳ ಒಡ ಹುಟ್ಟಿದವರ ಪ್ರೇರಣೆ, ಅವರ ಮಾರ್ಗದರ್ಶಕರಾದಂಥ ಅಪ್ಪಸ್ವಾಮಿ ರಾವ್ ಅವರು ಮತ್ತು ಪತಿ ಡಾಕ್ಟರ್ BR ಪಾಟೀಲ್ರು ಹಾಗೂ ಮಕ್ಕಳು ಪ್ರೋತ್ಸಾಹ, ಮೊಮ್ಮಕ್ಕಳ ಸೊಸೆಯಂದರ ಕುಟುಂಬದ ಎಲ್ಲ ಸದಸ್ಯರ ಕಾರಣ ಅಂತಿಕೊಂಡು ಹುಮ್ಮನಸಿಂದ ಹೇಳ್ತಾ ಇದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದ ಮತ್ತೊಮ್ಮೆ ಸ್ವಾರ್ಥ ಕೋರ್ತಾ ಇದ್ದಾರೆ. ಇವರು ಇಟ್ಟಂತ ಅವರ ಅತ್ತೆ ಮಾವನವರಾದಂಥ ಕುಸುಮಾಮತಿ ಮತ್ತು ಮಾವ ಲಿಂಗೈಕ್ಯ ರಾಯನಗೌಡ ಪಾಟೀಲ್, ಬಹುಶಃ ರಾಯನಗೌಡ ಪಾಟೀಲರು ಆ ಕಾಲದ ಬಹಳ ದೊಡ್ಡ ಸಹಾಯಕ ಅಂದ್ರೆ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಸಾಕಷ್ಟು ಅವಕಾಶಗಳು, MLA MP ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶಗಳಿದ್ರು ಕೂಡ ಅವರು ಅದನ್ನೆಲ್ಲವನ್ನ ತೊರೆದು ಸಂಪೂರ್ಣವಾಗಿ ಗ್ರಾಮೀಣ ಕುಟುಂಬ ಮತ್ತು ಹಿರಿಯ ಬದುಕನ್ನ ಕಟ್ಟಿಕೊಡದಂತಕ್ಕಂಥ ಕಾರ್ಯಕ್ಕೆ ಅವರು ತಮ್ಮನ್ನು ತೊಡಗಿಸಿಕೊಂಡ್ರು. ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೊಡ್ತೇನೆ. ಇನ್ನು ಡಾಕ್ಟರ್ K. ರವೀಂದ್ರನಾಥ್ ಸರ್, ಇವ್ರ ಬಗ್ಗೆ ನನಗೆ ಮಾತಾಡಕ್ಕೆ ಎಷ್ಟು ಖುಷಿ ಅಂತಂದ್ರೆ ಬಹುಶಃ ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇವತ್ತಿನ ಕನ್ನಡ ಸಾರಸ್ವತ ಲೋಕದೊಳಗೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತ ಡಾಕ್ಟರ್ K. ರವೀಂದ್ರನಾಥ್. ಆಪತ್ ಬಾಂಧವರು ಎಲ್ಲಿ ಯಾವುದೇ ವಿಚಾರಗಳಿದ್ರು ಕೂಡ ನೇರವಾಗಿ ಭಾಗವಹಿಸಿ ಅದರೊಳಗೆ ಪಾಲ್ಗೊಂಡು ವಚನ ಸಾಹಿತ್ಯ ಮತ್ತು ಬಸವೋತ್ತರ ಕಾಲ ವಿಶೇಷವಾಗಿ ಅವೆಲ್ಲಗಳನ್ನ ಸಂಪಾದನೆ ಮಾಡ್ತಕ್ಕಂಥ
ಕಲಬುರ್ಗಿಯವರ ನಂತರ ಅವರ ಸಂಶೋಧನಾತ್ಮಕ ಆಡಳಿತಾತ್ಮಕ ಗುಣಗಳು ಯಾರ ಕಡೆ ಅದಾವ ಅಂತಂದ್ರೆ ಅದು ಡಾಕ್ಟರ್ ಕೆ ರವೀಂದ್ರನಾಥ್. ಇವರು 1962 ಕೋಟೂರು ತಾಲೂಕು ವಿಜಯನಗರ ಜಿಲ್ಲೆಯೊಳಗ ಅಂಬಳಿ ಅಂತಕ್ಕಂಥ ಗ್ರಾಮದೊಳಗೆ ಹುಟ್ಟಿದ್ರು. ಇವರು ಹಸ್ತಪ್ರತಿಶಾಸ್ತ್ರಜ್ಞರು ಮತ್ತು ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರು ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೇವಾ ಅನುಭವ ಇವರದು ಸುಮಾರು 25-30 ವರ್ಷಗಳ ಸೇವಾ ಅನುಭವ. ಉಪನ್ಯಾಸಕರಾಗಿ ಪ್ರಥಮ ದರ್ಜೆ ಕಾಲೇಜ್ ಬಳ್ಳಾರಿ, ಉಪನ್ಯಾಸಕರಾಗಿ ಸ್ನಾತಕೋತ್ತರ ಸಂಡೂರು ಕೆಲಸ ಮಾಡಿದರು. ಸಹ ಪ್ರಾಧ್ಯಾಪಕರಾಗಿ ಹಸ್ತಪ್ರತಿಶಾಸ್ತ್ರ, ಪ್ರಾಧ್ಯಾಪಕರಾಗಿ ಕನ್ನಡ ವಿಶ್ವವಿದ್ಯಾಲಯ ಕೆಲಸ ಮಾಡಿದರು. ಸಂಶೋಧನಾ ಕ್ಷೇತ್ರದ ಹಳಗನ್ನಡ ನಡುಗನ್ನಡ ಸಾಹಿತ್ಯದ ವಚನ ಸಾಹಿತ್ಯದ ಕ್ಷೇತ್ರದೊಳಗೆ ಸಾಕಷ್ಟು ಕಾರ್ಯವನ್ನ ಮಾಡಿದ್ದಾರೆ. ಸುಮಾರು ಪ್ರಕಟಣೆಗಳು, ಸಂಶೋಧನೆಗಳು, ಟೀಕಾ ಸಾಹಿತ್ಯ, ಹಸ್ತಪ್ರತಿ ಸಂಪಾದನೆ, ಹೀಗಾಗಿ ಎಲ್ಲ ಗ್ರಂಥ ಸಂಪಾದನೆ, ಸಾಕಷ್ಟು ಶರಣ ಧರ್ಮ, ಲಿಂಗಾಯತ ಧರ್ಮದ ಒಂದು ಬಹಳಷ್ಟು ವಿಚಾರಗಳನ್ನ ಬಹುಶಃ ಹೇಳಿದ್ರೆ ಅವ್ರ ಮೇಲೆ ಒಂದು ದೊಡ್ಡ ಉಪನ್ಯಾಸ ನಾವು ಏರ್ಪಡಿಸಬಹುದು. ಅಂತ ಒಂದು ದಿವ್ಯ ಪಾಂಡಿತ್ಯವನ್ನು ಹೊಂದಿದ್ರು ಕೂಡ ಅತ್ಯಂತ ಸರಳ ಸಜ್ಜನಿಕೆ, ಸಾಕಾರ ಮೂರ್ತಿ. ನನಗಂತೂ ಒಂದು ಹಿರಿಯ ಅಣ್ಣ. ಯಾವುದೇ ಒಂದು ಚರ್ಚೆ ಮಾಡಿದ್ರು ಕೂಡ ಅಷ್ಟೇ ವಿನಯದಿಂದ ನಮಗೆ ಉತ್ತರ ಕೊಡ್ತಕ್ಕಂಥ ಒಬ್ಬ ಹಿರಿಯ ಜೀವಿಗಳು ಮತ್ತು ಕನ್ನಡ ಪರ ನಿಂತಂತ ಅವ್ರಿಗೆ ಹೋದ್ಸಲ ಡಾಕ್ಟರ್ ಕಲಬುರ್ಗಿ ಅವ್ರ ಬಗ್ಗೆ ಮಾತಾಡಂತಂದಾಗ ಅವ್ರ ಪಾಪ ಮಳೆಯಾಳು ತೋರ್ಸ್ಕೊಂಡ್ಬಂದು ಬೆಂಗಳೂರಿಂದ ವೈರಲ್ ಫೀವರ್ ಆಗಿ ಮಾತಾಡಿದ್ರು. ಇವತ್ತು ಕೂಡ ಅವರು ರಾಯಚೂರಿಂದ ಇವತ್ತು ಬೆಳಗ್ಗೆ ಕಲಬುರಗದಿಂದ ಬಂದರು. ಶಾಂತರಸರ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಾನು ಅವರನ್ನ, ಅಕ್ಕನರಿವು ಸದಸ್ಯರನ್ನ, ವಿಶ್ವಸ್ತರನ್ನ, ಎಲ್ಲ ದತ್ತಿ ದಾಸೋಹಿಗಳನ್ನ, ಸದಸ್ಯರನ್ನ, ಭಾಗವಹಿಸ್ತಕ್ಕಂಥ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರ್ತಾ, ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ವಿಷಯ ವಿಜಯನಗರ ಸಂಗಮ ವಂಶದ ಕಾಲದ ಸಾಹಿತ್ಯ ಪರಂಪರೆ ಅಂತಕ್ಕಂಥದ್ದು. ನಾವು ಬಹುಶಃ ಇದು ಬಹಳ ದೊಡ್ಡ ವಿಷಯ. ಸರ್ ಜೊತೆಗೆ ಚರ್ಚೆನೇ ನಾವು ತಗೊಂಡಾಗ ಪೂರಕ ಮತ್ತು ತಾರಕಗಳನ್ನ ತೆಗೆದುಕೊಂಡ್ರೆ, ಯಾಕಂದ್ರೆ ಇಲ್ಲಿ ಸಂಕಲನ ಯುಗವೂ ಹೌದು, ಪ್ರಕ್ಷಿಪ್ತ ಯುಗವೂ ಹೌದು, ವಚನಗಳ ಆಗಮನವೂ ಹೌದು, ವಚನಗಳೊಳಗೆ ಕಲಬೆರಕೆ ಆದದ್ದು ಹೌದು. ಬಹಳಷ್ಟು ವಿಚಾರಗಳನ್ನ ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತಿಕೊಂಡು ಅವರನ್ನ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಎಲ್ಲರಿಗೆ ಸ್ವಾಗತ ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ. ಸರ್ ಪ್ರಾರಂಭ ಮಾಡೋಣ. ಹಲೋ ಸರ್. ಸ್ಟಾರ್ಟ್ ಮಾಡಿ ಸರ್. ಓಕೆ, ಕೇಳಿಸುತ್ತಲ್ಲ ಸರ್? ಸರ್ ಕೇಳಿಸದ? ಕೇಳಿಸ್ತದ್ರಿ ಸರ್. ಓಕೆ ಓಕೆ ಓಕೆ. ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇವರು ಆಯೋಜಿಸಿರುವಂಥ ಡಾಕ್ಟರ್ ಸರಸ್ವತಿ ಪಾಟೀಲ್ ವಿಜಯಪುರ ಇವರ ಅತ್ತೆ ಮಾವಂದಿರಾದ ಇಂಗಳೇಶ್ವರದ ಶರಣೆ ಕುಸುಮಾವತಿ ಮತ್ತು ಶರಣ ರಾಯನಗೌಡ ಪಾಟೀಲ್ ಅವರ ದತ್ತಿ ಉಪನ್ಯಾಸದ 310ನೇಯ ಶರಣ ಚಿಂತನ ಮಾಲಿಕೆಯಲ್ಲಿ ಉಪಸ್ಥಿತರಿರುವಂಥ ಸಂಯೋಜಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ರುದ್ರಮುನಿ ಪ್ರಭು ಅವರಿಗೆ, ಕುಮಾರ ರಾಜಣ್ಣ ಅವರಿಗೆ, ವಿಶೇಷವಾಗಿ ಬಹುಶಃ ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ಸುಂಡೂರಿನ ಪರಮ ಪೂಜ್ಯರಾದ ಪ್ರಭು ಮಹಾಸ್ವಾಮಿಗಳು ಕೂಡ ಬಂದಿರಬೇಕು ಅಂತ ಭಾವಿಸ್ಕೊಂಡು ಅವರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸಿ, ದಾನಮ್ಮ ಜಳಕಿಯವರೇ, ಅದೇ ರೀತಿ ಈ ಭಾಗದೊಳಗೆ ಇಂತಹ ಕಾರ್ಯಕ್ರಮಗಳನ್ನ ಎಲ್ಲ ಸ್ನೇಹಿತರಿಗೆ ಲಿಂಕ್ಗಳ ಮೂಲಕ ಮುಟ್ಟಿಸುವಂತ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರ ಅಕ್ಕಿ ಬಸವರಾಜ್ ಅವರೇ, ಇನ್ನೂ ಅನೇಕ PhD ನನ್ನ ವಿದ್ಯಾರ್ಥಿಗಳು, ಹಿರಿಯರು, ಅನುಭಾವಿಗಳು ಇಲ್ಲಿದ್ದೀರಿ. ತಮಗೆಲ್ಲ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳನ್ನು ಹೇಳಿ, ಸಂಗಮ ವಿಜಯನಗರ ಸಂಗಮ ಕಾಲದ ವಚನ ಸಾಹಿತ್ಯದ ಸ್ವರೂಪ ಅನ್ನುವಂಥದ್ದು ಇವತ್ತು ವಿಶಿಷ್ಟವಾಗಿರುವಂತ ಒಂದು ಉಪನ್ಯಾಸ.
ಬಹಳ ಹಿಂದೆಯೇ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹೇಳಿದ್ರು. ವಿಷಯ ತುಂಬಾ ವ್ಯಾಪಕವಾಗಿರುವಂತಹದ್ದು. ಅದು ಬೇರೆ ವಿಷಯನೇ ಇತ್ತು. ನಾವು ಅವರು ಚರ್ಚೆ ಮಾಡಿದಾಗ ಲಿಂಗಾಯತ ಅರಸರು ಅಂತಂದು ಹೇಳಿ, ವಚನ ಸಾಹಿತ್ಯ ಬೇರೆ ಅಲ್ಲ, ಲಿಂಗಾಯತ ಅರಸರು ಬೇರೆ ಅಲ್ಲ. ಹೀಗಾಗಿ ಸಂಗಮ ಕಾಲದ ವಚನ ಸಾಹಿತ್ಯವನ್ನ ಕುರಿತು ಚರ್ಚೆ ಮಾಡಿದ್ರೆ ಅಲ್ಲಿ ಪರೋಕ್ಷವಾಗಿ ಲಿಂಗಾಯತ ಅರಸರು ಕೂಡ ಪ್ರಸ್ತಾಪಕ್ಕೆ ಬರ್ತಾರೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕೊನೆಗೆ ವಿಜಯನಗರ ಸಂಗಮ ಕಾಲದ ವಚನ ಸಾಹಿತ್ಯದ ಸ್ವರೂಪ ಅನ್ನುವಂಥ ವಿಷಯವನ್ನ ಅಂತಿಮಗೊಳಿಸಲಾಯಿತು. ಇರಲಿ, ಎಲ್ಲ ಶರಣ ಬಂಧುಗಳೇ, ಇದೊಂದು ಶರಣ ಚಿಂತನೆಯ ಸಂವಾದ ಗೋಷ್ಠಿ. ಇದರಲ್ಲಿ ಎಲ್ಲ ಶರಣರು ಸಂವಾದಗೊಂಡ್ರೆ ನಾವು ನಮ್ಮ ಅಧ್ಯಯನದ ಶಿಸ್ತುಗಳನ್ನ ವಿಸ್ತರಿಸಿಕೊಳ್ಳಿಕ್ಕೆ, ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳಿ, ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂಥ ಮೊದಲ ವಂಶವೇ ಸಂಗಮ ವಂಶ. ಕ್ರಿಸ್ತಶಕ 1336ರಿಂದ 1356ರವರೆಗೆ ಆಳ್ವಿಕೆ ಮಾಡಿದಂಥ 1ನೆಯ ಹರಿಹರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಅನ್ನುವಂಥದ್ದು ಈಗಾಗಲೇ ಇತಿಹಾಸದಲ್ಲಿ ದಾಖಲೆಯಾಗಿರುವಂಥದ್ದು. ಆತನ ನಂತರ ಕ್ರಿಸ್ತಶಕ 1356ರಿಂದ 1377ರಲ್ಲಿ ಜೀವಿಸಿದ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯವನ್ನ ಬಲಪಡಿಸಿದಂಥ ಒಬ್ಬ ಸಾಮ್ರಾಟ. ಅಂದ್ರೆ ದಕ್ಷಿಣ ಭಾರತದಲ್ಲಿ ವಿಜಯನಗರವನ್ನ ವಿಸ್ತರಿಸಿದಂಥ ಕೀರ್ತಿ ಈತನಿಗೆ ಸಲ್ತದೆ. 2ನೆಯ ಹರಿಹರನ ಕಾಲ ಕ್ರಿಸ್ತಶಕ 1377ರಿಂದ 1404ರವರೆಗೆ ಆಳಿದಂಥವ್ರು 2ನೇ ಹರಿಹರ. ಈತ ಕಲೆ, ಸಾಹಿತ್ಯ, ಧರ್ಮಕ್ಕೆ ಆಶ್ರಯ ನೀಡಿದಂಥ ಒಬ್ಬ ಅರಸ. ತದನಂತರದಲ್ಲಿ ಬಂದಂತ ವಿರೂಪಾಕ್ಷರಾಯ. ಬಹುಶಃ ಈತನ ಆಳ್ವಿಕೆ ತುಂಬಾ ಕಡಿಮೆ ನಮ್ಮ ಇತಿಹಾಸದ ದೃಷ್ಟಿಯಿಂದ. 1404ರಿಂದ 1405ರವರೆಗೆ ಒಂದು ಬಹಳ ಅಲ್ಪ ಕಾಲದಲ್ಲಿ 1 ವರ್ಷ ಆಳ್ವಿಕೆ ಮಾಡಿದಂತ ಅರಸ ಇತ್ತು. ಅದಾದ ಮೇಲೆ 2ನೇ ಬುಕ್ಕರಾಯ ಬರ್ತಾನೆ ಈ ಸಂಗಮ ದೊರೆಗಳಲ್ಲಿ. ಕ್ರಿಸ್ತಶಕ 1405ರಿಂದ 1406ರವರೆಗೆ ಈತ ಆಳ್ವಿಕೆ ಮಾಡಿದ. ಆದರೆ ಚರಿತ್ರೆಯಲ್ಲಿ ಒಂದು ಅಸ್ಥಿರ ಆಡಳಿತಕ್ಕೆ ಈತ ಒಳಗಾದ ಅನ್ನುವಂತಂದ್ರೆ ಆ ಆಡಳಿತಕ್ಕೆ ಕಾರಣನಾದ ಅನ್ನುವಂಥದ್ದು ನಮಗೆ ಗೊತ್ತಿರುವಂತ ಸಂಗತಿ. ಇದಾದ ಮೇಲೆ 1ನೇ ದೇವರಾಯ ಕ್ರಿಸ್ತಶಕ 1406ರಿಂದ 1422ರವರೆಗೆ ಸುದೀರ್ಘ ಕಾಲ ಆಳ್ವಿಕೆ ಮಾಡಿದಂತ 1ನೇ ದೇವರಾಯ ಸಂಗಮ ಅರಸರಲ್ಲಿ ಒಬ್ಬ ಶಕ್ತಿಶಾಲಿ ಅರಸ ಆಗಿದ್ದ. ಈತನ ಕಾಲಕ್ಕೆ ಕೆರೆ ಕಾಲುವೆಗಳು, ಕೋಟೆಗಳು, ಸೇನಾ ಸುಧಾರಣೆಯನ್ನ ಮಾಡಿದಂತ ಪ್ರಗತಿಪರ ಅರಸ ಈತ ಅನ್ನುವಂಥದ್ದು ನಮ್ಮ ಇತಿಹಾಸ ಪುಟಗಳಿಂದ ಗೊತ್ತಾಗ್ತದೆ. ಈತನ ನಂತರ ರಾಮಚಂದ್ರರಾಯ ಅನ್ನುವಂಥ ಒಂದು ಅರಸನ ಉಲ್ಲೇಖವೂ ಇದೆ. 1422ರ ಅವಧಿಯೊಳಗೆ ಈ ರಾಮಚಂದ್ರರಾಯ ಅನ್ನುವಂಥ ಸಂಗಮ ದೊರೆ ಬಂದು ಹೋಗ್ತಾರೆ. ಅದ ನಂತರ 1422ರಿಂದ 1424ರವರೆಗೆ ಆಳ್ವಿಕೆ ಮಾಡಿದಂಥ ವಿಜಯರಾಯ ಅನ್ನುವಂಥ ಇನ್ನೊಬ್ಬ ಅರಸ ಅಂತ ಪ್ರಬಲ ಅರಸನೇನು ಅಲ್ಲ ಇದು. ಯಾಕಂದ್ರೆ ನಮ್ಮಲ್ಲಿ ಸಂಗಮ ಕಾಲದ ವಿಜಯನಗರ ಅಂತಂದು ಹೇಳಿ ಬಹಳ ಹಿಂದೆ ಜಯನ್ ದೀಕ್ಷಿತ್ ದೊಡ್ಡ ದೊಡ್ಡ ವಿದ್ವಾಂಸರ ಲೇಖನಗಳು ಬರೆದಂತ ಒಂದು ಕೃತಿ ಇದೆ. ಅದರಲ್ಲಿ ಇವರೆಲ್ಲ ಆಡಳಿತದ ಕ್ರಮಗಳನ್ನ ಅವರು ಅಲ್ಲಿ ವಿಸ್ತರಿಸಿದ್ದಾರೆ. ಅದಾದ ನಂತರ ಕ್ರಿಸ್ತಶಕ 1424ರಿಂದ 1446ರವರೆಗೆ ಆಳ್ವಿಕೆ ಮಾಡಿದಂತ 2ನೇ ದೇವರಾಯ, ಬಹುಶಃ ನಮಗೆಲ್ಲ ಗೊತ್ತಿದೆ, ಪ್ರೌಢ ದೇವರಾಯ. ಬಹುಶಃ ಈತನ ಕಾಲದಲ್ಲಿಯೇ ಒಂದು ಸಂಗಮ ವಂಶದ ಮಹಾನ್ ಅರಸ ಈತನ ಕಾಲದಲ್ಲಿ
ನಡೆದಂಥ ವಚನ ಸಾಹಿತ್ಯದ ಚರ್ಚೆ, ಅಧ್ಯಯನಗಳು ಮತ್ತು ಅವುಗಳ ಸ್ವತಂತ್ರ ವಚನಕಾರರ ಬರುವಂಥದ್ದು ಇವೆಲ್ಲವುಗಳಿಂದ ನಾವು ನಮ್ಮ ಶಾಸನಗಳಲ್ಲಿ ವಿಜಯ ಕಲ್ಯಾಣ ಅಂತಂದೇಳಿ ಹಂಪಿಯನ್ನ ಗುರುತಿಸುವಂತಾಯಿತು. ಒಂದು ಕಡೆಗೆ ಬಸವ ಕಲ್ಯಾಣದ ಎಲ್ಲ ಕಾರ್ಯಚಟುವಟಿಕೆಗಳು ಕಲ್ಯಾಣ ಕ್ರಾಂತಿಯಿಂದ ಸ್ತಬ್ಧಗೊಂಡಾಗ ಮತ್ತೆ ಆ ವಚನ ಸಾಹಿತ್ಯ ವಚನಕಾರರನ್ನ ಕುರಿತು ವಚನಗಳನ್ನು ತಾತ್ವಿಕ ಹಿನ್ನೆಲೆಯಲ್ಲಿ ಅಳವಡಿಸೋದ್ರ ಮೂಲಕ ಮತ್ತೆ ಶರಣ ಸಾಹಿತ್ಯದ ವಚನ ಸಾಹಿತ್ಯದ ಪುನರುಜ್ಜೀವನದ ಕಾಲ ಈತನ ಕಾಲದಲ್ಲಿ ಆಯಿತು ಅನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಿರುವಂತಹ ಸಂಗತಿ. ಹಾಗಾಗಿ ಪ್ರೌಢದೇವರಾಯನ ಯುಗ ಅದು 12ನೇ ಶತಮಾನದ ವಚನ ಸಾಹಿತ್ಯದ ಒಂದು ಏನು ಸುವರ್ಣ ಯುಗ ಅನಿಸಿದ್ರೆ, ಈ ಪ್ರೌಢದೇವರಾಯನ ಕಾಲದ ವಚನ ಸಾಹಿತ್ಯದ ಅಧ್ಯಯನ ದೃಷ್ಟಿಯಿಂದ ಅದು ಒಂದು ಸಮೃದ್ಧಿಯ ಯುಗ ಅಂತ ಹೇಳಿ ವಿದ್ವಾಂಸರು ಗುರುತಿಸುವಂತೆ ಆತ ಕೆಲಸ ಮಾಡಿದ. ಗಜವೆಂಟೆಗಾರ ಎಂಬ ಖ್ಯಾತಿಯಿಂದ ಈತ ಸಾಹಿತ್ಯ, ಕಲೆ, ಸಂಸ್ಕೃತಿ ಪ್ರಿಯನಾಗಿದ್ದ. ಈತನ ಕಾಲವನ್ನೇ ಅಥವಾ ಈ ಕಾಲಘಟ್ಟವನ್ನೇ ನಾವು ವಿಜಯ ಕಲ್ಯಾಣ ಅಂತ ಕರಿತೀವಿ. ಬಹುಶಃ ಆ ಕಾಲಕ್ಕೆ ಕಲಬುರಗಿಯವರೇ ಒಂದು 5 ಕಲ್ಯಾಣಗಳನ್ನ ಗುರುತಿಸ್ತಾರೆ, ಕಟ್ಟುತ್ತಾ ಬಂದ ಕಲ್ಯಾಣಗಳು ಅಂತಂದು ಹೇಳಿ. ಒಂದು ಬಸವ ಕಲ್ಯಾಣ, ಅದನ್ನು ನಮ್ಮ ಕಾವ್ಯಗಳಲ್ಲಿ ಸಮಯ ಕಲ್ಯಾಣ ಅಂತ ಕರೀತಾರೆ. ಆ ಸಮಯ ಕಲ್ಯಾಣದ ಯುಗ ಮುಗಿದ ಮೇಲೆ ಹಂಪಿಯ ಪ್ರೌಢದೇವರಾಯನ ಕಾಲದಲ್ಲಿ ನಡೆದಂಥ ಈ ಚಟುವಟಿಕೆಯನ್ನ ಗುರುತಿಸುವಂಥದ್ದನ್ನು ವಿಜಯ ಕಲ್ಯಾಣ ಅಂತ ಗುರುತಿಸ್ತಾರೆ. ಮುಂದೆ ಹಳೆಯ ಸಗರನಾಡಿನ ಶ್ರೀ ಶಹಾಪುರದ ದಿಗ್ಗಿ ಸಂಗಮನಾಥ, ಆತ ಅಮರ ಕಲ್ಯಾಣದ ಸ್ಥಾಪಕ ಅನ್ನುವಂಥದ್ದು ನಮ್ಮ ಸಣ್ಣ ಸಣ್ಣ ಕಾವ್ಯಗಳಿಂದ ಗೊತ್ತಾಗ್ತದೆ. ಅದಾದ ನಂತರ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರದ ತಾಲೂಕಿನ ನಾಗಾವಿ, ಅಲ್ಲಿ ದಂಡುಗುಂಡು ಬಸವಣ್ಣ ಅಂತ ಬರ್ತಾನೆ. ಆ ದಂಡುಗುಂಡು ಬಸವಣ್ಣನೇ ಧರ್ಮ ಕಲ್ಯಾಣದ ಸ್ಥಾಪಕ. ಶಹಾಪುರದ ದಿಗ್ಗಿ ಸಂಗಮನಾಥ ಅಮರ ಕಲ್ಯಾಣದ ಸ್ಥಾಪಕ. ಆದರೆ ಈ ನಾಗಾವಿಯ ಒಂದು 3 ಕಿಲೋಮೀಟರ್ ದೂರ ಇರುವಂಥ ದಂಡುಗುಂಡು ಬಸವೇಶ್ವರನ ದೇವಸ್ಥಾನ ಇದೆ. ಆ ದಂಡುಗುಂಡು ಬಸವೇಶ್ವರನೇ ಧರ್ಮ ಕಲ್ಯಾಣದ ಸ್ಥಾಪಕ. ಕರ್ನಾಟಕದ ಕಡೆಯ ಕಲ್ಯಾಣ ಕೊಡೆಕಲ್ಲು ಅನ್ನುವಂಥದ್ದನ್ನ ಆ ಕಾಲಕ್ಕೆ ಅಲ್ಲಿ 86ರ ಸರಿಸುಮಾರಿನಲ್ಲೇ ಡಾಕ್ಟರ್ ಕಲಬುರ್ಗಿಯವರು ಸಣ್ಣ ಲೇಖನ ಬರೀತಾರೆ. ಮುಂದೆ ಅದನ್ನ ಕುರಿತು ಅಂದ್ರೆ ಅಮರ ಕಲ್ಯಾಣ ಮತ್ತು ಧರ್ಮ ಕಲ್ಯಾಣವನ್ನು ಕುರಿತು ನನ್ನ ಮಾರ್ಗದರ್ಶನದಲ್ಲಿ 2 ವಿದ್ಯಾರ್ಥಿಗಳು ಎಂಫಿಲ್ ನಿಬಂಧಗಳನ್ನು ಮಾಡಿಕೊಂಡು ಹೋದ್ರು. ಅಂದ್ರೆ ವಚನ ಸಾಹಿತ್ಯದ ಜೊತೆಗೇನೆ ನಾವು ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವಂಥ ಕಲ್ಯಾಣ ಪರಂಪರೆಯನ್ನ, ಕಲ್ಯಾಣದ ಅಸ್ತಿತ್ವವನ್ನು ಉಳಿಸುವಂತ ಕೆಲಸಗಳು ಎಲ್ಲೆಲ್ಲಿ ನಡೆದು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ. ಇದು ಬಹಳ ಮುಖ್ಯ ಅಧ್ಯಯನದ ದೃಷ್ಟಿಯಿಂದ. ಬರೀ ವಚನಗಳನ್ನು ನಾವು ನಿರ್ವಚನ ಮಾಡಿದ್ವಿ, ವಚನಗಳಲ್ಲಿ ಅದೇ ಇದು ಇಷ್ಟೇ ಹೇಳಿದ್ರೆ ಸಾಲದು. ಯಾಕೆ ವಚನಗಳು ಕಾಲಜ್ಞಾನದ ವಚನಗಳಾದವು? ಯಾಕೆ ವಚನಗಳು ಸ್ವರವಚನಗಳಾದವು? ಯಾಕೆ ವಚನಗಳು ಅವು ಬೇರೆ ಬೇರೆ ಅಧ್ಯಯನದ ಇದಾಗಿ ಟೀಕಿನ ವಚನಗಳಾಗಿ, ಅಂತಂದ್ರೆ ವಚನಗಳಿಗೆ ಟೀಕು ಬರೆಯುವಂತ ಉಪಕ್ರಮಗಳು ಯಾಕೆ ಬಂದವು? ಈ ದೃಷ್ಟಿಯಿಂದ ನಮಗೆ ಇಂಥ ಉಪನ್ಯಾಸದಲ್ಲಿ ಚರ್ಚೆ ಮಾಡಬೇಕನ್ನುವಂಥ ಆಸಕ್ತಿ ನಂದು ಯಾವತ್ತೂ ಕೂಡ. ಯಾವುದು ಪರಿಪೂರ್ಣ ಅಲ್ಲ, ಮಿತಿಗಳು ಇರಬಹುದು. ನಮ್ಮ ಅಧ್ಯಯನದ ಮಿತಿಗಳು ಇರ್ತವೆ, ನಮ್ಮ ಕೇಳಿಸಿಕೊಳ್ಳುವ ಮಿತಿಗಳು ಇರ್ತವೆ. ಆ ಮೂಲಕ ನಾವೇನ್ ಮಾಡ್ಬೋದು ಅಂತಂದ್ರೆ, ಬೇರೆ ಯಾವುದೇ ಸಾಹಿತ್ಯ ಪ್ರಕಾರ ಇಷ್ಟು ಚರ್ಚೆಗೆ ಒಳಗಾಗದೇ ಇರುವಂತಹ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಪರಿಪ್ರೇಕ್ಷೆಯಿಂದ, ಧಾರ್ಮಿಕ ಪರಿಪ್ರೇಕ್ಷೆಯಿಂದ, ಸಾಹಿತ್ಯಿಕ ಪರಿಪ್ರೇಕ್ಷೆಯಿಂದ ಮತ್ತು ಸಾಂಸ್ಕೃತಿಕ ಪರಿಪ್ರೇಕ್ಷೆಯಿಂದ ಅಥವಾ ರಾಜಕೀಯದ ಹಿನ್ನೆಲೆಯಿಂದ ವಚನ ಸಾಹಿತ್ಯ ಅಥವಾ ವಚನ ಚಳುವಳಿ ನಮ್ಮ ಜನರಿಗೆ ಇಷ್ಟೊಂದು ಪ್ರಭಾವವನ್ನು ಯಾಕೆ ಬೀರ್ತು ಅನ್ನುವಂಥದ್ದು ಬಹಳ ಮುಖ್ಯ. ಕಲ್ಯಾಣದಲ್ಲಿ ಒಂದು ಕಾಲಕ್ಕೆ ವಚನ ರಚನೆ ಆಗಿದ್ದು ಮುಗಿದು ಹೋಗಿತ್ತದು. ಆದ್ರೆ ಮತ್ತೆ ಅದೇ ವಚನಗಳನ್ನ ಮತ್ತೆ ಅಧ್ಯಯನಕ್ಕೊಳಪಡಿಸುವಂತ ಅವಶ್ಯಕತೆ ಸಂಗಮ ಕಾಲದ ಅರಸರಿಗೆ ಯಾಕೆ ಬಂತು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಯಾಕಂದ್ರೆ ಅದು ರಾಜಾಶ್ರಯದಲ್ಲಿ ಕನ್ನಡ ಸಾಹಿತ್ಯ ಅಂದಾಗ ಒಂದೊಂದು ಅರಸರು ಒಂದೊಂದು ಸಾಹಿತ್ಯಕ್ಕೆ ಆಶ್ರಯ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತೀವಿ. ಇದರ ಸಮಾರೋಪ ಮಾತುಗಳಲ್ಲಿ ನಾನು ಹೇಳ್ಬೇಕಂತ ನೋಡಿದ್ದು ಬಹಳ ಮುಖ್ಯವಾಗಿ
ಇದನ್ನು ಬಹಳ ಕರಾರುವಕ್ಕಾಗಿ ಡಾಕ್ಟರ್ ಕಲಬುರ್ಗಿ ಅವರು ಒಂದ್ ಕಡೆ ದಾಖಲೆ ಮಾಡ್ತಾರೆ. ಏನು ಅಂತಂದ್ರೆ, ಈ ಸಂಗಮ ಕಾಲದ ಅಂದ್ರೆ ಪ್ರೌಢದೇವರಿನ ಕಾಲದ ಒಳಗಿದ್ದ ಏನು ಈ ವಚನ ಸಾಹಿತ್ಯ ಅಥವಾ ಲಿಂಗಾಯತ ಧರ್ಮ, ಒಳಗಿದ್ದ ಲಿಂಗಾಯತ ಧರ್ಮ, ಪ್ರೌಢದೇವರನ್ನ ಆಶ್ರಯಿತ ಧರ್ಮ ಅದು. ಪ್ರೌಢದೇವರ ಅದಕ್ಕೆ ಆಶ್ರಯ ಕೊಟ್ಟ. ಹಾಗಾಗಿ ಪ್ರೌಢದೇವರನ ಕಾಲಕ್ಕೆ ಹಂಪಿಯ ಒಳಗಿದ್ದ ಲಿಂಗಾಯತ ಧರ್ಮ ಕೃಷ್ಣದೇವರಾಯ ಅದರ ಸಿಂಹಾಸನವನ್ನು ಏರೋದೇ ತಡ ಒಳಗಿದ್ದ ಲಿಂಗಾಯತ ಧರ್ಮ ಅಡಿಯಿಟ್ಟು ಯಡಿಯೂರಿನ ಕಡೆಗೆ ಹೋತು ಅಂತ ಬರೀತಾರ. ಅಡಿಯಿಟ್ಟು ಯಡಿಯೂರಿನ ಕಡೆಗೆ ಅಂಗ ಪ್ರಯಾಣ ಮಾಡಿಬಿಡ್ತೇನೆ. ಹಾಗಾಗಿ ನಮ್ಮ ಈ ಇಂಥ ಮಾತುಗಳು ಯಾಕೆ ಬರಕ್ ಸಾಧ್ಯ ಆಗ್ತತಿ ಅಂತಂದ್ರೆ, ಇದು ಒಂದು ಚಾರಿತ್ರಿಕವಾದ ಅಧ್ಯಯನ. ವಚನ ಸಾಹಿತ್ಯ ಅನ್ನೋದು ಅದು ಸಾಹಿತ್ಯಿಕವಾಗಿ ಅದರಲ್ಲಿ ಒಂದು ಗೇಯತೆ ಐತಿ, ರಾಗ ಇದೆ, ತಾಳ ಇದೆ, ಅಥವಾ ಸಾಮಾಜಿಕ ಆಗಲ್ಲ. ಅದರ ಉಗಮಕ್ಕೂ ಕೂಡ ಅದರ ಬೇರೆ ಬೇರೆ ಭಿನ್ನ ಅಧ್ಯಯನಗಳಿಗೆ ಒಳಪಡಲಿಕ್ಕೆ ಕಾರಣಗಳೇನು, ಆ ಕಾರಣಗಳು ಕೂಡ ಈ ಸ್ಥಳ ಮಹಾತ್ಮ್ಯಗಳನ್ನು ಒಳಗೊಂಡಿರ್ತವೆ. ಅಂದ್ರೆ ಹಂಪಿಗೂ ಒಂದು ಮಹತ್ವ ಇದೆ. ವಚನ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಜಯನಗರಕ್ಕೂ ಒಂದು ಮಹತ್ವವಿದೆ, ಯಡಿಯೂರಿಗೂ ಒಂದು ಮಹತ್ವವಿದೆ, ಬಸವ ಕಲ್ಯಾಣಕ್ಕೂ ಒಂದು ಮಹತ್ವವಿದೆ ಅನ್ನುವಂಥದ್ದನ್ನ ನಮ್ಮ ಅಧ್ಯಯನಕಾರರು ಗಮನಿಸ್ಬೇಕು. ಬಹಳ ಮಂದಿ ಇಲ್ಲಿ ನಮ್ಮ ವಿದ್ಯಾರ್ಥಿ ಸಹೋದ್ಯೋಗಿ ಮಿತ್ರರು ಪಾಲ್ಗೊಂಡಿದ್ದೀರಿ. ನಮ್ಮ ಅಧ್ಯಯನದ ಶಿಸ್ತುಗಳು ಬೇರೆ ಆಗಬೇಕು. ಆ ಶಿಸ್ತಿನ ಕಡೆಗೆ ಬಹುಶಃ ನಮ್ಮ ಬಸವ ತಿಳುವಳಿಕೆ ಕೇಂದ್ರ ಇಂಥ ವಿಷಯಗಳನ್ನು ಕೊಟ್ಟು ಆ ನಿಟ್ಟಿನಲ್ಲಿ ನಮ್ಮನ್ನ ಜಾಗೃತಗೊಳಿಸ್ತದೆ ಅಂತ ನಾನು ಭಾವಿಸಿದ್ದೇನೆ. ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಹೀಗಿದ್ದಾಗ ಈ ಪ್ರೌಢದೇವರಾಯನ ಕಾಲದ ನಂತರ ಮತ್ತಿಬ್ರು ಅರಸರು ಬರ್ತಾರೆ. ಒಬ್ಬ ಮಲ್ಲಿಕಾರ್ಜುನ ಅನ್ನುವಂಥ ಒಬ್ಬ ಅರಸ, ಎರಡನೆಯ ವಿರೂಪಾಕ್ಷರಾಯ ಅನ್ನುವಂಥ ಒಬ್ಬ ಅರಸ. ಇಲ್ಲಿಗೆ ಸಂಗಮ ವಂಶ ಕೊನೆಗೊಳ್ತದೆ. ಎರಡನೇ ವಿರೂಪಾಕ್ಷನ ರಾಯ, ಯಾಕಂದ್ರೆ 1485ಕ್ಕೆ ಸಂಗಮ ವಂಶ ಕೊನೆಗೊಳ್ತದೆ. ಅಂದ್ರೆ ಒಂದು ಸುದೀರ್ಘವಾದ ಆಡಳಿತವನ್ನು ಮಾಡಿದಂತೆ ಈ ಅರಸು ಮನೆತನ. ಈ ಅರಸು ಮನೆತನದ ಆಶ್ರಯದಲ್ಲಿ ವಚನ ಸಾಹಿತ್ಯ ಹೇಗೆ ತನ್ನ ಅಧ್ಯಯನದ ದಿಕ್ಕುಗಳನ್ನು ಬದಲಾಯಿಸಿತು ಅನ್ನುವಂಥದ್ದು ಅಷ್ಟೇ ಕುತೂಹಲಕರವಾದ ಸಂಗತಿ. ನಮ್ಮ ಪಟ್ಟಣ್ಣವರು ಪ್ರಾಸ್ತಾವಿಕವಾಗಿ ಹೇಳಿದರು, ಇಲ್ಲಿ ವಚನಗಳು ಆಗಮ ಆದವು, ಕೆಲವು ವಚನಗಳು ಲೋಪನ ಆದವು, ಕೆಲವು ವಚನಗಳು ಪ್ರಕ್ಷಿಪ್ತನ ಆದವು, ಕೆಲವು ಸಂಸ್ಕೃತ ಶ್ಲೋಕಗಳು ಬಂದು ಸೇರ್ಕೊಂಡು ಹಾಗೆ ಹೀಗೆ. ಅವೆಲ್ಲ ಒಂದೊಂದು ಪ್ರತ್ಯೇಕವಾಗಿ ನಾವು ಚರ್ಚೆ ಮಾಡಬೇಕಾಗಿರುವಂತ ಅಧ್ಯಯನಗಳವೆಲ್ಲ. ಅದಕ್ಕೆ ಬೇಕಾದಷ್ಟು ಆಧಾರಗಳು ನಾವು ಇಟ್ಕೊಂಡು ಮಾತಾಡಬೇಕಾಗ್ತದೆ. ಆದ್ರೆ ವಚನ ಸಾಹಿತ್ಯದ ಸ್ವರೂಪ ಬೇರೆ ಬೇರೆ ದೃಷ್ಟಿಯಿಂದ ಬದಲಾದದ್ದಂತೂ ನಿಜ. ವಚನಗಳು ಸರ್ವಚನ ರೂಪದಲ್ಲಿ ಬಂದು ಈ ಈ ಸಂದರ್ಭದಲ್ಲಿ, ಯಾಕಂದ್ರೆ ನೀವೆಲ್ಲ ಟೀಕಾಕಾರ ನೋಡ್ರಿ, ಅವರು ಸ್ವರವಚನ ಆಯ್ಕೆ ಆದು ಆ ವಚನಗಳ ಜೊತೆಗೆ ಸ್ವರವಚನಗಳನ್ನು ಸೇರಿಸ್ತಾರೆ. ಇರ್ಲದ ಅದು ಆ ವಿಚಾರ ಬಂದಾಗ ಮಾತಾಡೋಣ. ಅವ್ರು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು ಅಂತಂದ್ರೆ, ವಚನ ಸಾಹಿತ್ಯದ ಮೊದಲನೆಯ ಘಟ್ಟ ಬಸವಾದಿ ಪ್ರಮಥರ ಅವಧಿಯಲ್ಲಿ ಏನು ವಚನ ಸಾಹಿತ್ಯದ ಮೊದಲನೇ ಘಟ್ಟ ಕಲ್ಯಾಣದಲ್ಲಿ ಏನ್ ನಡೀತಲ್ಲ, ಸೃಜನಸ್ ಘಟ್ಟ, ಅದು ಬಸವಾದಿ ಪ್ರಮಥರ ಅವಧಿಯಲ್ಲಿ 300ಕ್ಕೂ ಹೆಚ್ಚು ವಚನಕಾರರು, 30ಕ್ಕೂ ಹೆಚ್ಚು ವಚನಕಾರ್ತಿಯರು ವಚನಗಳನ್ನು ರಚಿಸಿದ ಒಂದು ಸುವರ್ಣ ಯುಗ. ದೊಡ್ಡ ಸಾಹಿತ್ಯ ಸಂಪತ್ತನ್ನ ಈ ಜನ ನಮಗೆ ಕೊಟ್ಟರು. ಕನ್ನಡ ಸಾಹಿತ್ಯದ ಈ ಶ್ರೀಮಂತಿಕೆಯನ್ನ ಹೆಚ್ಚಿಸಿದಂತ ಅಪೂರ್ವವಾದಂತ ಒಂದು ಯುಗ ಅಂತಂದ್ರೆ ಅದು 12ನೇ ಶತಮಾನ. ನಾನು ಬಹಳ ಸಲ ಕೇಳ್ತಿರ್ತೇನೆ, ವಚನಕಾರರು ತಮ್ಮ ವಚನಗಳನ್ನ ರಚನೆ ಮಾಡದೇ ಇದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಏನನ್ನ ಬರೆಸಿಕೊಳ್ತಿತ್ತು ಅಂತಂದು. ಅಂದ್ರೆ ಮುಂದೆ ಹರಿಹರನಂತ ಕವಿಗೆ, ರಾಘವಾಂಕನಂತ ಕವಿಗೆ, ಭೀಮಕವಿ ಅಂತ ಬಸವ ಪುರಾಣ ಬರೆದಂತ ಭೀಮಕವಿಗೆ, ಶೂನ್ಯ ಸಂಪಾದನಕಾರರಿಗೆ, ವಿಜಯನಗರದ ಬೇರೆ ಬೇರೆ ಸಂಕಲನಕಾರರಿಗೆ ವಚನಗಳೇ ತಳಪಾಯ. ಇದು ಬಹಳ ಮುಖ್ಯ. ವಚನಗಳೇ ತಳಪಾಯ, ತಳಹದಿ. ಅವೇ ಆಧಾರಗಳು, ಆಕ್ರಗಳು. ಅವುಗಳನ್ನ ಇಟ್ಕೊಂಡು ಮತ್ತೆ ಬೇರೆ ಟೆಕ್ಸ್ಟ್ಗಳನ್ನ, ಬೇರೆ ಗ್ರಂಥಗಳ, ಸ್ವತಂತ್ರ ಗ್ರಂಥಗಳಂತೆ ರೂಪಿಸಿದ್ರು ಅವನ್ನೆಲ್ಲ. ಇದು ನಾವು ಗಮನಿಸಬೇಕಾದದ್ದು. ಆ ಕಾರಣದಿಂದಲೇ ಇದನ್ನೊಂದು ಬಹಳ ಅಪೂರ್ವವಾದಂತ ಯುಗ ಅದು. ನೋಡ್ರಿ, ಅದು ಎಲ್ಲ ಚಳುವಳಿಯ ರೂಪದಲ್ಲಿ ಬಂದಿರುವಂಥದ್ದು. ಬಹುಶಃ ಅವತ್ತು ನಾವು ಹೇಳ್ತೀವಿ ವಚನಗಳು ಉತ್ಪಾದನೆಗಳಂತೀವಿ. ವಚನಗಳನ್ನು ಬರಬೇಕು, ಕವಿಗಳು ಹಂಚ್ಕೋಬೇಕು ಅನ್ನುವಂಥದ್ದು ವಚನಕಾರ ಆಶೆ ಆಗಿದ್ದಿಲ್ಲ. ಆದ್ರೆ ವಚನಗಳು ಹೇಳುವಂತ ಈ ಸಾಮಾಜಿಕ ಪರವಾದಂತ ಮಾತುಗಳು ಒಂದು ಚಳುವಳಿಯ ಸ್ವರೂಪವನ್ನು ಪಡ್ಕೊಳ್ತಾವಂತ ಅನ್ನೋದಾದ್ರೆ
ಬಹುಶಃ ಆ ಕಾರಣದಿಂದಲೇ ವಚನಗಳು ಇಷ್ಟೊಂದು ಸುದೀರ್ಘವಾಗಿರುವಂತಹ ಇತಿಹಾಸ. ಎಷ್ಟೇ ಆತಂಕಗಳಿಗೆ ಒಳಪಟ್ಟರೂ ಕೂಡ ಅವು ನಮ್ಮ ಜೊತೆಗೆ ಉಳಿದು ಬಂದವು. ಯಾಕಂದ್ರೆ ಶೂನ್ಯ ಸಂಪಾದನೆ ಮೂಲಕ ಉಳಿದು, ಸಕಲ ಪುರಾತನ ವಚನ ಕಟ್ಟುಗಳಲ್ಲಿ ಉಳಿದು. ಹೀಗಾಗಿ ಅವುಗಳ ಸಂರಕ್ಷಣೆ ಬೇರೆ ಬೇರೆ ದೃಷ್ಟಿಯಿಂದ ಉಳಿಯಲಿಕ್ಕೆ ಕಾರಣ ಏನಂದ್ರೆ ಅವುಗಳಲ್ಲಿರುವಂತಹ ಸಾಹಿತ್ಯಿಕ, ವಿಶೇಷವಾಗಿ ಸಾಮಾಜಿಕ ಗುಣ ಅನ್ನುವಂಥದ್ದು ನಾವು ಗಮನಿಸಿದ್ರೆ ಇದು ಅರ್ಥ ಆಗ್ತದೆ. ಇಂಥ ಸಂದರ್ಭದಲ್ಲಿ ಉತ್ತರ ಭಾರತದೊಳಗೆ ನಡೆದಂತ ರಾಜಕೀಯ ಚಟುವಟಿಕೆ ಬಹಳ ಮುಖ್ಯ. ಯಾಕಂದ್ರೆ ವಚನ ಸಾಹಿತ್ಯ ಅಧ್ಯಯನ ಮಾಡುವಂಥವ್ರು ಇದನ್ನು ಗಮನಿಸ್ಬೇಕು. ನಾವು ಇಂಥ ಸಂದರ್ಭ ಏನಿತ್ತಲ್ಲ, ಈ ವಚನ 12ನೇ ಶತಮಾನದ ವಚನಕಾರರು ಯಾಕೆ ವಚನವನ್ನು ರಚಿಸಿರಬೇಕು ಅಥವಾ ಈ ರೀತಿಯ ಚಳುವಳಿ ಯಾಕೆ ಬಂದಿರಬೇಕು ಅನ್ನುವಂಥ ಸಂದರ್ಭ ಬಂದಾಗ ಉತ್ತರ ಭಾರತದಲ್ಲಿ ನಡೆದಂತ ರಾಜಕೀಯ ಚಟುವಟಿಕೆಯನ್ನೂ ಕೂಡ ಇಟ್ಟುಕೊಂಡು ನಮ್ಮ ವಿದ್ವಾಂಸರು ಚರ್ಚೆ ಮಾಡ್ತಾರೆ. ಅಂದ್ರೆ ಕ್ರಿಸ್ತ ಶಕ 1325ರಿಂದ 1351ರವರೆಗೆ ಈ ಮೊಹಮ್ಮದ್ ಬಿನ್ ತಗ್ಲಕ್ನ ಆಳ್ವಿಕೆಯ ಪರಿಣಾಮವಾಗಿ ಬಂಗಾಲದ ಸುಲ್ತಾನರು, ಗುಜರಾತಿನ ಪ್ರಾಂತದ ಅಧಿಕಾರಿಗಳು ಸ್ವತಂತ್ರರಾಗಲು ಹವಣಿಸುತ್ತಿರುವಂತ ಕಾಲಘಟ್ಟ. ಈಗ 1325ರಿಂದ 1351 ಕಾಲ. ಅಂದ್ರೆ ಇದರಿಂದ ಬಂಡೆದ್ದಂತ ಈ ಸಾಮಂತರನ್ನ ಹದ್ದುಬಸ್ತಿನಲ್ಲಿ ಇರಿಸಬೇಕು ಅನ್ನೋ ಕಾರಣದಿಂದ ಆ ದೆಹಲಿ ಸುಲ್ತಾನರು ವಿಫಲರಾಗ್ತಾರೆ. ಅನೇಕ ರಾಜಕೀಯ ವೈಪರೀತ್ಯಗಳ ನಡುವೆ ದೆಹಲಿಯ ರಾಜಕೀಯ ಅಸ್ಥಿರತೆಗೆ ಕಾರಣ ಆಗ್ತದೆ. ಆ ಅಸ್ಥಿರತೆಗೆ ಪೂರ್ಣ ವಿರಾಮವನ್ನ ಹಾಕಿದಂತ ಒಬ್ಬ ಅರಸ ಅಂತಂದ್ರೆ ಮೊಘಲ್ ಸಾಮ್ರಾಟ ಚಕ್ರವರ್ತಿ ಅಕ್ಬರ್ನ ಆಳ್ವಿಕೆ ನಮಗೆ ಕಾಣ್ತತಿ ಇತಿಹಾಸದೊಳಗೆ. ಇದ್ರ ಕಡೆಗೆ ಹೆಚ್ಚು ನಾನು ಬೆಳಕನ್ನ ಬೀರೋದಿಲ್ಲ. ಅಂದ್ರೆ ನಾನು ಹೇಳ್ಬೇಕಾದದ್ದು ಏನು ಅಂತಂದ್ರೆ, ಹೀಗೆ ದೆಹಲಿಯಲ್ಲಿ ಕಾಣಿಸಿಕೊಂಡಂತ ಒಂದು ಅರಾಜಕತೆ, ಅಂದ್ರೆ ಉತ್ತರ ಭಾರತದಲ್ಲಿ ಕಾಣಿಸಿಕೊಂಡಂತ ಒಂದು ಅರಾಜಕತೆ, ಆ ಅರಾಜಕತೆಯ ಬಿರುಗಾಳಿ ದಕ್ಷಿಣದತ್ತ ಬೀಸಕತ್ತಿತ್ತು. ಅಲ್ಲೇ ಇದ್ದಿದ್ರೆ ಏನ್ ನಮಗೆ ಸಮಸ್ಯೆ ಇದ್ದಿಲ್ಲ. ದಕ್ಷಿಣ ಭಾರತದ ಕಡೆಗೆ ಬೀಸ್ಲಿಕ್ಕತ್ತಿತ್ತು. ಈ ದಕ್ಷಿಣ ಪ್ರಾಂತದ ಈ ತುಘಲಕ್ಕನ ಪ್ರತಿನಿಧಿ ಅನಿಸಿರುವಂತ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಯಾದವರ ಮೇಲೆ ದಾಳಿ ಮಾಡ್ತಾನೆ. ಮತ್ತು ಈ ಹೊಯ್ಸಳ ಅರಸ ವೀರ ಬಲ್ಲಾಳನ ಮೇಲೆ ದಾಳಿ ಮಾಡ್ತಾನೆ. ಆತನ ಮಾಂಡಲಿಕನಾಗಿದ್ದಂತಂದ್ರೆ ನಮ್ಮ ಈ ಹೊಯ್ಸಳ ಅರಸರ ಮಾಂಡಲಿಕನಾಗಿರುವಂತ ಈ 1ನೇ ಹರಿಹರ, ಆನೆಗುಂದಿ ಮತ್ತು ಕಂಪಲಿ ಭಾಗದೊಳಗೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮುಂದಾಗ್ತಾನೆ. ಅಂದ್ರೆ ಒಂದು ಅನಿವಾರ್ಯತೆಗಾಗಿ ಈ ಸಾಮ್ರಾಜ್ಯ ಸ್ಥಾಪನೆ ಆಗಿರುವಂತ. ಬಹುಶಃ ಅದು ಮುಂದೆ ಸಾಹಿತ್ಯಿಕ, ಕಲೆ, ಸಂಸ್ಕೃತಿ ಈ ದೃಷ್ಟಿಯಿಂದ ಬಹುದೊಡ್ಡ ಕೊಡುಗೆಯನ್ನು ಅದು ಕೊಡ್ತು. ಅಂದ್ರೆ ಯಾವುದೇ ಒಂದು ಸಾಮ್ರಾಜ್ಯದ ಸ್ಥಾಪನೆಗೆ ಒಂದು ಅನಿವಾರ್ಯ, ಬಹಳ ಸುಖದಿಂದ ಇದ್ದಾಗೇನೆ ಇವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವರಲ್ಲ. ಅಂದ್ರೆ 300 ವರ್ಷಗಳಷ್ಟು ದೀರ್ಘ ಇತಿಹಾಸವಿರುವಂತಹ ವಿಜಯನಗರ ಸಾಮ್ರಾಜ್ಯ ಉತ್ತರದ ಅರಸರ ಮತ್ತು ಅವರ ಸಾಮಂತರ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಈ ಸಾಮ್ರಾಜ್ಯವನ್ನು ನಾವು ಬಹುಶಃ ಇತಿಹಾಸದೊಳಗೆ ಹಿಂದೂ ಸಾಮ್ರಾಜ್ಯ ಅಂತಂದ್ರೆ ನಾವು ಅದನ್ನ ವ್ಯಾಖ್ಯಾನವನ್ನ ಮಾಡಿದ್ದೇವೆ. ಅಂದ್ರೆ ವಿಜಯನಗರ ಸ್ಥಾಪನೆಯೊಂದಿಗೆ ಸಂಗಮ ಅರಸರು, ಅದರಲ್ಲೂ ಪ್ರೌಢದೇವರಾಯನ ಕಾಲದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಂತ ವಚನ ಸಾಹಿತ್ಯ ಅದು ಬಹುಮುಖ ಮತ್ತು ಬಹುಮೂಲದ ಅಧ್ಯಯನಗಳು ನಡೆದಿರುವಂತದ್ದನ್ನ ನಾವು ನೋಡ್ತೀವಿ. ಅದನ್ನ ನಾವೇನ್ ಮಾಡಿವಿ ಅಂತಂದ್ರೆ ಈಗ ಸಂಗಮ ಅರಸರ ಕಾಲದ ವಚನ ಸಾಹಿತ್ಯದ ಸ್ವರೂಪ ಅಂತ ಒಂದು ಟೈಟ್ಲ್ ಕೊಟ್ಕೊಂಡಿವಿ. ಯಾವ ಸ್ವರೂಪದೊಳಗೆ ಅದು ಅಧ್ಯಯನಕ್ಕೆ ಒಳಪಡಿತು ಅನ್ನೋದೇ ಇಲ್ಲಿ ಈ ನನ್ನ ನಾನು ಉಪನ್ಯಾಸದಲ್ಲಿ ಹೇಳ್ಬೇಕಾಗಿರುವಂತ ವಿಷಯ. ಅಂದ್ರೆ ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯದ ಸೃಜನಘಟ್ಟ ಅಂತ ಏನು 12ನೇ ಶತಮಾನವನ್ನು ನಾವು ಕರೆದ್ರೆ, ಈ 13ನೇ ಶತಮಾನದ ಕಾಲಘಟ್ಟವನ್ನ ನಾವು ವಚನ ಸಾಹಿತ್ಯ ಇಲ್ಲ ವಚನ ಸಾಹಿತ್ಯ ಚರಿತ್ರೆಯ ನಿರ್ಮಾಣ ಘಟ್ಟ ಅಂತ ಕರಿತೀವಿ. ಅಂದ್ರೆ ವಚನಗಳನ್ನೇ ಇಟ್ಟುಕೊಂಡು ಬಹುಶಃ ಹರಿಹರ ರಚಿಸಿದಂತ 100 ಶಿವಶರಣರ ರಗಳೆಗಳಿಗೆ ಆಕರ ಆಗಿದ್ದು ವಚನಗಳು. ಹಾಗಾಗಿ ಹರಿಹರನ ರಚಿಸಿದ 100 ಶಿವಶರಣರ ರಗಳೆಗಳಿರ್ಬೋದು, ರಾಘವಾಂಕನ ಸಿದ್ದರಾಮ ಚಾರಿತ್ರೆ ಇರಬಹುದು, ಚಾಮರಸನ ಪ್ರಭುಲಿಂಗ ಲೀಲೆ ಇರಬಹುದು, ಭೀಮಕವಿಯ ಬಸವ ಪುರಾಣ ಇರಬಹುದು, ಇತ್ಯಾದಿ 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 ಕಾವ್ಯ ಪುರಾಣ ಮತ್ತು ರಗಳೆಗಳನ್ನ ನೋಡಿದರೆ ಇವು ವಚನಗಳನ್ನೇ ಆಧರಿಸಿ ಅಥವಾ ಅವರು ಶರಣ ಚಳುವಳಿಯನ್ನ ಸ್ವಲ್ಪ ಹತ್ತಿರದಿಂದ ಕಂಡವರಾಗಿ ರಚನೆಯಾಗಿರುವಂತ ಕೃತಿಗಳು ಅನ್ನೋದನ್ನ ನಾವು ಗಮನಿಸ್ಬೇಕು. ಹಾಗಾಗಿ ಉದಾಹರಣೆಗೆ
ಆ, ಅಲ್ಲಿ ಇವುಗಳಲ್ಲಿ ಬಸವ ಮೌಲ್ಯ ಐತಿ ಅಥವಾ ಶರಣರ ಮೌಲ್ಯ ಐತಿ ಅನ್ನಲಿಕ್ಕೆ ನಾವು ಅನೇಕ ಓದನ್ನ ಮಾಡಬೇಕಾಗ್ತದೆ. ಡಾಕ್ಟರ್ ಕಲಬುರ್ಗಿಯವರ ಲೇಖನಗಳು ಆ ಕಡೆಗೆ ನಮ್ಮ ಗಮನವನ್ನ ಸೆಳೆಸ್ತವೆ. ಬಹುಶಃ ಅವರ ಲೇಖನಗಳಲ್ಲಿ ಬಸವರಾಜ ದೇವರ ರಗಳೆಯಲ್ಲಿ ಬಸವ ಮೌಲ್ಯದ ಪ್ರತಿಪಾದನೆ ಬಹಳ ಅತ್ಯುತ್ತಮವಾಗಿರುವಂತ ಲೇಖನ. ಹರಿಹರ ಬಸವ ತತ್ವವನ್ನು ಹೇಗೆ ತನ್ನ ತನ್ನ ಕಾವ್ಯದಲ್ಲಿ ರಗಳೆಯಲ್ಲಿ ಮೌಲ್ಯಮಾಪನ ಮಾಡ್ತಾನೆ, ಪ್ರತಿಪಾದನೆ ಮಾಡ್ತಾನೆ, ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಾನೆ. ಅದು ಪ್ರಸಾದದ ಮೌಲ್ಯ ಇರ್ಬೋದು ಅಥವಾ ಬೇರೆ ಬೇರೆ ಮೌಲ್ಯ ಇರ್ಬೋದು. ಅದನ್ನ ಹೇಳ್ತಾನೆ. ಬಸವರಾಜ ದೇವರ ರಗಳೆಯಲ್ಲಿ ಬಸವ ಮೌಲ್ಯದ ಪ್ರತಿಪಾದನೆ. ಈ ಲೇಖನವನ್ನು ಓದಬೇಕು ನಮ್ಮ ವಿದ್ಯಾರ್ಥಿ ಮಿತ್ರರು. ಎರಡನೇದು, ಹರಿಹರನ ಸಾಹಿತ್ಯದಲ್ಲಿ ಹೋರಾಟದ ಧ್ವನಿಗಳು. ಹರಿಹರನ ಸಾಹಿತ್ಯದಲ್ಲಿ, ಹರಿಹರನ ಕಾವ್ಯಗಳಲ್ಲಿ ಹೋರಾಟದ ಧ್ವನಿ ಹೇಗಿತ್ತು ಅಂತ, ಒಂದು ರಾಜ ಪ್ರತಿಷ್ಠೆಯ ವಿರುದ್ಧ ಹೇಗೆ ಬಸವಣ್ಣ ಅವತ್ತು ಸಾಮಾಜಿಕ ಪರವಾಗಿ ನಿಂತಿದ್ದ ಅನ್ನುವಂಥದ್ದನ್ನ ಹರಿಹರ ಒಂದು ಪಾತ್ರದ ಮೂಲಕ, ಒಂದು ಸನ್ನಿವೇಶದ ಮೂಲಕ, ಒಂದು ಘಟನೆಯ ಮೂಲಕ ಹೇಗೆ ಪ್ರತಿಪಾದನೆ ಮಾಡ್ತಾನೆ ಅನ್ನುವಂಥ ಒಂದು ಅಪರೂಪದ ಒಂದು ಲೇಖನ ಕಲಬುರ್ಗಿ ಅವ್ರದ್ದಿದೆ, ಹರಿಹರನ ಸಾಹಿತ್ಯದಲ್ಲಿ ಹೋರಾಟದ ಧ್ವನಿಗಳು. ಇವು 13ನೇ ಶತಮಾನದ ಕವಿಗಳಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯದ ತತ್ವಗಳು ಅಡಕವಾಗಿರುವಂತ ಸಂಗತಿಗಳಿವು. ಈ ಕಾವ್ಯಗಳನ್ನ ನಾವು ಓದಿದ್ರೆ ಇನ್ನೂ ನಾವು ವಚನ ಸಾಹಿತ್ಯದ ಮೇಲೆ ಪ್ರಖರವಾಗಿರುವಂತಹ ಅಧ್ಯಯನ ಅಥವಾ ಪ್ರಖರವಾಗಿರುವಂತ ತಿಳುವಳಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಐತಿ. ಇದು ಬಹಳ ಮುಖ್ಯ. ಈ ಕಾವ್ಯಗಳನ್ನು ಸುಮ್ಮನೆ ಓದೋದಲ್ಲ. ಅಲ್ಲಿ ಒಂದು ಕಡೆ ವಚನ ಸಾಹಿತ್ಯ ರಚನೆ ಆಗಿತ್ತು. ಆ ವಚನ ಸಾಹಿತ್ಯದ ರಚನೆಯ ವೈಶಿಷ್ಟ್ಯವನ್ನ ಒಂದು ಪಾತ್ರದ ಮೂಲಕ, ಸನ್ನಿವೇಶದ ಮೂಲಕ ಅಥವಾ ಸಂವಾದದ ಮೂಲಕ ಈ ಕವಿಗಳು, ಶಿವಕವಿಗಳು, ಶಿವಶರಣ ಕವಿಗಳು, ಇವರು ಪ್ರತಿಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಕಾರಣದಿಂದ ಬಹಳ ಮುಖ್ಯ ನಮಗೆ ಇವರು 13ನೇ ಶತಮಾನಕ್ಕೆ ನಾವು ಯಾಕೆ ಇದು, ಯಾಕಂದ್ರೆ ಪ್ರೌಢದೇವರನ ಕಾಲ 14ನೇ ಶತಮಾನ. ಆದ್ರೆ ಅದಕ್ಕಿಂತ ಮೊದಲು ಚರಿತ್ರಾ ನಿರ್ಮಾಣ ಘಟ್ಟ ಆಯಿತು. ಚರಿತ್ರೆಯನ್ನ, ವಚನಕಾರರ ಚರಿತ್ರೆಯನ್ನ, ವಚನಗಳ ತಾತ್ವಿಕ ಚರಿತ್ರೆಯನ್ನ ಕಟ್ಟುವಂತ ಕೆಲಸ ಈ ಕಾಲದಲ್ಲಿ ಆಯಿತು. ಹರಿಹರನಿಂದ, ರಾಘವಾಂಕನಿಂದ, ಚಾಮರಸನಿಂದ, ಭೀಮಕವಿಯಿಂದ ಆಯಿತು. ಹಾಗಾಗಿ ಅದೇ ರೀತಿ ರಾಘವಾಂಕನ ಸಂವಾದ ಸಂದರ್ಭಗಳ ತಾತ್ವಿಕತೆ, ರಾಘವಾಂಕನ ಸಂವಾದ ಐತಲ್ಲ, ಕಾವ್ಯಗಳಲ್ಲಿ ಸಂವಾದ, ಆ ಸಂವಾದಗಳ ತಾತ್ವಿಕತೆ ಏನು ಅನ್ನೋದು ಒಂದು ಲೇಖನ ಐತೆ ಅವ್ರದ್ದು, ಸರ್ದ ಕಲಬುರ್ಗಿ ಹೋದ. ಅದನ್ನು ನೋಡ್ಬೇಕು. ಅದೆಲ್ಲ ವಚನ ಸಾಹಿತ್ಯದ ಪ್ರಖರತೆಯಿಂದ ರಚನೆ ಆಗಿರುವಂತ ಲೇಖನಗಳವೆಲ್ಲ. ಅದೇ ರೀತಿ ಈ ಬಸವ ಪುರಾಣದ ಪ್ರಭಾವ ಮತ್ತು ಪ್ರೇರಣೆ. ಬಸವ ಪುರಾಣ ಹುಟ್ಟಲಿಕ್ಕೆ ಕಾರಣ ಏನು, ಅದ್ರ ಪ್ರಭಾವ ಏನು, ಅದ್ರ ಪ್ರೇರಣೆ ಏನು, ಯಾರಿಗೆ ಪ್ರೇರಣೆ ಆಯ್ತು, ಅಲ್ಲಿ ವಚನಕಾರರ ಪಾಲು ಎಷ್ಟು, ವಚನಗಳ ಪಾತ್ರ ಏನು, ಇವುಗಳ ಅಧ್ಯಯನಕ್ಕೆ ನಾವು ಕೇವಲ ಇವು ಕಾವ್ಯ ಪುರಾಣ ಅಂತಂದ್ರೆ ನಾವು ಅವುಗಳನ್ನು ಉಪೇಕ್ಷೆ ಮಾಡೋದು ಸರಿಯಲ್ಲ ಅನ್ನುವಂಥ. ಅಂದ್ರೆ ಯಾವುದೇ ಅದಕ್ಕಾಗಿ ನಾನು ಹೇಳಿದ್ದು, ನಮ್ಮ ಹಂಪಿ ಎಷ್ಟು ವಿಶೇಷ ಅಂತಂದ್ರೆ, ಹಂಪಿ ಎಷ್ಟು ವಿಶೇಷ ಅಂತಂದ್ರೆ ಅವರೇ ಹೇಳ್ತಾರೆ ಒಂದ್ ಕಡೆಗೆ, ಬಸವರಾಜ ದೇವರ ರಗಳೆಯನ್ನ ಹರಿಹರ, ಹರಿಹರನ ಮಹತ್ವವನ್ನ ರಾಘವಾಂಕ ಚರಿತ್ರೆಯನ್ನು ಸಿದ್ದನಂಜೇಶ. ಒಬ್ಬರ ಚರಿತ್ರೆಯನ್ನು ಮತ್ತೊಬ್ಬರು ಬರೆಯೋದ್ರ ಮೂಲಕ ಚರಿತ್ರೆಯ ನಿರ್ಮಾಣಕ್ಕೆ ಶ್ರೀಕಾರ ಹಾಕಿದಂಥವರು ನಮ್ಮ ವಿಜಯನಗರದ ಈ ಕಾಲದ ಕವಿಗಳು, ವಿಜಯನಗರ ಸಂದರ್ಭದ ಕವಿಗಳು. ಅದು ವಿಶೇಷ ಇಲ್ಲಿ. ಚರಿತ್ರೆ ನಿರ್ಮಾಣ, ಒಬ್ಬರ ಚರಿತ್ರೆನೊಬ್ರು, ಬಸವಣ್ಣ ಒಬ್ಬ ಕವಿ, ಆ ಕವಿ ಚರಿತ್ರೆಯನ್ನ ಯಾರು ಬರೆದ್ರು, ಹರಿಹರ ಒಬ್ಬ ಕವಿ ಬರೆದ, ಬಸವರಾಜ ದೇವರ ರಗಳೆ ಅಂತೇಳಿ. ಹರಿಹರನ ಮಹತ್ವ ಅಂತ ಹೇಳಿ ಅವ್ರ ಅಳಿಯ ರಾಘವಂಕ ಬರೆದ, ರಾಘವಂಕನ ಚರಿತ್ರೆಯನ್ನ ಮತ್ತ ಸಿದ್ದನಂಜೇಶ ಬರೆದ. ಹೀಗೆ ಒಬ್ಬರ ಚರಿತ್ರೆಯನ್ನು ಒಬ್ಬರು ಬರೆಯೋದ್ರ ಮೂಲಕ ಚರಿತ್ರೆಯ ನಿರ್ಮಾಪಕರಾಗ್ತಾರೆ ಈ ವಿಜಯನಗರ ಕಾಲದ ಈ ಕವಿಗಳು. ಅದಕ್ಕೆ ಇವ್ರಿಗೆ ಬಹಳ ಹೆಚ್ಚು ಪ್ರಾಶಸ್ತ್ಯ ಆ ಕಾರಣದಿಂದಲೇ ಇದು. ಅದಕ್ಕೆ ವಿಜಯ ಕಲ್ಯಾಣ ಅಂತ ಕರೆದ್ರು ಇವೆಲ್ಲ ಕಾರಣಗಳಿಂದ. ಇರ್ಲಿ, ಅದೇನಿದ್ರು ಕೂಡ ನೋಡಿ, ಹೇಗೆ ಒಂದು ಉದಾಹರಣೆ ಹೇಳಿ ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು. ಬಸವಣ್ಣನವರ ಜೀವನದ ಉದ್ದೇಶಗಳನ್ನು 3 ಕವಿಗಳು ಬರೀತಾರೆ. ಬಸವಣ್ಣನವರ ಜೀವನದ ಉದ್ದೇಶ ಏನಿತ್ತು ಅನ್ನುವಂಥ ವಿಷಯವನ್ನ ಕುರಿತು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೂರು ಜನ ಕವಿಗಳು ಪ್ರತಿಪಾದನೆ ಮಾಡ್ತಾರೆ. ಒಬ್ಬ ಭೀಮಕವಿ, ಬಸವ ಪುರಾಣ. ಇನ್ನೊಬ್ಬ ಸಿಂಗರಾಜ ಪುರಾಣ. ಇನ್ನೊಬ್ಬ ಹರಿಹರ, ಅದು ಬಸವರಾಜ ದೇವರ ರಗಳೆ. ಈ 3 ಕಾವ್ಯಗಳನ್ನು ಓದಿದ್ರೆ ಬಸವಣ್ಣ ಅಥವಾ ಆತನ ಜೀವನ ಅಥವಾ ಆತ ಯಾಕೆ ಹುಟ್ಟಿದ ಈ ಭೂಮಿಯಲ್ಲಿ ಅನ್ಲಿಕ್ಕೆ 3 ಬೇರೆ 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 ತತ್ವಗಳನ್ನು ಹೇಳ್ತಾರೆ. ಅಂದ್ರೆ ಒಬ್ಬ ವಚನಕಾರ ಇಷ್ಟೊಂದು ಕವಿಗಳಿಗೆ ಆಹಾರ ಆಗ್ತಾನಲ್ಲ, ಅಧ್ಯಯನದ ವಸ್ತು ಹಾಕನಲ್ಲ, ಅದು ಬಹಳ ಮುಖ್ಯ. ಬಸವಣ್ಣಂತ ಒಬ್ಬ ದಾರ್ಶನಿಕ ವ್ಯಕ್ತಿ, ಬಸವಣ್ಣಂತ ಒಬ್ಬ ಸಮಾಜ ಸುಧಾರಕ ವ್ಯಕ್ತಿ, ಈ 3 ಜನ ಕವಿಗಳಿಗೆ ಒಂದು ಕಾವ್ಯದ ವಸ್ತು ಆಗೋದೇ ನಾವೆಲ್ಲ ಕುತೂಹಲ, ಆಶ್ಚರ್ಯ ಪಡ್ಬೇಕಾಗಿರುವಂತ ಇದು.
ಅದಕ್ಕೆ ಅಂದ್ರೆ ಒಬ್ಬ ಇತಿಹಾಸದ ವ್ಯಕ್ತಿಯನ್ನು ಕುರಿತು ನಮ್ಮ ಚರಿತ್ರೆ ನಿರ್ಮಾಣ ಆದವಲ್ಲ, ಯಾವುದೇ ರಾಮಾಯಣ ಮಹಾಭಾರತಗಳಲ್ಲ. ಇತಿಹಾಸದ ವ್ಯಕ್ತಿಯನ್ನು ಕುರಿತು ನಮ್ಮ ಚರಿತ್ರೆ ನಿರ್ಮಾಣ ಆದವು. ಇಲ್ಲಿ ಒಂದೊಂದೇ ಮಾತಿನಲ್ಲಿ ಹೇಳದ ಭೀಮಕವಿಯ ಉದ್ದೇಶ ಏನಿತ್ತು ಬಸವಣ್ಣ ಹುಟ್ಟಲಿಕ್ಕೆ ಅಂತ ಹೇಳ್ತಾನೆ. ಶಿವಮತ ಇದು ನಶಿಸಿ ಹೋಗೋದಿತ್ತು, ಭೂಮಂಡಲದ ಶಿವಮತ ನಶಿಸಿ ಹೋಗೋದಿತ್ತು. ಆ ಶಿವಮತವನ್ನು ಉದ್ಧರಿಸಬೇಕು ಅನ್ನುವಂತ ಪುರಾಣ ಪ್ರಜ್ಞೆಯಿಂದ ಭೀಮಕವಿ ಬಸವಣ್ಣನ ಜನನವನ್ನ ಕಾಣ್ತಾನೆ, ಬಸವಣ್ಣನ ಹುಟ್ಟನ್ನ ಕಾಣ್ತಾನೆ. ಅಷ್ಟು ಸಾಕು. ಎರಡನೇದು ಶಿಂಗಿರಾಜನ ಉದ್ದೇಶ ಏನು? ಅನಿಮಿಷನಿಗೆ ಇಷ್ಟಲಿಂಗ ದೀಕ್ಷೆ ನೀಡಬೇಕು ಅನ್ನೋ ಕಾರಣಕ್ಕೇನೆ ಬಸವಣ್ಣ ಹುಟ್ಟಿದ್ನಂತೆ. ಅಂದ್ರೆ ಲಿಂಗ ತತ್ವದ ಮೇಲೆ ಒತ್ತು ಕೊಟ್ಟು ಆತ ಬಸವಣ್ಣನ ಜನನವನ್ನ ಆತ ಪ್ರತಿಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಶಿಂಗಿರಾಜ ಪುರಾಣದೊಳಗೆ. ಹರಿಹರನಂದ ಏನು ಅಂತಂದ್ರೆ, ಈ ವೃಷಭಮುಖ ಏನಿದ್ನಲ್ಲಿ ಇವನು ಕೈಲಾಸದಲ್ಲಿ ಪ್ರಸಾದ ನೀಡುವಾಗ ಷಣ್ಮುಖನನ್ನ ಮರ್ತು ಬಿಟ್ನಂತೆ. ಹಾಗಾಗಿ ಷಣ್ಮುಖನನ್ನ ಮರ್ತದಕ್ಕೆ ನೀನು ಪ್ರಸಾದಿ ಸ್ಥಳ ಆಚರಿಸ್ಕೊಂಡು ನೀನ್ ಬಾ ಅಂತಂದು ಹೇಳಿ ಈತ ಹುಟ್ಟಿದ್ನಂತೆ. ಅಂದ್ರೆ ಇಲ್ಲಿ ಪ್ರಸಾದಿ ತತ್ವವನ್ನ ಹೇಳ್ತಾನೆ. ಒಂದು ಲಿಂಗ ತತ್ವ, ಒಂದು ಪ್ರಸಾದ ತತ್ವ, ಇವು ಇಲ್ಲಿ ಬಹಳ ಮುಖ್ಯ. ಇಲ್ಲಿ ಅಂದ್ರೆ ಆ ಪ್ರಸಾದ ಎಷ್ಟು ವ್ಯಾಪಕ ಆಕೈತೆ ಹರಿಹರನ ಬಸವರಾಜ ದರಗಳಲ್ಲಿ ಅಂತಂದ್ರೆ, ಬರೀ ಪ್ರಸಾದ ಅಂತಂದ್ರೆ ನಾವು ಸೇವನೆ ಮಾಡುವಂತ ಆಹಾರ ಅಂತ ಅಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಯಾವುದೇ ಒಂದು ರಾಜ್ಯದ ಸಂಪತ್ತು ಕೂಡ ನಮ್ಮ ಪ್ರಸಾದ. ಅದು ನಮಗೆ ಬರ್ಬೇಕಾಗಿರುವಂತ ಹಕ್ಕು, ಅದು ನಾವು ಬಳಸಿಕೊಳ್ಳಬೇಕಾಗಿರುವಂತ ಒಂದು ಸಂಪತ್ತು. ಅದು ಅದನ್ನ ಕುರಿತು ಚರ್ಚೆ ಮಾಡ್ತಾನೆ ಬಸವರಾಜ ದೇವರ ರಗಳಲ್ಲಿ ಹರಿಹರ. ಸಾಮಾನ್ಯವಾಗಿ ಹರಿಹರನ ಭಕ್ತ ಕವಿ ಅಂತ ನಾವು ಉಪೇಕ್ಷೆ ಮಾಡ್ತೀವಿ. ಆದ್ರೆ ಬಸವ ಕ್ರಾಂತಿಗೆ ಬಹಳ ಹತ್ತಿರದಲ್ಲಿರುವಂತ ಒಬ್ಬ ಕವಿ ಅವನು. ಆ ಕಾರಣದಿಂದ ಆತ ಏನ್ ಹೇಳ್ತಾನಂದ್ರೆ, ರಾಜ್ಯ ಭಂಡಾರ ಒಂದ್ ಯಾವ್ದೋ ಫೋನ್ ಬರ್ತೈತೆ, ಅದು ಡಿಸ್ಟರ್ಬ್ ಆಗ್ತಾ ಇದೆ, ಇರ್ಲಿ. ರಾಜ್ಯ ಭಂಡಾರ ಈ ಮೇಲ್ವಿಚಾರಣೆ ಹೊತ್ತಂತ ಬಸವಣ್ಣ ಆತ ಒಂದ್ ಕಡೆಗೆ ಚಿಂತಿಸ್ತಾನೆ. ಏನ್ ಚಿಂತಿಸ್ತಾನಂದ್ರೆ, ಈಗ ಒಂದು 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 ಆತನ ಪದ್ಯವನ್ನೇ ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ ನೋಡಿ. ಚಿಂತಿಸಿದನ ವಸ್ತುಗಳ ನಡುವೆ ಕುಳ್ಳಿರ್ತ. ಬಸವಣ್ಣ ಆ ವಸ್ತುಗಳನ್ನೆಲ್ಲ, ರಾಜ್ಯ ಭಂಡಾರದ ವಸ್ತುಗಳನ್ನೆಲ್ಲ, ಸಂಪತ್ನೆಲ್ಲ ಇಟ್ಕೊಂಡು ಕುಂತಿರ್ತಾನೆ. ಚಿಂತಿಸಿದನ ವಸ್ತುಗಳ ನಡುವೆ ಕುಳ್ಳಿರ್ದ ಅಯ್ಯಲ, ಇಂತಪ್ಪ ಅನರ್ಘ್ಯಮಂ ಭಕ್ತರ್ಗೆ ಕೈಯಾರೆ ಕೊಡಲಿಲ್ಲ. ಇದನ್ನ ಭಕ್ತರಿಗೆ ಕೊಡ್ಬೇಕಾಗಿತ್ತು, ನಾನು ಕೈಯಾರೆ ಕೊಡಲಿಲ್ಲ. ಲೋಕಾಯರ್ತೆಗೆ ಸಲ್ತಾ ಇದೆ ಅಂತಂದು ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಬಹಳ ಮುಖ್ಯವಾಗಿ ಆತನ ಉದ್ದೇಶ ಏನು ಅಂತಂದ್ರೆ, ಪದಾರ್ಥವಾದಿ ಪ್ರಜೆಗಳಿಗೆ, ಪ್ರಸಾದವಾದಿ ಅಲ್ಲ, ಅದು ಪದಾರ್ಥವಾದಿ ಪ್ರಜೆಗಳಿಗೆ ಅಂದ್ರೆ ಭವಿಗಳಿಗೆ, ಲೋಕಾಯತರ್ಗೆ ಸಲ್ಲುವಂತ ಈ ರಾಜ ಸಂಪತ್ತು ಇದು ವೇಸ್ಟ್ ಅಂತ ಇವ್ರಿಗೆ ಸಲ್ಬಾರ್ದಾಗಿತ್ತದು ಅಂತಾನೆ. ಪ್ರಸಾದವಾದಿ ಪ್ರಜೆಗಳಿಗೆ, ಭಕ್ತರಿಗೆ ಸಲ್ಬೇಕಾಗಿತ್ತು ಅನ್ನುವಂತ ತತ್ವವನ್ನ ಅಂತ ಹೇಳ್ತಾನೆ. ಅಂದ್ರೆ ಈ ಶರಣರ ಚರಿತ್ರೆಯಲ್ಲಿ ಒಂದು ಲಿಂಗ ತತ್ವದ ಮಹತ್ವವನ್ನು ಇಟ್ಟುಕೊಂಡು ಕೂಡ ಒಬ್ಬ ಕಥಾನಾಯಕ ಹುಟ್ಟಿಕೊಳ್ಳೋದು, ಪ್ರಸಾದಿ ತತ್ವದ ಮಹತ್ವವನ್ನು ಇಟ್ಟುಕೊಂಡು ಒಬ್ಬ ಕಥಾನಾಯಕ ಹುಟ್ಟಿಕೊಳ್ಳೋದು ಏನೈತಲ್ಲ, ಇದು ಶರಣರ ಚರಿತ್ರೆಯಲ್ಲಿ ಬಹಳ ವಿಶಿಷ್ಟವಾಗಿರುವಂತ ಆ ಕೆಲಸವನ್ನ ವಚನ ಸಾಹಿತ್ಯದ ರಚನೆ ಆದ ನಂತರ, ವಚನಕಾರರು ಬಾಳಿ ಬದುಕಿ ಹೋದ ನಂತರ ಮುಂದಿನ ಕವಿಗಳು ಮಾಡಿದರು. ಇವು ಚರಿತ್ರೆಯ ಅಂಶಗಳು. ನಮಗೆ ಒಂದು ಕಾವ್ಯ ಅದು ಕೇವಲ ಪುರಾಣ ಆಗಿ ನಿಲ್ಲೋದಲ್ಲ, ಒಂದು ಚರಿತ್ರೆಯ ಭಾಗವಾಗಿ ಯಾಕೆ ಆಗ್ತದೆ ಅನ್ನೋದು ಈ ಕಾರಣದಿಂದ. ಅಂದ್ರೆ ಇಲ್ಲಿ ಪದಾರ್ಥವಾದಿ ಸಮಾಜದಲ್ಲಿ ಪ್ರಸಾದವಾದವನ್ನ ಅನುಷ್ಠಾನಗೊಳಿಸಬೇಕೆಂದ ಒಂದು ಹರಿಹರನ ಅಪೇಕ್ಷೆ ಐತಲ್ಲ, ಅದು ಬಹಳ ಮುಖ್ಯ. ಆ ಕಾರಣದಿಂದಲೇ ನಮ್ಮ ವಚನಗಳನ್ನ ಅಥವಾ ವಚನಕಾರರನ್ನ ಬೇರೆ ಬೇರೆ ದೃಷ್ಟಿಯಿಂದ ಅಧ್ಯಯನ ಮಾಡಲಿಕ್ಕೆ ಈ ಮುಂದಿನ ಕವಿಗಳು ಪ್ರಯತ್ನ ಮಾಡಿದ್ರು. ಅದರಲ್ಲೂ ಸಂಗಮ ವಂಶದ ಈ ಪ್ರಯತ್ನ ಐತಲ್ಲ, ಅದು ಬಹಳ ಶ್ಲಾಘನೀಯವಾಗಿರುವಂಥದ್ದು ಅಂತ. ಅಂದ್ರೆ ವಚನಗಳ ತಾತ್ವಿಕತೆಯನ್ನು ನಿರೂಪಿಸುವುದರ ಮೂಲಕ ವಚನ ಕಾವ್ಯಗಳಾಗಿ ಇವು ರೂಪಾಂತರಗೊಂಡು ಒಂದು ವಿಷಯ ಬಸವರಾಜ ದೇವರಗಳೇ ಅದು ಬಸವಣ್ಣನ ವಚನಗಳ ಆಶಯದ ತಾತ್ವಿಕ ರೂಪ ಪ್ರತಿಬಿಂಬ. ಅದು ಅಲ್ಲಿ ವಚನಗಳಲ್ಲೇ ಬಸವಣ್ಣ ಹೇಳುವಂತ ವಚನಗಳಲ್ಲೇ ಅದೇ ದಯೆ ಎಲ್ಲಿದೆ. ಒಂದು ಯಾರೋ ಒಬ್ಬ ಆಕಳನ್ನ ಕೊಂಡೊಯ್ದ್ರೆ ಇದನ್ನೇ ಅದು ಬಹಳ ಭಕ್ತಿಯ ಪರವೇಶದೊಳಗೆ ಕರನು ಅಲ್ಲೇ ಅವನಿಗೆ ಕೊಟ್ಟು ಬಂದ್ಬಿಡ್ರಿ ಅನ್ನೋಷ್ಟರ ಮೆಟ್ಟಿಗೆ ಅಲ್ಲಿ ಬಸವ ತತ್ವದ ಚಿಂತನೆಗಳನ್ನು ಇಂಥ ಕಾವ್ಯಗಳಲ್ಲಿ ನಾವು ನೋಡ್ಬೇಕಾಗ್ತದೆ. ಅದನ್ನ ಯಾಕೆ ಹೇಳಿದ್ರು ಅಂದ್ರೆ ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ ನಾವು ಹೇಳಿದ್ರೆ ಹೆಚ್ಚು ಜನರಿಗೆ ಈ ಬಸವ ತತ್ವ ಅಥವಾ ವಚನ ಸಾಹಿತ್ಯ ಅರ್ಥ ಆಗ್ತದೆ ಅನ್ನುವಂಥ ಕಾರಣದಿಂದ ಈ ಕೆಲಸಗಳು ನಡೆದವು ಅನ್ನುವಂಥದ್ದು. ಅಂದ್ರೆ
ಒಂದು ಸಂದರ್ಭ ಇಟ್ಕೊಂಡು ಆ ಸಂದರ್ಭಕ್ಕೆ, ಆ ಪರಿಸರಕ್ಕೆ, ಆ ಅಗತ್ಯಕ್ಕೆ ಮತ್ತು ಏನು ಅವ್ರ ತತ್ವವನ್ನು ಪ್ರತಿಪಾದನೆ ಮಾಡ್ಬೇಕು, ಆ ತತ್ವ ಪ್ರತಿಪಾದನೆ ಅನುಷ್ಠಾನಕ್ಕೆ ಬೇಕಾಗಿರುವಂತ ಒಂದು ಕಾವ್ಯಾತ್ಮಕವಾದ ನೆಲೆಯನ್ನ ಕಂಡುಕೊಂಡ್ರೆ ಈ ಕವಿಗಳು. ಇರ್ಲಿ, ಅದೇನೇ ಇದ್ರು ಕೂಡ ನಾವು ನೇರವಾಗಿ ಸ್ವಲ್ಪ ವಿಜಯನಗರ ಮತ್ತು ಈ ವಚನ ಪರಂಪರೆಗೆ ಬರೋದಾದ್ರೆ 15ನೇ ಶತಮಾನದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹುಶಃ ಮೊದಲು ಇಲ್ಲೇ ಒಂದು ಸ್ಪಷ್ಟಪಡಿಸ್ಬಿಡ್ತೀನಿ ನಾನು. ಈ ಸಂಗಮ ಕಾಲದ ವಚನ ಸಾಹಿತ್ಯದ ದುಡಿಮೆಯಲ್ಲಿ ಬಹಳ ಮಹತ್ವದ ಅಂತಂದ್ರೆ 101 ವಿರಕ್ತರು ಮತ್ತು ಕರಸ್ಥಲ ಸಾಹಿತ್ಯ ಪರಂಪರೆ. ಯಾಕಂದ್ರೆ ಕರಸ್ಥಲ ಸಾಹಿತ್ಯ ಪರಂಪರೆಯಲ್ಲಿ ಕರಸ್ಥಲ ವೀರಣ್ಣೊಡೆಯ ಅಂತ ಬರ್ತಾನೆ, ಕರಸ್ಥಲ ನಾಗಿದೇವ ಅಂತ ಬರ್ತಾನೆ, ಕರಸ್ಥಲ ಮಲ್ಲಿಕಾರ್ಜುನ ಅಂತ ಬರ್ತಾನೆ. ಈ ಮೂವರು ಕೂಡ ಕರಸ್ಥಲ ಪರಂಪರೆಯಿಂದ ಇವರು ಕೂಡ ವಚನಗಳ ಮೇಲೆ ಕೆಲಸ ಮಾಡಿದ್ರು. ಇವರು ಸ್ವತಃ ವಚನಕಾರರು ಆಗಿದ್ರು ಅನ್ನುವಂಥದ್ದು ಒಂದು ನೀವು ಗಮನ ಇಟ್ಕೋಬೇಕು. ಎರಡನೇದು 101 ಮಂದಿ ವಿರಕ್ತರು. ಯಾಕಂದ್ರೆ ವಿರಕ್ತರನ್ನ ಗೈರು ಹಾಜರಿ ಮಾಡಿ ನಾವು ವಿಜಯನಗರ ಸಂಗಮ ವಂಶದ ವಚನ ಸಾಹಿತ್ಯವನ್ನು ನೋಡಕ್ ಆಗುವುದಿಲ್ಲ. ಆ ಕಾರಣದಲ್ಲಿ ಅವರಿಂದಲೇ ಇದು ವಿಜಯ ಕಲ್ಯಾಣ ಅನ್ನೋ ಒಂದು ಹೆಸರು ಬರುವಷ್ಟು ಮಟ್ಟಿಗೆ ಆ 101 ವಿರಕ್ತರು ಕೆಲಸ ಮಾಡಿದ್ರು. ಇದು ನನ್ನ ಕೈಯಲ್ಲಿ ಒಬ್ಬ ಡಾಕ್ಟರ್ ಜೆ ಕುಮಾರ್ ಅಂತ ಒಬ್ಬ ಹುಡುಗ 101 ವಿರಕ್ತರು ಒಂದು ಕೃತಿಯನ್ನ ಅಧ್ಯಯನ ಮಾಡಿ PhD ಅಧ್ಯಯನವನ್ನು ಮಾಡಿ. ಬಹುಶಃ ಅಲ್ಲಿ ಶಾಂತ ಸಂಪ್ರದಾಯ ಅನ್ನುವಂಥ ಒಂದು, ಯಾಕಂದ್ರೆ ಅಲ್ಲಿ ಕೋಲ್ ಶಾಂತ, ಕುದುರೆ ಶಾಂತ, ಆ ಶಾಂತ, ಈ ಶಾಂತ ಅಂತ ಬರೀ ಶಾಂತ ಉಪಮೆಗಳನ್ನ ಇಟ್ಕೊಂಡು ಬರುವಂತ ಅನೇಕ 101 ಮಂದಿ ವಿರಕ್ತರಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಇವರು ಆರೂಢ ಪರಂಪರೆಯ ಹಿನ್ನೆಲೆ ಇನ್ನೂ ಇಟ್ಕೊಂಡು ಅಥವಾ ಬೇರೆ ಬೇರೆ ಪರಂಪರೆಯ ಎಲ್ಲ ಒಂದು ದೃಷ್ಟಿಯಿಂದ ಸಂಯೋಜನೆಗೊಂಡಿರುವಂತಹ ಒಂದು ವಿರಕ್ತರ ಒಂದು ಸಂಘಟನೆ ಐತಲ್ಲ, ಅಲ್ಲಿ ಕೂಡ ವಚನ ಸಾಹಿತ್ಯ ಕೆಲಸ ಆಯ್ತು ಅನ್ನುವಂಥದ್ದು ಒಂದು. ಎರಡನೇದೇನಂದ್ರೆ ಇದೇ ಕಾಲಾವಧಿ ಒಳಗೆ ಅಂದ್ರೆ ಸಂಗಮರ ಕಾಲಾವಧಿಗೆ ತೋಂಟದ ಸಿದ್ಧಲಿಂಗೇತಿಗಳು ಸೇರ್ಕೊಂತಾರೆ. 1470, 1500 ಅಂತಂದ್ರೆ ಇವೆಲ್ಲವೂ ಕೂಡ ಏನು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವಂತ ಏನು ಕಾಲಘಟ್ಟ ಏನೂ ಅಲ್ಲ. ಹಾಗಾಗಿ 15ನೇ ಶತಮಾನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯದ ಮೂಲಕ ಲಿಂಗಾಯತ ಧರ್ಮದ ವಿಕ್ರಮವನ್ನು ಸ್ಥಾಪಿಸಿದಂತ ಕಾಲ. ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಸಂಗಮ ದೊರೆಗಳು ಲಿಂಗಾಯತ ಏನು ಮತಾವಲಂಬಿಗಳಾಗಿದ್ರು. ಮತ್ತೆ ಇದೇ ಶತಮಾನದಲ್ಲಿ ಧರ್ಮ ದೀಪಕರಾಗಿ ಅವತರಿಸಿದ 101 ಮಂದಿ ವಿರಕ್ತರು ಇರ್ಬೋದು, ತೋಂಟದ ಸಿದ್ಧಲಿಂಗ ಯತಿಗಳು ಇರ್ಬೋದು, ಅಂದ್ರೆ ತೋಂಟದ ಸಿದ್ಧ ಕುಲತಿಲಕ, ತೋಂಟದ ಸಿದ್ಧಲಿಂಗ ಯತಿಗಳಿರ್ಬೋದು. ಅವರು ಪ್ರೌಢದೇವರಾಯನಂತ ಅರಸರಿಂದ ಲಿಂಗಾಯತ ಪ್ರವರ್ಧಮಾನಕ್ಕೆ ಕಾರಣವಾಯಿತು. ಅದಕ್ಕೆ ಆಶ್ರಯ ಕೊಟ್ಟಂತ ಪ್ರೌಢದೇವರಾಯ. ಈ ಕಾರಣದಿಂದ ನಾವು ಈ 15ನೇ ಶತಮಾನವನ್ನ, ಅದರಲ್ಲೂ ವಿಜಯನಗರ ಕಾಲದ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತೀವಿ. ಯಾಕಂತಂದ್ರೆ ಪ್ರೌಢದೇವರಾಯ ಲಿಂಗಾಯತ ಧರ್ಮಕ್ಕೆ ಸಂಪೂರ್ಣ ಒಲವನ್ನು ಸೂಚಿಸಿದ್ದ. ಅದಕ್ಕೆ ಈ ಅದೃಶ್ಯ ಕವಿಯ ಒಂದು ಕಾವ್ಯ, ನಮಗೆ ಅದೃಶ್ಯ ಕವಿಯ ಪ್ರೌಢದೇವರಾಯನ ಕಾವ್ಯ ಐತಲ್ಲ, ಪ್ರೌಢರಾಯನ ಕಾವ್ಯ, ಆ ಅದೃಶ್ಯ ಕವಿಯ ಪ್ರೌಢದೇವರಾಯನ ಕಾವ್ಯದಲ್ಲಿ ಒಂದು ಮಾತು ಬರ್ತದೆ. ಏನು ಅಂತಂದ್ರೆ ನರನಾಥ ತಲೆದೂಗಿ, ನೋಡ್ರಿ ಎಷ್ಟು ಸುಂದರವಾಗಿ ಸ್ಪಷ್ಟವಾಗಿ ಆತ ನರನಾಥ ಯಾರು? ಪ್ರೌಢದೇವರಾಯ. ನರನಾಥ ತಲೆದೂಗಿ ಬೆರಗಾಗಿ ಮನ ತಿರುಗಿ, ಮನಸ್ಸನ್ನು ತಿರುಗಿಸ್ಬಿಟ್ಟಂತೆ ಈ ಕಡೆಗೆ. ನರನಾಥ ತಲೆದೂಗಿ ಬೆರಗಾಗಿ ಮನ ತಿರುಗಿ ಹರ ಶರಣರುನ್ನತಿಯ ಕಥೆಯ ನೀನೊಂದ ನೀ. ನೋಡ್ರಿ, ಹರ ಶರಣರುನ್ನತಿಯ ಕಥೆಯನ್ ನೀನೊಂದ ನೀ ನೋಡುವುದೇನೆ ಜಕ್ಕಣಾರ್ಯ ಹೇಳ್ದ. ಜಕ್ಕಣಾರ್ಯ ಪ್ರೌಢದೇವರಾಯನಿಗೆ ಕಥೆ ಹೇಳಿದಂತೆ. ಅಂದ್ರೆ ಈ ಪ್ರೌಢದೇವರನ ಕಾವ್ಯದ ಕಥಾವಸ್ತು ಇದೆ. ಜಕ್ಕಣಾರ್ಯ ಪ್ರೌಢದೇವರನಿಗೆ ಶಿವಶರಣರ ಕಥೆಯನ್ನ ಹೇಳ್ದ. 12ನೇ ಶತಮಾನದಲ್ಲಿ ಇಂತಿಂತ ಶಿವಶರಣರು ಇದ್ರು ಅಂತ ಕಥೆ ಹೇಳ್ತಾನೆ. ಅದನ್ನೆಲ್ಲ ಕೇಳಿದಂತ ಪ್ರೌಢದೇವರಾಯ ಆತ ಈ ಶರಣ ಸಾಹಿತ್ಯಕ್ಕೆ ಅಥವಾ ವಚನ ಸಾಹಿತ್ಯಕ್ಕೆ ಅಥವಾ ಶಿವಶರಣರಿಗೆ ಮನಸೋತಂತೆ. ಅದನ್ನ ಹೇಳ್ತಾನೆ ಅವನು. ನರನಾಥ ತಲೆದೂಗಿ ಬೆರಗಾಗಿ ಮನ ತಿರುಗಿ ಹರ ಶರಣರುನ್ನತಿಯ ಕಥೆಯ ನೀನೊಂದ ನೀ ನೊರೆಯುವುದೇನೆ ಜಕ್ಕಣಾರ್ಯ ಹೇಳ್ದ. ನೀನು ಒಂದ್ ಸ್ವಲ್ಪ ಅದನ್ನು ಕೇಳು ಅಂತಂದ್ರೆ ಜಕ್ಕಣಾರ್ಯ ಅವನಿಗೆ ಕಥೆ ಹೇಳ್ದ ಅನ್ನುವಂಥದ್ದು ಪ್ರೌಢದೇವರಾಯನ ಕಾವ್ಯ ಐತಲ್ಲ, ಆ ದೃಶ್ಯ ಕವಿ ಬರೆದಂತ ಕಾವ್ಯದಲ್ಲಿ ಈ ಉಲ್ಲೇಖ ಇದೆ. ಅದೇ ರೀತಿ ರಾಜನಂತೆ ಅಧಿಕಾರಿಗಳೂ ಕೂಡ ಅವತ್ತು ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯಕ್ಕೆ ಎಷ್ಟೊಂದು ಶ್ರಮವಹಿಸಿ ದುಡಿದ್ರು ಅನ್ಲಿಕ್ಕೆ ನಮ್ಮ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಉಲ್ಲೇಖ ಕೊಡ್ತದೆ. ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಅಲ್ಲಿ ಏನ್ ಹೇಳ್ತಾನಂದ್ರೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಅಲ್ಲ, ವೀರಶೈವಾಮೃತ ಪುರಾಣ, ಗುಬ್ಬಿ ಮಲ್ಲಣ್ಣಾರ್ಯನ ವೀರಶೈವಾಮೃತ ಪುರಾಣದಲ್ಲಿ ಈ ಪದ್ಯ ಬರ್ತದೆ. ಏನ್ ಹೇಳ್ತಾನ ಅಂತಂದ್ರೆ
ಲಕ್ಕಣ್ಣ ದಂಡಾಯಕರು ಮುನ್ನ ಬಂಡಾರಿ ಜಕ್ಕಪ್ಪ, ಕಲ್ಲೇಹದ ಕೇತ ಶೆಟ್ಟಿಯರು ಲಕ್ಕ ಸಂಖ್ಯೆ ವಿತ್ತಮಂ ವೆಚ್ಚ ಸುತ್ತ. ಲಕ್ಷಾನ್ಗಟ್ಲೆ ಹಣವನ್ನು ವೆಚ್ಚ ಮಾಡಿದ್ರಂತೆ. ಯಾದಕ್ಕಂತಂದ್ರೆ ಈ ಶರಣ ಸಾಹಿತ್ಯದ ಅಧ್ಯಯನಕ್ಕಾಗಿ, ಈ ವಚನ ಸಾಹಿತ್ಯದ ಅಧ್ಯಯನಕ್ಕಾಗಿ, ಶರಣರ ಅಧ್ಯಯನಕ್ಕಾಗಿ ವೆಚ್ಚ ಮಾಡಿದ್ರಂತೆ ಇವರು. ಕೇವಲ ಅರಸು ಮಂತ್ರಿಯರಷ್ಟೇ ಕಾರಣ ಅಲ್ಲ, ಈ ರಾಜ ಪರಿವಾರದವರು ಲಕ್ಕಣ್ಣ ದಂಡೇಶ ಮುನ್ನ ಬಂಡಾರಿ ಜಕ್ಕಪ್ಪ ಅಂದ್ರೆ ಒಂದು ಭಂಡಾರದ ಅಧಿಕಾರಿ ಆಗಿರುವಂತ ಜಕ್ಕಪ್ಪ, ದಂಡಾಧಿಕಾರಿ ಅಂತ ಲಕ್ಕಣ್ಣ ದಂಡೇಶ, ಮತ್ತೆ ಕಲ್ಲೇಹದ ಕೇತ ಶೆಟ್ಟಿ, ಅವನು ಒಬ್ಬ ವ್ಯಕ್ತಿ. ಕಲ್ಲೇಹದ ಕೇತ ಶೆಟ್ಟಿ ಲಕ್ಕ ಸಂಖ್ಯೆಯ ವಿತ್ತಮಂ ವೆಚ್ಚ ಸುತ್ತ, ಲಕ್ಷಾನ್ಗಟ್ಲಿ ಹಣವನ್ನ ವ್ಯಯ ಮಾಡಿದ್ರಂತೆ. ಇದು ವಚನ ಸಾಹಿತ್ಯದ ಅಧ್ಯಯನಕ್ಕಾಗಿ ಅಥವಾ ಲಿಂಗಾಯತ ಧರ್ಮದ ಅಧ್ಯಯನಕ್ಕಾಗಿ ಇವರು ವೆಚ್ಚ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಇಂಥ ಮಾತುಗಳನ್ನ ಗಮನಿಸಿದರೆ ವಿಜಯನಗರ ನಮ್ಮ ಲಕ್ಕಣ್ಣ ದಂಡೇಶನ ಪ್ರಕಾರ 3 ದೃಷ್ಟಿಯಿಂದ ಮಹತ್ವವನ್ನ ಪಡೆದದ್ದು. ಇದನ್ನೆಲ್ಲ ಕೇಳಿದ್ರೆ ಮತ್ತೊಂದ್ಸಲ ಹಂಪಿಗೆ ಹೋಗ್ಬೇಕಂತ ಅನಿಸ್ತದ ನಮಗೆ. ಯಾಕಂದ್ರೆ ಆತ ಹೇಳ್ತಾನೆ 38ನೇ ಸಂಧಿ 205ನೇ ಪದ್ಯ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಕೃತಿಯಲ್ಲಿ ಒಂದು ಷಟ್ಪದಿ ಇದೆ. ಎಷ್ಟು ಮನದುಂಬಿ ಆತ ವಿಜಯನಗರವನ್ನ ಹೊಗಳ್ತಾನಂತಂದ್ರೆ, ನನ್ನ ದೃಷ್ಟಿಯಲ್ಲಿ ಆತ ಲಕ್ಕಣ್ಣ ದಂಡೇಶ ಹೇಳೋದು, ನನ್ನ ದೃಷ್ಟಿಯಲ್ಲಿ ವಿಜಯನಗರ 3 ನೆಲೆಯಿಂದ ಪ್ರಾಮುಖ್ಯತೆಯನ್ನು ಪಡೆದತ್ತು. ಒಂದು ನೋಡಿ ಹೇಳ್ತಾನಂತ ಒಂದು ಪದ್ಯನ, ಪರಹಿತದ ಬೀಡು. ಇದು ಪರರ ಹಿತಕ್ಕಾಗಿಯೇ ಭೂಮಿಯಲ್ಲಿ ಇರುವಂತ ಒಂದು ಭೂಮಿ. ಇದು ಒಂದು ಬೀಡಿದು, ಪರಹಿತದ ಬೀಡು, ಸತ್ಯದ ನುಡಿಯ ನಡುನಾಡು. ಸತ್ಯದ ನುಡಿಯ ನಡುನಾಡು. ಸತ್ಯ ಅಂದ್ರೆ ಏನಾದ್ರೂ ಇದ್ರೆ, ಸತ್ಯ ಎಲ್ಲೈತೆ ಅಂದ್ರೆ ಇಲ್ಲಿ ವಿಜಯನಗರದಾಗ ಐತಿ, ಇಲ್ಲೇ ಐತೆ ಅಂತ ಹಂಪಿ. ಸತ್ಯದ ನುಡಿಯ ನಡುನಾಡು, ನಟ್ಟ ನಡು ಭೂಮಿ ಇದು ಸತ್ಯಕ್ಕೆ. ಇಲ್ಲೇ ಸತ್ಯ ಉದಯಿಸಿರೋದು, ಈ ಭೂಮಿಯಲ್ಲೇ ಅನ್ನುವಂಥದ್ದು. ಪರಹಿತದ ಬೀಡು, ಸತ್ಯದ ನುಡಿಯ ನಡುನಾಡು, ಕರುಣಾಬ್ಧಿ ಇಕ್ಕೆ. ಕರುಣೆ ನೋಡ್ರಿ, ಆ ವಚನ ತತ್ವ ಅಹಿಂಸೆ, ಹೌದಾ? ಆ ವಚನ ತತ್ವ ಅದೇ ಹೇಳೋದು. ಕರುಣೆ, ನಮಗೆ ಪ್ರೀತಿ, ಎಲ್ಲರನ್ನು ಒಳಗೊಳ್ಳುವಂಥ, ಎಲ್ಲರನ್ನು ಅಪ್ಪಿಕೊಳ್ಳುವಂಥ, ಇವನಾರವ ಅನ್ನದೇ ಇರುವಂತ ಭಾವ. ಕರುಣಾಬ್ಧಿ ಇಕ್ಕೆ, ಕಾಮಿತ ಸುಖದ ತೆಕ್ಕೆ. ನಮಗೆ ಬೇಕಾಗಿರುವಂತ ಕಾಮಿತ, ನಮಗೆ ಏನೇನು ಅಪೇಕ್ಷೆ ಮಾಡ್ತೀವೋ ಆ ಸುಖವನ್ನು ಕೊಡುವಂತ ನಾಡು ಇದು. ಯಾವುದು? ಹಂಪಿ ಅಥವಾ ವಿಜಯನಗರ. ಶಶಿಧರನ ಸಾಮರ್ಥ್ಯದ ಆಗರ. ಶಶಿಧರನ, ಪರಶುವನೇ ಸಾಮರ್ಥ್ಯದಿಂದ ಪರಶುವ ಇರುವಂತ ಒಂದು ಆಗರ ಇದು. ಶಶಿಧರನ ಸಾಮರ್ಥ್ಯದ ಆಗರ, ಸದಾಚಾರ ಸದ್ಭಕ್ತಿಗಳ ಜನ್ಮಭೂಮಿ. ಸದಾಚಾರ ಸದ್ಭಕ್ತಿಗಳಿಂದ ಕೂಡಿದಂತ ಒಂದು ಜನ್ಮಭೂಮಿ ಇದು. ಯಾರ ಕಾಲಕ್ಕೆ ಇದನ್ನು ವರ್ಣನೆ ಮಾಡ್ತಾನೆ ಲಕ್ಕಣ್ಣ ದಂಡೇಶ? ಪ್ರೌಢದೇವರನ ಕಾಲಕ್ಕೆ, ಸಂಗಮ ವಂಶರ ಕಾಲಕ್ಕೆ ರಚನೆ ಆಗಿರುವಂತ ಕೃತಿ ಇದು. ಲಕ್ಕಣ್ಣ ದಂಡೇಶ ಅಲ್ಲೇ ದಂಡಾಧಿಪತಿ ಆಗಿದ್ದ. ಬಹಳ ಅತಿಥಿ ಸೇವಾಗಾರದಲ್ಲಿ ಬಹಳ ಸೌಜನ್ಯ ವ್ಯಕ್ತಿ ಆತ ಲಕ್ಕಣ್ಣ ದಂಡೇಶ, ಬಹಳ ಸೌಜನ್ಯ ವ್ಯಕ್ತಿ. ಅದಕ್ಕೆ ನಮ್ಮ ಎಚ್ ದೇವಿರಪ್ಪನವರು ಒಂದು ಕೃತಿಯ ಪ್ರಸ್ತಾವನೆಯಲ್ಲಿ ಬರೀತಾರೆ, ಕರ್ನಾಟಕ ಯೂನಿವರ್ಸಿಟಿಯಿಂದ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಅಂತ ಪ್ರಚಾರ ಉಪನ್ಯಾಸ ಮಾಲೆ. ಅದರಲ್ಲಿ ನಮ್ಮ ಎಚ್ ದೇವಿರಪ್ಪನವರು ಬರೀತಾರೆ ಏನು ಅಂತಂದ್ರೆ, ಲಕ್ಕಣ್ಣ ದಂಡೇಶ ಒಂದು ಸಾರಿ ಗುಲ್ಬರ್ಗದ ಕಡೆಗೆ ಯುದ್ಧಕ್ಕೆ ಹೋದಾಗ ಆತನ ದಂಡಾಧಿಪತಿ ಸ್ಥಾನಕ್ಕೆ ಪ್ರಭಾರಿಯಾಗಿ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿಯನ್ನ ಕುಂದ್ರಿಸಿದ್ರೆ. ಈ ಅಬ್ದುಲ್ ರಜಾಕ್ ಏನಿದ್ನಲ್ಲ ರಾಯಭಾರಿ, ಅಂಬಾಸಿಡರ್ ಏನ್ ಬಂದದ್ದ, ಅವನಿಗೆ ದಿನನಿತ್ಯವನ್ನೇ ನಿಲ್ಲಿಸ್ಬಿಟ್ನಂತಿತ್ತು. ಯಾರು? ಕ್ರಿಶ್ಚಿಯನ್ ಈ ವ್ಯಕ್ತಿ. ಆಗ 15 ದಿವಸ ಆತ ಅಲ್ಲಿ ದಂಡಯಾತ್ರೆಗೆ ಹೋಗಿ ಗುಲ್ಬರ್ಗ ಕಡೆಯಿಂದ ಬಂದ ಮೇಲೆ ರಜಾಕ್ ಕಂಡು ಕೂಡಲೇ, ಏನ್ ರಜಾಕ್ ಹೇಗಿದ್ರಿ ಅಂತ ಕೇಳ್ತಾನ. ಅಂದ್ರೆ ಒಂದು ಊಹೆ ಕುಶಲೋಪರಿ, ಹೇಗಿದ್ರಿ ಅಂದ್ರೆ, ಇಲ್ಲ ನೀವು ಆ ಕಡೆಗೆ ಹೋದ್ ಕೂಡಲೇ ನನಗೆ ದಿನನಿತ್ಯ ಬತ್ತೇನೆ ನಿಂತು ಹೋತು ಅಂತ ಹೇಳ್ತಾರೆ. ಆಗ ನಮ್ಮ ಲಕ್ಕಣ್ಣ ದಂಡೇಶ ನೇರವಾಗಿ ಟಂಕಸಾಲಿಯಿಂದ 2 ಲಕ್ಷ ವರಹಗಳನ್ನ ತರಿಸಿ ರಜಾಕನ್ ಕೊಡಿಸ್ತಾ. ಅದಕ್ಕೆ ರಜಾಕ್ ಬರಿತಾನೆ, ಬಹುಶಃ ಅವನು ವಿಜಯನಗರದ 2ನೇ ಅರಸನೇ ಆಗಿರ್ಬೇಕು ಅಂತ ಬರೀತಾರೆ ಇತಿಹಾಸದವರು. ಇದನ್ನ ನಮ್ಮ ದೇವರಪ್ಪನವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಅಷ್ಟೊಂದು ಅತಿಥಿ ಸೌಜನ್ಯ, ಒಂದು ಸ್ನೇಹಜೀವಿ ಅಂಥ ಒಬ್ಬ ಕವಿ. ಈತ ಶಿವತತ್ವ ಚಿಂತಾಮಣಿ ಅನ್ನುವಂಥ ಒಂದು ವಿಶ್ವಕೋಶ ಮಾದರಿಯಲ್ಲಿ, ಯಾಕಂದ್ರೆ ಶಿವತತ್ವ ಚಿಂತಾಮಣಿಯ ಬಹಳ ಮುಖ್ಯವಾದ ವಿಶೇಷ ಅಂತಂದ್ರೆ ಅವು 3 ಭಾಗದಲ್ಲಿ ಐತೆ. ಅದು 1ರಿಂದ 25 ಸಂಧಿ ಶಿವನ ಪಂಚವಿಂಶತಿಯನ್ನು ಹೇಳುವಂಥದ್ದು. ಶಿವನ 25 ಲೀಲೆಗಳನ್ನ, ಪಂಚವಿಂಶತಿ ಅಂದ್ರೆ 25 ಲೀಲೆಗಳು, 25 ಲೀಲೆಗಳನ್ನ ಹೇಳುವಂತ ಒಂದು ಕೃತಿ. 1ರಿಂದ 25 ಸಂಧಿ.
26ರಿಂದ 37 ಸಂಧಿ ಭುವನಕೋಶ. ಈ ಭುವನಕೋಶ ಅನ್ನೋದೇ ಶರಣ ಚರಿತ್ರೆ, ನಮ್ಮ ವಚನಕಾರರ ಚರಿತ್ರೆ. ಅಲ್ಲೆಲ್ಲ ವಚನಕಾರರ ಚರಿತ್ರೆಯನ್ನ ಅದು ಬರೀತಾನೆ. ಭುವನಕೋಶ ಅದಕ್ಕನೆ ಹೇಳೋದು. ಯಾಕಂದ್ರೆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಶರಣರು ಎಲ್ಲೋ ಹುಟ್ಟಿ ಎಲ್ಲೋ ಹೋದರಲ್ಲ, ಅವರು ಈ ಭೂಮಿಯಲ್ಲೇ ನಮ್ಮಂತೆ ಹುಟ್ಟಿದಂಥವರು. ಹಾಗಾಗಿ ಇದನ್ನು ಭುವನಕೋಶ ಅಂತ ಹೆಸರಿಡ್ತಾನಂತ. ಭುವನಕೋಶ ಇಲ್ಲಿ ಶರಣರ ಚರಿತ್ರೆ ಇಡ್ತಾನೆ. ಅದನಂತರ ಏನಂತೆ 37ರಿಂದ 54ರವರೆಗೆ ಲಿಂಗಾಂಗ ಸಾಮರಸ್ಯವನ್ನು ಕುರಿತು ಹೇಳ್ತಾನೆ. ಲಿಂಗಾಯತ ಧರ್ಮಕ್ಕೆ ಬೇಕಾಗಿರುವಂತ ಲಿಂಗಾಂಗ ಸಾಮರಸ್ಯವನ್ನು ಕುರಿತು ಚರ್ಚೆ ಮಾಡ್ತಂತ ಒಂದು ವಿಶಿಷ್ಟವಾದ ಕೃತಿಯನ್ನು ಕೊಟ್ಟಂತ ಈ ಲಕ್ಕಣ ದಂಡೇಶ ಇದ್ದದ್ದು ಪ್ರೌಢದೇವರನ ಕಾಲಕ್ಕೆ. ಅದನ್ನು ವಚನಕಾರರನ್ನ ಈ ದೃಷ್ಟಿಯಿಂದ ಅಧ್ಯಯನ ಮಾಡಿದಾತ, ಹರಿಹರ ಇನ್ನೊಂದು ದೃಷ್ಟಿಯಿಂದ ಅಧ್ಯಯನ ಮಾಡಿದ, ಭೀಮಕವಿ ಇನ್ನೊಂದು ದೃಷ್ಟಿಯಿಂದ ಅಧ್ಯಯನ ಮಾಡಿದ. ಹೀಗಾಗಿ ಆತೇನ್ ಹೇಳ್ತಾನಂದ್ರೆ, ಸದಾಚಾರ ಸದ್ಭಕ್ತಿಗಳ ಜನ್ಮಭೂಮಿ, ಪರತರ ಶಿವಾನುಭವಿಗಳ ಅಪರಿಮಿತ ಗೃಹ. ಇದು ಬಹಳ ಮುಖ್ಯ. ಶಿವಾನುಭವಿಗಳ ಅಪರಿಮಿತ ಗೃಹ. ಇದು ಶಿವಾನುಭವಿಗಳಿಗೆ ಒಂದು ಮನೆ ಆಗಿಬಿಡುತ್ತಾನೆ ವಿಜಯನಗರ ಪ್ರೌಢದೇವನ ಕಾಲಕ್ಕೆ. ಯಾರ್ಯಾರು ಶಿವಾನುಭವಿಗಳು? ಮಗ್ಗಿ ಮಾಯದೇವಿದ್ದ, ಕಲ್ಲುಮಠದ ಪ್ರಭುದೇವಿದ್ದ, ವಿರೂಪಾಕ್ಷ ಪಂಡಿತ ಇದ್ದ, ಎಷ್ಟು ಮಂದಿ ಇವರೆಲ್ಲ ಶಿವಾನುಭವಿಗಳು. ಇವರು ಕೂಡ ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಬರೀತಾನೆ. ಮಗ್ಗಿ ಮಾಯದೇವ ಮತ್ತೆ ವಚನಗಳನ್ನ ಆತ ಬೇರೆ ಬೇರೆ ಶತಕತ್ರಯಗಳು ಅವು ಇವಂತ ಬರೆದು ಅದು ವಚನಗಳಲ್ಲೇ ಆತ ಕೃಷಿ ಮಾಡ್ತಾನೆ. ನಮ್ಮ ಕಲ್ಲುಮಠದ ಪ್ರಭುದೇವ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅಂತ ಹೇಳಿ ಒಂದು ಕೃತಿಯನ್ನು ಬರೀತಾನೆ. ಅವೆಲ್ಲವುಗಳಿಗೆ ಮೂಲ ಆಕರ ಅಥವಾ ಮೂಲ ದ್ರವ್ಯ, ಅವುಗಳಲ್ಲಿರುವಂತ ಮೂಲ ದ್ರವ್ಯ ವಚನಗಳೇ ಅದಾವಲ್ಲ. ಹಾಗಾಗಿ ಆತೇನ್ ಹೇಳ್ತಾನ, ಪರತರ ಶಿವಾನುಭವಿಗಳ ಅಪರಿಮಿತ ಗೃಹ. ಇದು ಒಂದು ನನ್ನ ದೃಷ್ಟಿಯಲ್ಲಿ, ಆತ ಹೇಳೋದು ನನ್ನ ದೃಷ್ಟಿಯಲ್ಲಿ ಇದು ಶಿವಾನುಭವಿಗಳ ಮನೆ ಆಗಿತ್ತು ವಿಜಯನಗರ. ಎರಡನೇದು ಪರಿಕೆ ಪರಿಗಿದು ಪರೀಕ್ಷಿಸಿ ನೋಡುವಂಥವರಿಗೆ, ಶೋಧಿಸಿ ನೋಡುವಂಥವರಿಗೆ, ಪರಿಶೀಲಿಸಿ ನೋಡುವಂಥವರಿಗೆ ಪರಿಕೆ ಪರಿಗಿದು ವಿಜಯ ಕಲ್ಯಾಣ. ಇದು ಪರೀಕ್ಷೆ ಮಾಡಿ ನೋಡುವಂಥವ್ರಿಗೆ ಇದು ವಿಜಯ ಕಲ್ಯಾಣ ಆಗಿತ್ತು. ಯಾಕಂದ್ರೆ ಅಲ್ಲಿಯ ಬಸವ ಕಲ್ಯಾಣದ ಎಲ್ಲ ಪ್ರಕ್ರಿಯೆಗಳಲ್ಲಿ ನಡೆದದ್ದು. ಮತ್ತೆ ಶರಣ ಸಾಹಿತ್ಯದ ವಚನ ಸ್ವತಂತ್ರ ವಚನಕಾರರು ಬಂದದ್ರು. ಸಿದ್ಧಲಿಂಗೇತಿಗಳು ಅವರೆಲ್ಲ ಸ್ವತಂತ್ರ ವಚನಕಾರರು ಇದ್ರು. ವಚನಕಾರರು ಹುಟ್ಟಿದ್ರು, ವಚನಗಳಿಗೆ ವ್ಯಾಖ್ಯಾನ ಬರೆದ್ರು, ವಚನಗಳಿಗೆ ಟೀಕು ಬರೆದ್ರು, ವಚನ ಕಾವ್ಯಗಳನ್ನಾಗಿ ರೂಪಿಸಿದ್ರು. ಹೀಗಾಗಿ ಅವ್ರು ಹೇಳ್ತಾರ, ಪರಿಕೆ ಪರಿಗಿದು ವಿಜಯ ಕಲ್ಯಾಣ. ಈ ಧರೆ ಅರಿಯೇ ಈ ಭೂಮಂಡಲದ ಸಾಮಾನ್ಯ ಜನರು ಏನ್ ತಿಳ್ಕೊಂಡಿದ್ರು ಇದ್ರ ಬಗ್ಗೆ ಅಂತ, ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಇದು ಏನಾಗಿತ್ತು ಅಂದ್ರೆ, ಈ ಧರೆ ಅರಿಯೇ ದೇವರಾಜೇಂದ್ರಪುರ. ಈ ಧರೆ ಅರಿಯೇ ದೇವರಾಜೇಂದ್ರಪುರವೆಂಬುವರ ಶರಣಾಂಬುರಕ್ಕೆ ಶರಣು ಅಂತ ಹೇಳ್ತಾನ. ಅಂದ್ರೆ ಸಾಮಾನ್ಯ ಜನರು ಇದನ್ನ ದೇವರಾಜೇಂದ್ರಪುರ ಅಂತ ಕರಿತಿದ್ರು. ಬಹುಶಃ ಎರಡು ಅರ್ಥದಲ್ಲಿ ಇದು ಪ್ರೌಢದೇವರಾಯನ ಪುರವೂ ಆಗಿತ್ತು, ಮತ್ತೆ ದೇವ ಸಾಮ್ರಾಜ್ಯವಾಗಿರುವಂತ ಹಂಪಿ ವಿರೂಪಾಕ್ಷನ ಪುರವೂ ಆಗಿತ್ತು. ಯಾಕಂದ್ರೆ ದೇವ ರಾಜೇಂದ್ರಪುರ ಅಂತ ದೇವನೇ ಇಲ್ಲಿಯ ರಾಜ. ಇಲ್ಲಿ ಯಾರು ನರರಾಜರು ಇಲ್ಲೇ ಇಲ್ಲ. ಅವರ ಪ್ರತಿನಿಧಿಯಾಗಿ ಇವರೆಲ್ಲರೂ ಆಳ್ವಿಕೆ ಮಾಡಿದ್ರು. ಪ್ರೌಢದೇವರಾಯಿತು, ಮುತ್ತುಮದ ಎಲ್ಲರೂ ಆಳ್ವಿಕೆ ಮಾಡಿದ್ದು ವಿರೂಪಾಕ್ಷನನ್ನ ಇಟ್ಕೊಂಡು ಅವ್ರ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದ್ರು. ಅದಕ್ಕೆ ನೀವು ದೇವ ಸಾಮ್ರಾಜ್ಯ ಅಂತ ಕರೀತಾರೆ ಇದನ್ನು. ಮತ್ತು ಕಾಶಿಯನ್ನು, ಅಲ್ಲಿ ವಿಶ್ವನಾಥನೇ ದೇವರು, ಇಲ್ಲಿ ವಿರೂಪಾಕ್ಷನೇ ದೇವರು ಈ ಅರ್ಥದಲ್ಲಿ. ಹಾಗಾಗಿ ಇದು ಶಿವಾನುಭವಿಗಳ ಗೃಹ ಆಗಿತ್ತು, ವಿಜಯ ಕಲ್ಯಾಣ ಅಂತ ಹೆಸರಾಗಿತ್ತು, ದೇವರಾಜೇಂದ್ರಪುರ ಅಂತ ಹೆಸರಾಗಿತ್ತು ಅನ್ನೋದು ನೋಡಿದ್ರೆ ಬಹುಶಃ ಎಷ್ಟೊಂದು ಶರಣರ ಚಿಂತನೆಗಳು, ಶರಣರ ಕುರಿತ ಅಧ್ಯಯನಗಳು, ಆ ಚಟುವಟಿಕೆಗಳು ನಡೆದಿರಬಹುದು ಅಂತ ನಮಗೆ ಈಗ ಅನಿಸ್ತದೆ. ಹಾಗಾಗಿ ನಮ್ಮ ಕಾವ್ಯಗಳನ್ನ ನಾವು ನಿರಂತರವಾಗಿ ಅಧ್ಯಯನ ಮಾಡಬೇಕು ಮತ್ತು ಹೊಸ ಹೊಸ ವಿಚಾರಗಳು ಏನಾದರೂ ಅಲ್ಲಿ ಒಳೆದವಳಿತಾವ. ಇಂಥ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಅಸ್ತಿತ್ವ ಹೇಗಿತ್ತಿಲ್ಲಿ? ವೀರಶೈವ ಅಥವಾ ಏನು ಇವತ್ತು ನಾವು ಲಿಂಗಾಯತ ಧರ್ಮ ಅಂತೀವಲ್ಲ, ಈ ಲಿಂಗಾಯತ ಧರ್ಮ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಕರ್ನಾಟಕದಲ್ಲಿ ಒಂದು ಅಜ್ಞಾತ ವಾಸವನ್ನು ಅನುಭವಿಸಿದ್ದು ನಮಗೆಲ್ಲ ಗೊತ್ತಿದೆ. ಹೀಗಿದ್ದಾಗ ಪ್ರೌಢದೇವರಾಯನ ಕಾಲಕ್ಕೆ ಲಿಂಗಾಯತ ಧರ್ಮ ಮತ್ತು ವಚನ ಸಾಹಿತ್ಯದ ಪುನರುತ್ಥಾನವನ್ನ ಪಡೆಯಿತು ಅನ್ನುವಂಥದ್ದು ಈಗ ಇಂಥ ಎಲ್ಲ ಕವಿಗಳ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಇಷ್ಟೊಂದು ಮಂದಿ ಕವಿಗಳು ಇಷ್ಟೊಂದು ಶರಣರ ಚರಿತ್ರೆಯನ್ನ ಬರೀಲಿಕ್ಕೆ ಕಾರಣ ಏನು, ಅವ್ರ ಉದ್ದೇಶ ಏನಾಗಿತ್ತು, ಈ ಹಿನ್ನೆಲೆಯಲ್ಲಿ ಈ ಚರ್ಚೆಯನ್ನ ನಾವು ಮಾಡಿದ್ವಿ. ಪುನರುತ್ಥಾನದ ಯುಗ ಅಂತ ನಾವು ಭಾವಿಸಿದ್ವಿ. ಅಂದ್ರೆ ಶಿವಶರಣರ ಅಮೂಲ್ಯ ಸಂಪತ್ತಾಗಿದ್ದಂತ ಈ ವಚನ ಸಾಹಿತ್ಯ ಸಂಕಲನಗೊಂಡದ್ದು, ಅದು ಪ್ರಕಾಶನಕ್ಕೆ ಬಂದದ್ದು ಈ ಪ್ರೌಢದೇವರನ ಕಾಲದ ಸಂಗಮ ವಂಶದ ಕಾಲದಲ್ಲಿ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ನೋಡ್ರಿ 101 ಮಂದಿ ವಿರಕ್ತರು ಕೂಡ ವಚನ ಸಾಹಿತ್ಯದ ಕೃಷಿ ಮಾಡಿದ್ರು, ವಚನ ಸಾಹಿತ್ಯದ ಅಧ್ಯಯನ ಮಾಡಿದ್ರು ಅನ್ಲಿಕ್ಕೆ ನಮಗೆ ಈ ಕಾವ್ಯಗಳಿಂದ ಗೊತ್ತಾಗೋದೇನಂದ್ರೆ, ವಿದ್ಯಾನಗರಿಯಲ್ಲಿ ರಾಜ್ಯವನಾಳುವೆ
ಹರ್ಷದಿಂ ಪ್ರೌಢ ದೇವೇಂದ್ರ ನಿರುತ್ತಿರಲ್, ಪ್ರೌಢದೇವರಾಜ ಇರುತ್ತಿರಲು ಹರುಷದಿಂದ ಆತ ವಿದ್ಯಾನಗರವನ್ನ ರಾಜ್ಯ ಆಳುತ್ತಿರಲು ಅತ್ತ ಪರಮ ಕೈಲಾಸದಿಂದಿಳೆಗೈದ 101 ಗಣೇಶ್ವರರು, ಇವರೇ 101 ಮಂದಿ ವಿರಕ್ತರು. ಪ್ರಭುದೇವರ ಕಾಲಕ್ಕೆ ಈ 101 ಮಂದಿ ವಿರಕ್ತರು ಅಂದ್ರೆ 101 ವರ ಗಣೇಶ್ವರರು ಉದಯಿಸಿ ಜಂಗಮ ಸ್ಥಳವನ್ನಂಗೀಕರಿಸಿ ವಿರತರಾದರು. ಜಂಗಮ ಸ್ಥಳ, ವಿರಕ್ತರ ಒಂದು ಸ್ಥಳ ಯಾವುದಂದ್ರೆ ಜಂಗಮ ಸ್ಥಳ. ಆ ಜಂಗಮ ಸ್ಥಳವನ್ನ ಅಂಗೀಕರಿಸಿ ಇವರು ವಿರಕ್ತರಾದ್ರು. ಅವರೇ 101 ಮಂದಿ ವಿರಕ್ತರು. ಅವ್ರ ಮುನ್ನೇನಿದ್ರು ಗಣೇಶ್ವರರಾಗಿದ್ರು. ಅಂದ್ರೆ ವರ ಗಣೇಶ್ವರರು ಉದಯಿಸಿ ಜಂಗಮ ಸ್ಥಳವನ್ನ ಅನುಸರಿಸಿ ಅಥವಾ ಜಂಗಮ ಸ್ಥಳವನ್ನು ಅಂಗೀಕರಿಸಿ ಇವರು ವಿರಕ್ತರಾದ್ರು ಅನ್ನುವಂಥದ್ದು. ಬಹುಶಃ ಇವರು ವಿರಕ್ತರಾಗ್ಲಿಕ್ಕೆ ಕಾರಣ ಆ ಕಾಲದೊಳಗೆ ಅವ್ರು ಇದ್ದದ್ದು ಪ್ರೌಢದೇವರಾಯನಿರುತ್ತಿರಲ್ಲ, ಪ್ರೌಢದೇವರಾಯ ಅವ್ರಿಗೆ ಆಶ್ರಯ ಕೊಟ್ಟ ಅನ್ನುವಂಥದ್ದು ಈ ಪದ್ಯದ ಒಟ್ಟು ಮತಿತಾರ್ಥ. ಈ ಕಾರಣದಿಂದ ಇವರು ಕೂಡ ವಚನ ಸಾಹಿತ್ಯವನ್ನ ಒಂದು ಕಡೆಗೆ ಸಂಗ್ರಹಿಸುವಂತ, ಅಧ್ಯಯನ ಮಾಡುವಂತ ಮತ್ತು ಅದನ್ನು ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಒಂದು ಅರ್ಥದಲ್ಲಿ ಇದು ಏನಾಯ್ತು ಅಂದ್ರೆ ನಮ್ಮ ಅಧ್ಯಯನ ದೃಷ್ಟಿಯಿಂದ ನಮ್ಮ ವಿದ್ವಾಂಸರು ವಚನ ಸಾಹಿತ್ಯದ ಸಂಯೋಜನಾ ಘಟ್ಟ ಅಂತ ಕರೀತಾರೆ ಇದನ್ನು. ಸಂಗಮ ವಂಶದ ವಚನ ಸಾಹಿತ್ಯದ ಅಧ್ಯಯನವನ್ನ, ಸಂಗಮ ಕಾಲದ ವಚನ ಸಾಹಿತ್ಯದ ಅಧ್ಯಯನವನ್ನ ವಚನ ಸಾಹಿತ್ಯದ ಸಂಯೋಜನಾ ಘಟ್ಟ ಅಂತ ಕರೀತಾರೆ. ಯಾಕೆ ಸಂಯೋಜನಾ ಘಟ್ಟ ಅಂತಾರಂತಂದ್ರೆ ಕಲ್ಯಾಣ ಕ್ರಾಂತಿಯಿಂದ ನಾಡಿನಾದ್ಯಂತ ಹರಿದು ಹಂಚಿ ಹೋಗಿರುವಂತಹ ವಚನಗಳು ನೆಲದ ಮರೆಯ ನಿಧಾನದಂತೆ ಅಲ್ಲಲ್ಲಿ ಉಳಿದುಕೊಂಡಿರುವಂತ ವಚನಗಳನ್ನ, ಅಲ್ಲಲ್ಲಿ ಅವಿತುಕೊಂಡಿದ್ದಂಥ ವಚನಗಳನ್ನ ಸಂಗ್ರಹ ಮಾಡೋದ್ರ ಮೂಲಕ, ಸಂಕಲನ ಮಾಡೋದ್ರ ಮೂಲಕ, ಸಂಪಾದನೆ ಮಾಡೋದ್ರ ಮೂಲಕ ಈ ಕಾರ್ಯ 15ನೇ ಶತಮಾನದಲ್ಲಿ ನಾಡಿನಾದ್ಯಂತ ಬಹಳ ಭರದಿಂದ ನಡೀತು. ಅದು ಸಂಗಮನ ಕಾಲದಲ್ಲಿ. ಬಹುಶಃ ಸಂಗಮ ಯುಗ ಬರದೇ ಹೋಗಿದ್ರೆ ನಮಗೆ ವಚನ ಸಾಹಿತ್ಯದ ಈ ನಿಧಿ ಬಹುಶಃ ಸಿಗ್ಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ. ಆ ಕಾರಣದಿಂದ ಈ ವಚನ ಸಾಹಿತ್ಯದ ಸಂಗ್ರಹ ಘಟ್ಟ ಇರ್ಬೋದು, ವಚನ ಸಾಹಿತ್ಯದ ಸಂಕಲನ ಘಟ್ಟ ಇರ್ಬೋದು, ವಚನ ಸಾಹಿತ್ಯದ ಏನು ಸಂಪಾದನಾ ಘಟ್ಟ ಅದವಲ್ಲ, ಇವೆಲ್ಲವೂ ಕೂಡ ಈ ವಿಜಯನಗರ ಕಾಲದ ಸಂಗಮ ಅರಸರಲ್ಲಿ ಒಂದು ಬಳುವಳಿಯಾಗಿ ಬಂದು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಆ ಕಾರಣದಿಂದ ನಮ್ಮಲ್ಲಿ ಈ ಸಂಗ್ರಹಗಳನ್ನು ನೋಡ್ತೀವಿ. ಅವೆಲ್ಲ 14ನೇ ಶತಮಾನದಲ್ಲೇ ಸಂಗ್ರಹಗೊಂಡಿರುವಂತ ವಚನಗಳೇ. ಈ ಕೋಲು ಶಾಂತನ ವಚನದಿಂದ ಆರಂಭವಾಗಿರುವಂತ ವಚನ ಕಟ್ಟುಗಳು ನಮಗೆ ಸಿಗ್ತವೆ. ಅಲ್ಲಿಂದ ಈ ಬಸವಣ್ಣವರ ವಚನದಿಂದ ಆರಂಭವಾಗುವಂತ ವಚನ ಸಂಗ್ರಹ ಕಟ್ಟುಗಳು ನಮಗೆ ಸಿಗ್ತವೆ. ಗೊಗ್ಗವೆಯ ವಚನಗಳಿಂದ ಆರಂಭವಾಗುವಂತ ವಚನ ಕಟ್ಟುಗಳು ಸಿಗ್ತವೆ. ಆಶ್ಚರ್ಯ ಆಗ್ತದೆ ನಿಮಗೆ, ಆ 3 ಕಟ್ಟುಗಳಲ್ಲಿ ಎಷ್ಟು ವಚನಗಳು ಸಿಕ್ಕಿರ್ಬೋದು ನಮಗೆ. ಆ 3 ಕಟ್ಟುಗಳಲ್ಲಿ ಎಷ್ಟು ವಚನಗಳು ಸಿಕ್ಕಿರ್ಬೋದು ಅಂತಂದ್ರೆ, ಬಸವಣ್ಣವರ ವಚನಗಳಿಂದ ಆರಂಭವಾಗುವ ಈ ಕಟ್ಟಿನಲ್ಲಿ ಕೋಲ್ಶಾಂತೇಶ್ವರ ವಚನದಿಂದ ಆರಂಭವಾಗುವಂತ ಒಂದು ಕಟ್ಟಿನಲ್ಲಿ 40 ಜನ ವಚನಕಾರರು 3293 ವಚನಗಳು ನಮಗೆ ಸಿಗ್ತಾವ. 3993 ವಚನಗಳು ಕೋಲ್ಶಾಂತೇಶ್ವರ ವಚನ. ಆ ಕಟ್ಟನ್ನು ಬಿಚ್ಚಿದ ಕೂಡಲೇ ಕೋಲ್ಶಾಂತೇಶ್ವರನ ವಚನಗಳು ಅಂತ ಪ್ರಾರಂಭ ಆಗ್ತದೆ. ಆ ಕಟ್ಟಿನಲ್ಲಿ 40 ಜನ ವಚನಕಾರರನ್ನ, ಆ 40 ಜನ ವಚನಕಾರರ 3293 ವಚನಗಳನ್ನ ಒಂದು ಕಡೆಗೆ ಸೇರಿಸಿ ಕಟ್ಟಿದ್ರು ಈ ಸಂಗ್ರಹಕಾರ. ಅದು ಈ ನಮ್ಮ ಸಂಗಮ ಕಾಲದ ವಚನ ಸಾಹಿತ್ಯದ ಸಂಗ್ರಹ ಕೆಲಸ. ಅಂದ್ರೆ ನಾವು ಕ್ಷೇತ್ರ ಕಾರ್ಯದ ಮೂಲಕ ಆಕಾರಗಳನ್ನ ಸಂಗ್ರಹಿಸಿ ಕೊಂಡು ಬಂದಂತ ಕೆಲಸ. ಅದು ಬಹಳ ಪರಿಶ್ರಮವನ್ನ ಬಯಸ್ತದೆ. ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ನಿಧಿ ಇದ್ದು ಆ ಸರ್ವೇಕ್ಷಣೆ ಮಾಡಿ ಅವನ್ನೆಲ್ಲ ಸಂಗ್ರಹಿಸಿಕೊಟ್ರು. ಎರಡನೇದು, ಈ ಗೊಗ್ಗವೆಯ ವಚನಗಳಿಂದ ಆರಂಭವಾಗುವಂತ ಕಟ್ಟಿನಲ್ಲಿ 125 ಜನ ವಚನಕಾರರು ವಚನಗಳದಾವೆ. 125 ಜನ ವಚನಕಾರರ 1600 ವಚನಗಳು ನಮಗೆ ಸಿಕ್ಕು ಗೊಗ್ಗವೆಯ ವಚನದಿಂದ ಆರಂಭವಾಗುವಂತ ಕಟ್ಟಿನಲ್ಲಿ. ಇವೆಲ್ಲ 1470-1400 ಪ್ರೌಢದೇವರಿನ ಕಾಲಕ್ಕೆ ಇವು ಸಂಗ್ರಹಗೊಂಡಿರುವಂತ ಕಟ್ಟುಗಳು. ಅದೇ ರೀತಿ ಬಸವಣ್ಣವರ ವಚನದಲ್ಲಿ ಆರಂಭವಾಗುವಂತ ಕಟ್ಟಿನಲ್ಲಿ 83 ಜನ ವಚನಕಾರರು 1000 ವಚನಗಳು ಸಿಗ್ತಾವೆ. ಈ ಮೂರು ಕಟ್ಟಿನಲ್ಲಿ ರಿಪೀಟ್ ಆಗಿರ್ಬೋದು, ಅದೇ ಬೇರೆ ಪ್ರಶ್ನೆ. ಅದರ ವಚನ ಇಲ್ಲಿ ಇರ್ಬೋದು, ಇಲ್ಲಿ ಅಲ್ಲಿ ಇರ್ಬೋದು, ಅದು ಬೇರೆ. ಅದರ ಉದ್ದೇಶ ಬೇರೆ. ಅದು ನಮ್ಮ ಇತ್ತೀಚಿನ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಅವತ್ತಿನ ಏನು ಇವರು ಅದರಲ್ಲ, ಈ ಶಿವಾನುಭವಿಗಳು ಅಥವಾ ಈ ಶರಣ ಸಾಹಿತ್ಯವನ್ನ ನಾವು ಮುನ್ನೆಲೆಗೆ ತರಬೇಕು ಅನ್ನುವಂತ ಇವರೆಲ್ಲ ಅದರಲ್ಲ, ಈ ಜಿಜ್ಞಾಸುಗಳು ಮಾಡಿದಂತ ಕೆಲಸ ಇಂಥದ್ದು. ಇದನ್ನ ಸಂಗ್ರಹ ಯುಗ ಅಂತ ಕರಿತೀವಿ. ಈ ಸಂಗ್ರಹ ಕುರಿತು ಇಷ್ಟೊಂದು ವಚನಗಳು ನಮಗೆ ಇದಾದ ಮೇಲೆ ವಚನಗಳ ಸಂಕಲನ ಕಾರ್ಯಕ್ಕೂ ಮತ್ತು ವಿಜಯನಗರ ಸಂಗಮ ಅರಸರಿಗೂ ನೇರವಾಗಿರುವಂಥದ್ದು.
ಸಂಬಂಧ ಇದೆ. ಯಾಕಂತಂದ್ರೆ ಇಲ್ಲಿ ವಚನಗಳನ್ನು ತಾತ್ವಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿ ವಚನಗಳನ್ನು ತಾತ್ವಿಕ ದೃಷ್ಟಿಯಿಂದ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಕಾರಣದಿಂದಲೇ ನಮ್ಮ ಶಿವಾನಂದ ವಿರಕ್ತಿ ಮಠ ಅವರು, ಬನಾರಸ್ಸಿನ ದೊಡ್ಡ ವಿದ್ವಾಂಸ, ಬನಾರಸ್ಸಿನ ವಿ ಶಿವಾನಂದ್ ಅವರು ಪ್ರೌಢರಾಯನ ಕಾಲದ ಕನ್ನಡ ಸಾಹಿತ್ಯ ಅನ್ನೋದು ಅವ್ರ PhD ಕೃತಿ ಆರ್ಷೇರ್ಯ ಮಠ ಅವರ ಮಾರ್ಗದರ್ಶನದೊಳಗೆ ಅವ್ರು ಮಾಡ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ವಚನ ಸಾಹಿತ್ಯವನ್ನ ಸಂಕಲನ ಗ್ರಂಥಗಳು ಅಂತ ಅಧ್ಯಯನ ಮಾಡಿದ್ರು, ಟೀಕೆ ಮತ್ತು ವ್ಯಾಖ್ಯಾನ ಗ್ರಂಥಗಳು ಅಂತಲೂ ನಾವು ಅವನ್ನ ನೋಡ್ಬೋದು, ಮತ್ತು ಸಂಪಾದನಾ ಗ್ರಂಥಗಳು ಅಂತಲೂ ನೋಡ್ಬೋದು. ಹಾಗಾಗಿ ಅವರು ಏನ್ ಮಾಡಿದ್ರು ಅಂದ್ರೆ, ಒಂದು ಈ ವಚನಗಳಿಗೆ ವೇದಾಂತದ ನೆಲೆಗಟ್ಟನ್ನ ಈ ಜನ ತಂದು ಕೊಟ್ರು ಅಂತಾರೆ. ವಚನಗಳಿಗೆ ವೇದಾಂತದ ನೆಲೆಗಟ್ಟನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ನಾವ್ ಹೇಳಿದ್ವಲ್ಲ, ಅಲ್ಲೆಲ್ಲೇ ನಮಗೆ ಸಂಸ್ಕೃತ ಶ್ಲೋಕಗಳನ್ನ ಸೇರಿಸೋದು, ಅಥವಾ ಈ ಬೇರೆ ಬೇರೆ ದೃಷ್ಟಿಯಿಂದ ಅವುಗಳನ್ನ ಸ್ವಲ್ಪ ಪೌರಾಣಿಕವಾಗಿ ಹಿನ್ನೆಲೆಯಲ್ಲಿ ನೋಡೋದು, ಇವೆಲ್ಲವೂ ಆಗಿದ್ರಿಂದ ಅವರು, ನಮ್ಮ ವಿರಕ್ತಿ ಮಠರವರು ತಮ್ಮ 15ನೇ ಶತಮಾನದಲ್ಲಿ ವೀರಶೈವಕ್ಕೆ, ಅಥವಾ ಅವತ್ತಿನ ಕಾಲಕ್ಕೆ ಅವ್ರು ಬಳಸಿರುವಂತ ಪದ ವೀರಶೈವಕ್ಕೆ ವೇದಾಂತದ ನೆಲೆಗಟ್ಟನ್ನ ತಂದು ಕೊಟ್ಟರು ಇಲ್ಲಿಯ ಶಿವಾನುಭವಿಗಳು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಏನೇ ಇದ್ರು ಕೂಡ ಈ ವಚನ ಸಾಹಿತ್ಯ ಸಂಕಲನ ಕಾರ್ಯ ಐತಲ್ಲ, ಸಂಗ್ರಹಗೊಂಡಂತ ವಚನಗಳನ್ನ ಒಂದು ತಾತ್ವಿಕ ಅಥವಾ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಜೋಡಿಸಿ ಕೊಡುವಂತ ಉಪಕ್ರಮವನ್ನ ಮಾಡಿದ್ರು. ಅಂದ್ರೆ ಸಂಕಲನ ಅಂದ್ರೆ ಕೂಡ್ಸೋದು ಅಲ್ಲ, ಅದು ಜೋಡಿಸೋದು. ಅದು ಒಂದಕ್ಕೆ ಜೋಡಿಸೋದು ಅಂದ್ರೆ ಕೂಡ್ಸೋದು ಬೇರೆ. ಹೆಂಗ್ ಬೇಕಂಗೆ ಎಲ್ಲವನ್ನ ಯಾರು ಬೇಕೋ ಅವ್ನು ಎದ್ವತ್ತದ್ದು ಕೂಡಿಸ್ಬಿಡ್ಬೋದು, ಒಂದ್ ಕಡೆ ಕೂಡಿಸ್ಬಿಡ್ಬೋದು. ಆದ್ರೆ ಕ್ರಮಬದ್ಧವಾಗಿ ಒಂದು ತಾತ್ವಿಕತೆಗೆ ಒಳಪಟ್ಟು ಜೋಡಿಸೋದೈತಲ್ಲ, ಆ ಕೆಲಸವನ್ನ ಇವರು ಮಾಡಿದ್ರು. ಇದು ಒಂದ್ ದೃಷ್ಟಿಯಿಂದ ಅಧ್ಯಯನ, ಇದು ನಮಗೆ ಬೇಕಾಗಿರೋದು. ಆ ಕಾರಣದಿಂದ ಈ ವಚನ ಸಂಕಲನ ಅಂತ ಹೇಳಿ ಕರಿತೀವಿ. ನಾನು ಹೇಳಿದ್ನಲ್ಲ, ಸಂಕಲನವೆಂದರೆ ಕೂಡಿಸುವುದು ಮಾತ್ರ ಅಲ್ಲ, ಅದನ್ನ ಆಯ್ಕೆ ಮಾಡಿಕೊಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಚನಗಳನ್ನ ಜೋಡಿಸುವುದು ಎಂದು ಅರ್ಥ. ಈ ಜೋಡಿಸುವ, ವಿವರಿಸುವ, ಸಂಕಲನಗೊಳಿಸುವ ಸ್ಥಳಕಟ್ಟಿನ ಸಂಕಲನ ಕೃತಿಗಳನ್ನ ಇವರು ನಿರ್ಮಾಣ ಮಾಡಿದ್ರು. ಅಂದ್ರೆ ಒಂದು ಬಿಡಿ ಬಿಡಿಯಾಗಿರುವಂತ ವಚನ ಸಾಹಿತ್ಯ ಅಥವಾ ವಚನಗಳು, ಬಿಡಿ ಬಿಡಿಯಾಗಿ ಮುಕ್ತಕ ರೂಪದಲ್ಲಿದ್ದಂಥ ವಚನಗಳನ್ನ ಒಂದು ಬಂಧಕ್ಕೆ ಒಳಪಡಿಸಿ, ಒಂದು ತತ್ವಕ್ಕೆ ಒಳಪಡಿಸಿ, ಒಂದು ಸಿದ್ಧಾಂತಕ್ಕೆ ಒಳಪಡಿಸಿ, ಒಂದು ಸ್ವತಂತ್ರ ಕೃತಿಯನ್ನಾಗಿ ರೂಪಿಸೋದೈತಲ್ಲ, ಸ್ವತಂತ್ರ ಕಾವ್ಯವನ್ನಾಗಿ ರೂಪಿಸಿದ್ದೈತಲ್ಲ, ಅದು ಈ ಸಂಗಮ ಕಾಲದ ವಚನ ಸಾಹಿತ್ಯದ ಅಧ್ಯಯನದ ಸ್ವರೂಪ. ಇದು ಬೇರೆ ಅದನ್ನು ನಿರೂಪಿಸುವಂತ ಕೆಲಸ ಮಾಡಿಬಿಟ್ರು ಅವರು. ಅದಕ್ಕೆ ಬೇಕಾದಷ್ಟು ನಮಗೆ ಉದಾಹರಣೆಗಳು ಅದಾವೆ. ಏನು ಅಂತಂದ್ರೆ, ಈಗ ಶಟಸ್ಥಲ ಬ್ರಹ್ಮಾನಂದ ವಿರಕ್ತ ಚಾರಿತ್ರ್ಯ ಸಂಪಾದನೆ ವಚನಗಳು ಅಂತ ಸಿಗ್ತವೆ ನಮಗೆ. ವೀರಶೈವ ಸಾರೋದ್ಧಾರ ಸಂಪಾದನೆ ವಚನಗಳು ಅಂತ ಸಿಗ್ತವೆ. ಅನುಭವ ಜ್ಞಾನ ಸಾರಾಮೃತ ಸಂಪಾದನೆ ವಚನಗಳು ಅಂತ ಸಿಗ್ತವೆ. ಆಚರಣೆ ವಚನಗಳು ಅಂತ ಸಿಗ್ತವೆ. ಸಂಬಂಧದ ವಚನಗಳು ಅಂತ ಸಿಗ್ತವೆ. ಇವೆಲ್ಲ ವಚನಗಳು ಯಾವಿವು? 12ನೇ ಶತಮಾನದ ವಚನಗಳೇ, ಬೇರೆ ಅಲ್ಲ. ಆ 12ನೇ ಶತಮಾನದ ವಚನಗಳನ್ನ ಆಚರಣೆ ವಚನಗಳು ಅಂತ ಒಂದ್ ಕಡೆಗೆ ಸಂಕಲನ ಮಾಡಿಟ್ರು, ಅಥವಾ ಸಂಬಂಧದ ವಚನಗಳಂತ ಒಂದ್ ಕಡೆಗೆ ಮಾಡಿಟ್ರು. ಈಗ ನಮ್ಮ ಗಣಭಾಷಿತ ರತ್ನಮಾಲಿಯಲ್ಲಿರುವಂಥದ್ದು ವಚನಗಳೇ, ಲಿಂಗಲೀಲಾ ವಿಲಾಸ ಚಾರಿತ್ರದಲ್ಲಿರುವಂಥದ್ದು ವಚನಗಳೇ, ಶೂನ್ಯ ಸಂಪಾದನೆಯಲ್ಲಿ ಇರ್ತಕ್ಕಂಥದ್ದು ವಚನಗಳೇ. ಹೀಗಾಗಿ ಇಂಥ ವಚನಗಳನ್ನ ಬೇರೆ ಬೇರೆ ದೃಷ್ಟಿಯಿಂದ, ಅಂದ್ರೆ ಬೇರೆ ಬೇರೆ ಒಂದು ಧಾರ್ಮಿಕ ಪಠ್ಯಗಳು ಅನ್ನುವಂಥ ದೃಷ್ಟಿಯಿಂದ ಅಧ್ಯಯನ ಮಾಡುವಂತ ಒಂದು ಕ್ರಮ ಈ ಸಂಗಮ ಕಾಲದಲ್ಲಿ ನಡೀತು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ಪ್ರಭುದೇವರ ವಚನಗಳ ಷಷ್ಠಲ ವಿನ್ಯಾಸದಲ್ಲಿ ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ಗುರುತಿಸಬಹುದು. ಬಸವಣ್ಣವರ ವಚನಗಳನ್ನ ಷಷ್ಠಲದ ವಚನಗಳು ಅಂತಂದು ಗುರುತಿಸಿದರು. ಅದೇ ರೀತಿ ಚನ್ನಬಸವಣ್ಣರ ವಚನಗಳನ್ನು ಒಂದು ಕಡೆಗೆ ಈ ರೀತಿ ಸಂಕಲನ ಮಾಡಿರುವಂತದ್ದನ್ನ ನಾವು ಗುರುತಿಸಿದ್ವಿ. ಗುಬ್ಬಿ ಮಲ್ಲಣ್ಣಾರ್ಯಂತವ್ರು, ಜಕ್ಕಣ್ಣಾರ್ಯಂತವ್ರು, ಇವರೆಲ್ಲರೂ ಕೂಡ ಇಂಥ ರೀತಿಯ ವಚನ ಕಟ್ಟುಗಳನ್ನ ರೂಪಿಸಿದ್ರು. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇದನ್ನೊಂದು ಧಾರ್ಮಿಕ ಪಠ್ಯಗಳಂತೆ ಅಥವಾ ಲಿಂಗಾಯತ ಧರ್ಮದ ಒಂದು ಪಠ್ಯಗಳಂತೆ ರೂಪಿಸುವಂತ ಪ್ರಯತ್ನವನ್ನ ಇವರು ಮಾಡಿದ್ರು. ಹಾಗಾಗಿ ಇಲ್ಲಿ ಟೀಕು ವ್ಯಾಖ್ಯಾನಗಳನ್ನು ಕೂಡ ಬಹಳ ಮಂದಿ ನಮ್ಮ ವಚನಕಾರರು ಸೃಷ್ಟಿ ಮಾಡಿದ್ರು. ಬಹುಶಃ ಅದ್ರ ಬಗ್ಗೆ ನಮ್ಮ ಬಸವ ತಿಳುವಳಿಕೆ ಈ ಸಂಸ್ಥೆ ಡಾಕ್ಟರ್ ವಿಜಯಕುಮಾರಿ ಕರಿಕಲ್ ಅವರಿಂದಲೇ ಒಂದು ಉಪನ್ಯಾಸವನ್ನು ಏರ್ಪಡಿಸ್ಯಾರ. ಅಂದ್ರೆ ವಿಜಯನಗರ ಅರಸರ ಒಂದು ಟೀಕೆ ವ್ಯಾಖ್ಯಾನಗಳು ಹೇಗೆ ಬಂದ್ವು ಅಂತಂದೇಳಿ. ಬಹುಶಃ ನೋಡ್ರಿ, ಟೀಕು ಅಂತಂದ್ರೆ
ಒಂದು ಕೃತಿಯ ಅರ್ಥ ಅಥವಾ ಒಂದು ವಚನದ ಅರ್ಥ, ಭಾವಾರ್ಥ, ಆ ಉದ್ದೇಶಗಳನ್ನು ವಿವರಿಸುವಂತ ಒಂದು ಕೆಲಸ ಇದು. ಅಂದ್ರೆ ಕೇವಲ ವೇದಾಂತಗಳಿಗೆ, ಸಂಸ್ಕೃತ ಸಾಹಿತ್ಯಕ್ಕೆ ಟೀಕು ವ್ಯಾಖ್ಯಾನವನ್ನ ಅಥವಾ ಬರೆಯುವಂತ ಕಾಲ ಇದ್ದಾಗ ನಮ್ಮ ಕನ್ನಡದ ಅಚ್ಚಗನ್ನಡದ ವ್ಯವಸಾಯಗಾರರಾಗಿರುವಂತ ಶಿವಶರಣರ ವಚನಗಳಿಗೆ ಟೀಕು ವ್ಯಾಖ್ಯಾನ ಬರೆದ್ರು. ಅಂದ್ರೆ ಇವು ಯಾವುದೇ ಸಂಸ್ಕೃತ ಪಠ್ಯಕ್ಕಿಂತ ಕಡಿಮೆ ಇಲ್ಲ, ಯಾವುದು ವೇದಾಂತಗಳಿಗಿಂತಲೂ ಇವೇನು ಕಡಿಮೆ ಅಲ್ಲ. ಇವುಗಳಲ್ಲಿ ಒಂದು ದೊಡ್ಡವಾದಂತ ಒಂದು ವೇದಾಂತ ಇದೆ, ಚಿಕಿತ್ಸಕ ಬುದ್ಧಿ ಇದೆ. ಇವುಗಳು ಕೂಡ ನಮ್ಮ ಅಧ್ಯಯನ ಒಳಪಡಬೇಕು ಅನ್ನುವಂತ ಕಾರಣದಿಂದ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಇವುಗಳಿಗೂ ಟೀಕು ಬರೆಯಕ್ಕೆ ಹಚ್ಚಿದ್ರು. ಯಾವುದು ಅರ್ಥ ಆಗುವುದಿಲ್ಲ ಅದಕ್ಕೆ ಟೀಕು ಬರೀತಾರೆ ಬಹಳ ಮಂದಿ. ಅದರಲ್ಲೂ ಶರಣರ ಬೆಡಗಿನ ವಚನಗಳಿಗೆ ಟೀಕು ಬರೆದದ್ದು ನಾವು ನೋಡಿವಿ. ಶರಣರ ಬೆಡಗಿನ ವಚನಗಳು ಬಹಳ ಸಲ ಅರ್ಥ ಆಗುವುದಿಲ್ಲ, ಅವುಗಳಿಗೆ ಟೀಕುವನ್ನ ಬರೆದ್ರು, ಟೀಕಾಚಾರ್ಯರು ಇದ್ರು. ಈ ಕಾರಣದಿಂದ ಈ ಟೀಕು ಒಂದು ಪರಂಪರೆಯಾಗಿ ಈ ಸಂಗಮ ಕಾಲದೊಳಗೆ ಬಂತು. ಅಂದ್ರೆ ಅದು ವಚನಗಳ ಟೀಕುಗೆ ಬಹಳ, ಯಾಕಂದ್ರೆ ಇದು ಆ ಕಾಲದ ಒಂದು ಅಧ್ಯಯನವೇ ಇದು. ಯಾಕಂದ್ರೆ ನಮ್ಮಲ್ಲಿ 6ನೇ ಶತಮಾನದಲ್ಲಿ ಇದ್ರ ಉಲ್ಲೇಖಗಳು ಸಿಗ್ತವೆ ಒಂದು ಶಾಸನದಲ್ಲಿ. ಹೇಗಂತಂದ್ರೆ ಈ ಕಾಡಿಯೂರು ಅಗ್ರಹಾರ ಅಂತ ಒಂದು ಆ ಕಾಲದಲ್ಲಿ 10ನೇ ಶತಮಾನಕ್ಕೆ ಸಂಬಂಧಿಸಿದಂತ ಒಂದು ಕಾಡಿಯೂರು ಅಗ್ರಹಾರದ ಬಗ್ಗೆ ಹೇಳ್ತಾ ಒಂದು ಶಾಸನ ಉಲ್ಲೇಖ ಮಾಡ್ತದೆ. ಏನು ಅಂತಂದ್ರೆ ವ್ಯಾಕರಣ, ಅರ್ಥ, ಶಾಸ್ತ್ರ, ಸಾಹಿತ್ಯ, ವಿದ್ಯೆ, ಇತಿಹಾಸ, ಮಿಕ್ಕ ಏಕಾಕ್ಷರ, ಈ ತರ್ಕ ಟೀಕಂ ಬರೆಯಲು ಸಮರ್ಥರ ಅಭ್ಯಾಸಿಸುತ್ತಿದ್ದರ್. ಈ ಈ ಈ ಕಾಡಿಯೂರು ಅಗ್ರಹಾರದೊಳಗೆ ಎಂತೆಂಥ ಜನ ಅಧ್ಯಯನ ಮಾಡ್ತಿದ್ರು ಅಂತಂದ್ರೆ ಇವರು ವ್ಯಾಕರಣಕ್ಕೆ ಟೀಕು ಬರೆಯರಿದ್ರು, ಇಲ್ಲಿ ಅರ್ಥಕ್ಕೆ ಅಂದ್ರೆ ಶಾಸ್ತ್ರಕ್ಕೆ ಟೀಕು ಬರೆಯರಿದ್ರು, ಮತ್ತು ಸಾಹಿತ್ಯಕ್ಕೆ ಟೀಕು ಬರೀತಿದ್ರು, ಮತ್ತು ಏಕಾಕ್ಷರ ಹಿನ್ನೆಲೆಯಲ್ಲಿ ಟೀಕು ಬರೀತಿದ್ರು, ತರ್ಕಗಳಿಗೆ ಟೀಕು ಬರೀತಿದ್ರು. ಹೀಗೆ ಟೀಕಂ ಬರೆಯಲು ಸಮರ್ಥರ ಅಭ್ಯಾಸಿಸುತ್ತಿದ್ದಾರೆ ಅನ್ನುವಂಥ ಮಾತನ್ನು ನೋಡಿದ್ರೆ ಇದು ಟೀಕು ಅದು ನಮ್ಮ ಅಧ್ಯಯನದ ಒಂದು ಪರಂಪರೆಯಾಗಿತ್ತು. ಅದನ್ನ ನಮ್ಮ ಸಂಗಮ ಕಾಲದ ಈ ಕೆಲವು ಮಂದಿ ಏನದ್ರಲ್ಲ, ಮಹಾದೇವ, ಜಕ್ಕಣಾರ್ಯ, ಅದ್ರ ಜೊತೆಗೆ ಮುಂದೆ ಬಂದಂಥ ನಮ್ಮ ಏನು ಗಿರೀಂದ್ರ, ಅದೇ ರೀತಿ ಮಗ್ಗಿ ಮಾಯಿದೇವ, ಗೊಬ್ಬಿ ಮಲ್ಲಣ್ಣಾರ್ಯ, ಇವರೆಲ್ಲ ಶರಣರ ವಚನಗಳಿಗೆ ಟೀಕುಗಳನ್ನು ಬರೆದ್ರು. ಅಂದ್ರೆ ವಚನಗಳು ಯಾವ ಸಾಮಾಜಿಕ ಪರಿಪ್ರೇಕ್ಷೆಯಿಂದ, ಯಾವ ಧಾರ್ಮಿಕ ಪರಿಪ್ರೇಕ್ಷೆಯಿಂದ ರಚನೆಯಾಗಿದ್ವೋ ಆ ವಚನಗಳ ನಿಜದ ನೆಲೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ಲಿಕ್ಕೆ ಇವರು ಟೀಕುವನ್ನ ಬರೆದ್ರು. ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಅದರ ಸ್ವರೂಪ ಅಂದ್ರೆ ವಚನಗಳ ಸ್ವರೂಪ ಈ ರೀತಿ ಆಯ್ತು. ಅಂದ್ರೆ ಅಧ್ಯಯನದ ದೃಷ್ಟಿಯಿಂದ ಇದು ಬೇರೆ ಸ್ವರೂಪವನ್ನ ಪಡ್ಕೊಳ್ತೀವಿ ಅನ್ನುವಂಥದ್ದು. ನೋಡ್ರಿ, ಮಹಾಲಿಂಗ ದೇವ ಈತ ಸಂಕಲದ ಕೃತಿ ಏಕೋತ್ತರ ಶತಸ್ಥಲ. ಮಹಾಲಿಂಗ ದೇವನ ಕೃತಿ ಏಕೋತ್ತರ ಶತಸ್ಥಲ. ನಮ್ಮಲ್ಲಿ ಶಟಸ್ಥಲ ಬಹಳ ಮುಖ್ಯ, ನಮ್ಮ ಅಡಿಪಾಯ. ಅದು ಲಿಂಗಾಯತ ಧರ್ಮದ ಅಡಿಪಾಯ ಶಟಸ್ಥಲ. ಆ ಶಟಸ್ಥಲಗಳು ಏಕೋತ್ತರ ಶತಸ್ಥಲ ಆಗದು 101 ಅವು ಸ್ಥಳಗಳಾಗಿ 101 ಸ್ಥಳಗಳಾಗಿ ಪರಿಪೂರ್ಣತೆಯನ್ನು ಪಡೆಯುವಂತ ಬಗೆ. ಅಂದ್ರೆ ವಚನ ಸಂಕಲನದ ಪರಂಪರೆಗೆ ಕಾರಣವಾದಂತ ಆದ್ಯ ಪುರುಷ ಯಾರು ಅಂತಂದ್ರೆ ಮಹಾಲಿಂಗ ದೇವ. ಸಂಗಮ ಕಾಲದಲ್ಲಿ ಬದುಕಿದ್ದಂತ, ಪ್ರೌಢದೇವರನ ಕಾಲದಲ್ಲಿ ಬದುಕಿದ್ದಂತ ಈ ವ್ಯಕ್ತಿ, ಈತ ವಚನ ಸಂಕಲನದ ಪರಂಪರೆಗೆ ಮೂಲ ಕಾರಣ ಆದೀತ ಆ ವಚನಗಳನ್ನ ಅಧ್ಯಯನ ಮಾಡಲಿಕ್ಕೆ. ಹುಲಿಗೆರೆಯವನಾದ ಈತ ವೇದಶಾಸ್ತ್ರ ಕೋವಿದನಾಗಿದ್ದ, ಬಹಳ ವೇದಶಾಸ್ತ್ರಗಳನ್ನು ಓದ್ಕೊಂಡಿದ್ದ. ಆತ ಹುಲಿಗೆರೆಯವನಾಗಿದ್ದ. ವೀರಶೈವಾಚಾರ್ಯ ನೆನೆಸಿಕೊಂಡಿದ್ದ. ಅವತ್ತಿನ ಕಾಲಕ್ಕೆಲ್ಲ ಆತನ ಆ ರೀತಿ ಕಾವ್ಯಗಳಲ್ಲಿ ಆತನ ಗುಣಗಾನ ಮಾಡ್ಯಾರೆ. ಈ ಕಾರಣದಿಂದ ಈತ ಏನಾಯ್ತಂದ್ರೆ 1430ರಲ್ಲಿ ಈತ ಏಕೋತ್ತರ ಶತಸ್ಥಲ ಕೃತಿ ಅಂದ್ರೆ ಅಂಗಸ್ಥಳ 44, ಲಿಂಗಸ್ಥಳ 57, ಒಟ್ಟು 101 ಸ್ಥಳಗಳಲ್ಲಿ 1475 ವಚನಗಳನ್ನ ಸಂಗ್ರಹಿಸಿಕೊಟ್ಟ. ಈತನ ಏಕೋತ್ತರ ಶತಸ್ಥಲದ ಕಾವ್ಯದ ವಸ್ತು ಯಾವುದಂತಂದ್ರೆ ನಾವು ಗಮನಿಸ್ಬೇಕಾದದ್ದು, ಅಲ್ಲಿ 1475 ವಚನಗಳನ್ನ ಅಲ್ಲಿ ಸಂಕಲನ ಮಾಡಿಕೊಟ್ಟ. ಆ ವಚನಗಳಿಗೆ ಆತ ಅಲ್ಲಿ ಸೇರಿಸಿ ಅದಕ್ಕೆ ವ್ಯಾಖ್ಯಾನ ಬರೆದ, ಟೀಕು ಬರೆದ, ಭಾವಾರ್ಥ ಬರೆದ. ಹೀಗಾಗಿ ಈ ಕೃತಿಯನ್ನ ಸ್ಥಳಕಟ್ಟು, ಸ್ವರವಚನ, ಸ್ಥಳಸೂತ್ರ, ಸ್ಥಳ ನಿರ್ದೇಶನ ಈ 4 ರೀತಿಯಲ್ಲಿ ಆತ ಅಧ್ಯಯನ ಮಾಡಿದ. ಅಂದ್ರೆ ಸ್ಥಳಕಟ್ಟುಗಳು ಯಾವುವು, ಸ್ಥಳವಚನಗಳು ಯಾವುವು, ಅದೇ ರೀತಿ ಸ್ಥಳ ಸೂತ್ರಗಳನ್ನ ಅದಕ್ಕೆ ಕೋವಿಸಿದ, ಸ್ಥಳ ನಿರ್ದೇಶನ ಮಾಡಿದ. ಅಂದ್ರೆ ಒಂದು ಕಡೆಗೆ ಗುರು ಅಥವಾ ನಮ್ಮಲ್ಲಿ ಯಾವುದೋ ಒಂದು ಭಕ್ತ ಸ್ಥಳ ಇದ್ರೆ ಆ ಭಕ್ತ ಸ್ಥಳ ನಿರ್ದೇಶನ ಮಾಡುವಂಥದ್ದು ಮತ್ತೆ ಗುರುಸ್ಥಳ, ಈ ರೀತಿ ಸ್ಥಳ ನಿರ್ದೇಶನವನ್ನ ಆತ ಮಾಡ್ಕೊಂತ ಹೋಗ್ತಾನೆ. ಅಂದ್ರೆ ನಾವಿವತ್ತು ಲಿಂಗಾಯತ ಧರ್ಮದ ನಿಜ ಆಚರಣೆಗಳು ಅಂತ ಏನ್ ಕರಿತೀವಲ್ಲ,
ಆ ಲಿಂಗಾಯತ ಧರ್ಮದ ನಿಜ ಆಚರಣೆಗಳನ್ನ ಈ ಎಲ್ಲ ಕೃತಿಗಳಿಂದ ಶೋಧಿಸಿ ನಾವು ಸಿದ್ಧ ಮಾಡ್ಬೇಕಾಗಿದೆ. ಇವತ್ತು ಸಿದ್ಧ ಮಾಡಬೇಕಾಗಿದೆ. ಈ ಕಲಸು ಮೂಲವಾಗಿರುವಂತಹ ಈ ತತ್ವವನ್ನ ಒಂದು ಪರಿಪ್ರೇಕ್ಷೆಗೆ ನಾವು ಇವತ್ತು ಈ ಸಿದ್ಧಾಂತಗಳನ್ನ ಕಟ್ಟಿಕೊಡ್ಬೇಕು. ಅಂದ್ರೆ ಅದೇ ರೀತಿ ಈತನ ಪ್ರಭುದೇವರ ಷಷ್ಠಲದ ವಚನಗಳಿಗೆ ಈತ ವ್ಯಾಖ್ಯಾನ ಬರಿತಾನೆ. ಅಂದ್ರೆ ಪ್ರಭುದೇವರ ಷಷ್ಠಲ ವಚನಗಳು ಅಥವಾ ಪ್ರಭುದೇವರ ವಚನ ಬೆಡಗಿಂದ ಕೂಡಿರುವಂತವೇ. ಅಂಥ ಪ್ರಭುದೇವರ ವಚನಗಳಿಗೆ ಒಂದು ಟೀಕು ವ್ಯಾಖ್ಯಾನವನ್ನ ಬರೆಯುವಂತ ಕೆಲಸವನ್ನ ಈತ ಮಾಡ್ತಾನೆ. ಕಾರಣ ಯಾಕಂತಂದ್ರೆ ಪ್ರಭುದೇವ ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗಿದ್ದಾಗ ಆತನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೋಡ್ರಿ, ಒಂದು ಹೇಳ್ತಾನೆ ಇದ್ರಾಗ ನಮ್ಮಲ್ಲಿ, ಕೆಂಡದ ಗಿರಿಯ ಮೇಲೆ ಅರಗಿನ ಕಂಬವಿತ್ತು ನೋಡ. ಪ್ರಭುದೇವರ ವಚನ ಇದು. ಕೆಂಡದ ಗಿರಿಯ ಮೇಲೆ ಅರಗಿನ ಕಂಬವಿತ್ತು ನೋಡ, ಅರಗಿನ ಕಂಬದ ಮೇಲೆ ಹಂಸ ಇತ್ತು ನೋಡ, ಹಂಸ ಆರಿತ್ತು, ಕಂಬ ಬಿದ್ದಿತ್ತು, ಕೆಂಡ ಉಳಿದಿತ್ತು ಗುಹೇಶ್ವರ. ಇದನ್ನ ಇವರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ, ಟೀಕು ಬರೀತಾರೆ. ಕೆಂಡದಾಗಿರಿ ಅಂತಂದ್ರೆ ಸಂಸಾರ. ಕೆಂಡದಾಗಿರಿ ಅಂದ್ರೆ ಅದು ಸಂಸಾರ. ಅದು ಸಂಸಾರ ಭಯಾನಕವಾಗಿರ್ತದೆ, ಬೆಂಕಿ ಇದ್ದಂಗೆ ಇರ್ತದೆ, ಭಯಾನಕರವಾಗಿರ್ತದೆ. ಕೆಂಡದಾಗಿರಿಯ ಮೇಲೆ ಅರಗಿನ ಕಂಬವಿತ್ತು. ನಾವೆಲ್ಲ ಮಾನವರು, ದೇಹದಾರಿಗಳು, ತನು ಈ ಸಂಸಾರದೊಳಗೆ ತನು. ಈ ಅರಗಿನ ಕಂಬದ ಒಳಗೆ ಮೇಲೆ ಹಂಸ ಇತ್ತು ನೋಡಿ, ಒಳಗಿರುವಂತ ಆತ್ಮ, ಈ ದೇಹದೊಳಗಿರುವಂತ ಆತ್ಮ. ಹಾಗಾಗಿ ಹಂಸ ಆರಿತ್ತು, ಆತ್ಮಕ್ಕೆ ಆರೋಗ್ಯತೆ, ಕೆಂಡ ಇದು ಕಂಬ ಬಿದ್ದಿತ್ತು. ಅಂದ್ರೆ ಇದು ದೇಹ ನಶ್ವರ ಇದೆ, ಯಾವತ್ತೂ ಕೂಡ ನಾವು ಮಣ್ಣು ಸೇರುವಂತವ್ರೆ. ಹಾಗಾಗಿ ಸಂಸಾರದ ಭಯಾನಕತೆ, ದೇಹದ ನಶ್ವರತೆ, ಆತ್ಮದ ಶಾಶ್ವತತೆಯನ್ನ ಈ ಟೀಕಾಕಾರರು ಬರೀತಾರೆ. ಟೀಕಾಕಾರರು ಅದನ್ನು ಬಿಚ್ಚಿ ಹೇಳ್ತಾರೆ, ವಚನದ ಗೂಢಾರ್ಥವನ್ನ ನಮಗೆ ಬಿಚ್ಚಿ ಹೇಳ್ತಾರೆ. ಹಾಗೆಯೇ ಪ್ರಭುದೇವರು ಒಂದು ಸ್ವರವಚನ ಬರ್ತದೆ. ಧರೆಗೆ ನಿದ್ರೆಯೂ ಇಲ್ಲ, ಉದಕಕ್ಕೆ ಕನಸಿಲ್ಲ, ಅಗ್ನಿ ಕಳವಳಕ್ಕೆ ಒಳಗಾದುದೆಂತೋ. ಕೇಳ್ತಾನೆ ಪ್ರಭುದೇವ ನಮ್ಮನ್ನ. ಅಲ್ಲಪ್ಪ, ಧರೆಗೆ ನಿದ್ರೆಯೂ ಇಲ್ಲ, ಉದಕಕ್ಕೆ ಕನಸಿಲ್ಲ, ಅಗ್ನಿ ಕಳವಳಕ್ಕೆ ಒಳಗಾದುದೆಂತೋ, ಸುಳಿವ ಪವನನು ತಾನು ತಾಮಸಕ್ಕೊಳಗಾಗ, ಬಯಲಿಂಗೆ ಭ್ರಮೆಯುಂಟೆ ಗುಹೇಶ್ವರ. ಪಂಚಭೂತಗಳ ಬಗ್ಗೆ ಮಾತಾಡ್ತಾನೆ. ಪಂಚಭೂತಗಳ ಬಗ್ಗೆ ಪ್ರಭುದೇವ ಪಂಚಭೂತಗಳ ಬಗ್ಗೆ ಮಾತಾಡ ಸರಳವಾಗಿ. ಧರೆಗೆ ನಿದ್ರೆ ಇಲ್ಲ, ಈ ಭೂಮಿ ಇದು ಯಾವಾಗ ನಿದ್ರೆ ಮಾಡ್ಬೇಕು. ಉದಕಕ್ಕೆ ಕನಸಿಲ್ಲ, ಸಮುದ್ರ ಅದಕ್ಕೆ ಕನಸು ಯಾವಾಗ ಬರ್ಬೇಕು. ಅಗ್ನಿ ಮಲಿಕಂಡ್ರಲ್ಲ, ಅದು ಕನಸು ಬೀಳೋದು ಸಮುದ್ರಕ್ಕೆ. ಅಗ್ನಿ ಕಳವಳಗೆ ಒಳಗಾದದಂತೂ, ಅಗ್ನಿ ಯಾವತ್ತು ಕಳವಳಕ್ಕೊಳಗಾಗ್ತದೆ. ಇದು ಅಗ್ನಿ ಸರ್ ಕೇಳಿಸುತ್ತಿಲ್ಲ ಇದು? ಸರ್ ಕೇಳ್ತದೆ ಸರ್, ಕೇಳ್ತದೆ. ರೈಟ್. ಅಗ್ನಿ ಕಳವಳಕ್ಕೆ ಒಳಗಾದದಂತೂ, ಅಗ್ನಿ ಇದು ಬಡವರ ಮನೆ ಇದನ್ನ ಸುಡಬೇಕು, ನಾ ಶ್ರೀಮಂತರ ಮನೆ ಸುಡಬಾರ್ದು ಅನ್ನುವಂತ ಕಳವಳಕ್ಕೆ ಎಂದೂ ಒಳಗಾಗೋದಿಲ್ಲ. ಯಾಕಂದ್ರೆ ಆತ್ಮ ಹೇಳ್ತಾನೆ ಪ್ರಭುದೇವ, ಉರಿಯುವ ಬೆಂಕಿಗೆ ಮೈಯೆಲ್ಲ ನಾಲಿಗೆ, ಉರಿಯುವ ಬೆಂಕಿಗೆ ಮೈಯೆಲ್ಲ ನಾಲಿಗೆ. ಹಾಗಾಗಿ ಅಗ್ನಿ ಕಳವಳಕ್ಕೆ ಒಳಗಾದುದೆಂತೋ, ಸುಳಿವ ಪವನನು ತಾನು ತಾಮಸಕ್ಕೊಳಗಾಗ. ಸುಳಿವ ಪವನನು ತಾನು, ಈ ಗಾಳಿ ಯಾವತ್ತೂ ತಾಮಸಕ್ಕೊಳಗಾಗುವುದಿಲ್ಲ. ಯಾಕಂದ್ರೆ ಅದನ್ನ ನಾವು ಮಲಿನ ಮಾಡಿದಾಗ ಅದು ನಮಗೆ ಕೆಟ್ಟ ಗಾಳಿ ಬರ್ತದೆ ಹೊರತಾಗಿ ಗಾಳಿ ಯಾವತ್ತೂ ಪರಿಶುದ್ಧವಾಗಿಯೇ ಇರ್ತದೆ. ಹಾಗಾಗಿ ಬಯಲಿಂಗೆ ಭ್ರಮೆಯುಂಟೆ ಗುಹೇಶ್ವರ. ಆಕಾಶ ಬಯಲು, ನಾನು ಎತ್ತರದಲ್ಲಿದ್ದೀನಿ ಅನ್ನುವಂಥ ಭ್ರಮೆ ಆಕಾಶಕ್ಕೂ ಇಲ್ಲ. ಅಂದ್ರೆ ಪಂಚಭೂತಗಳಿಗೆ ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ, ಕನಸಿಲ್ಲ, ತಾಮಸ ಇಲ್ಲ, ರಾಜಸ ಇಲ್ಲ, ಕಳವಳ ಇಲ್ಲ. ಆದ್ರೆ ಪಂಚಭೂತಗಳಿಂದ ಆದಂತ ಮನುಷ್ಯನಿಗೆ ಇವೆಲ್ಲ ಅದವಲ್ಲ, ಇವನ್ಗೆ ಹೆಂಗ್ ಬಂದ್ವೇವು? ಇದನ್ನ ಟೀಕಾಕಾರರು ಬರೆದು ತೋರಿಸ್ತಾರೆ ನಮಗೆ. ನಿಜವಾದ ಇದು ಹಿಂಗ್ ಅನ್ನುವಂಥದ್ದನ್ನು ಬರೀತಾರೆ. ಆ ಕಾರಣದಿಂದ ಇಂಥ ಟೀಕಾಕಾರರು ಬಹಳ ಮಂದಿ ಈ ಪರಿಸರದೊಳಗೆ ನಮ್ಮಲ್ಲಿ ಬಂದು ಹೋಗಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಅದನ್ನ ಏನ್ ಮಾಡಿದ್ರು ಅಂದ್ರೆ, ವಚನಗಳಿಗೆ ಟೀಕು ಬರೆಯುವಂತ, ವಚನಗಳಿಗೆ ವ್ಯಾಖ್ಯಾನಗಳು ಬರೆಯುವಂತ ರೀತಿಯಲ್ಲಿ ಇವು ಅಧ್ಯಯನಕ್ಕೊಳಪಟ್ಟು. ಒಂದು ಇನ್ನೊಂದು, ತೋಂಟದ ಸಿದ್ಧಲಿಂಗಯತಿಗಳ ಕಾಲ, 101 ವಿರಕ್ತರ ಕಾಲದೊಳಗೆ ಇಷ್ಟೆಲ್ಲ ನಡೀತು. ಅದೇ ಕಾಲಘಟ್ಟದಲ್ಲಿ ತೋಂಟದ ಸಿದ್ಧಲಿಂಗಯತಿಗಳ ಕಾಲದೊಳಗೆ ಸಂಪಾದನಾ ಸಮಯ ಅಂತ ಬಂತು. ಸಂಪಾದನಾ ಸಮಯ ಆರ್ಷಿ ಹಿರೇಮಠರು ಒಂದ್ ಕಡೆ ಹೇಳ್ತಾರೆ ಇದಕ್ಕೆ. ಈ ಬಿಜಂಟಿಯಂ, ಯುರೋಪ್ ದೇಶದ ಬಿಜಂಟಿಯಂ ಶಿಷ್ಯ ಪ್ರಶಿಷ್ಯ ಪರಂಪರೆಗೆ ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯ ಪ್ರಶಿಷ್ಯ ಪರಂಪರೆಯನ್ನು ಹೋಲಿಸ್ತಾರೆ ಅವರು ಗ್ರಂಥ ಸಂಪಾದನೆಯಲ್ಲಿ. ಹೇಗೆ ಬುದ್ಧನ ಏನು ಇವುಗಳನ್ನ ನಾವು ತ್ರಿಪಿಟಕಗಳನ್ನ ಮುಂದಿನ ಶಿಷ್ಯರು ಹೇಗೆ ಅದನ್ನ ಸಂಪಾದನೆ ಮಾಡಿದ್ರು, ಹಾಗೆ ಈ ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯ ಪರಂಪರೆಯಲ್ಲಿ ಬರುವಂತ ಸಂಪಾದನೆಯ
ಬೋಳಬಸವ, ಸಂಪಾದನೆಯ ಚನ್ನಂಜ ದೇವ, ಸಂಪಾದನೆಯ ಪರ್ವತೇಶ, ಈ ಸಂಪಾದನೆಯ ವಿರಕ್ತ ದೇವ, ಇವರೆಲ್ಲರೂ ಅದರಲ್ಲ ಈ ಒಂದು ಶಿಷ್ಯ ಪರಂಪರೆ ವಚನ ಸಾಹಿತ್ಯವನ್ನು ಸಂಪಾದನೆ ಮಾಡಿದ್ರು. ಬಹುಶಃ ಇವರು ಸಂಪಾದನೆ ಮಾಡಿ ಶೂನ್ಯ ಸಂಪಾದನೆಗಳು 4 ಸೃಷ್ಟಿ ಆಗದೆ ಹೋಗಿದ್ರೆ ನಮಗೆ ವಚನ ಸಾಹಿತ್ಯದ ಒಂದು ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ನಮಗೆ ಸಿಗ್ತದಿಲ್ಲ. ಹಾಗಾಗಿ ವಚನ ಸಂರಕ್ಷಣೆಯ ದೃಷ್ಟಿಯಿಂದಲೂ ಕೂಡ ಈ ಟೆಕ್ಸ್ಟ್ಗಳು ಬಹಳ ಮುಖ್ಯ. ನಮಗೆ ಈ ಪಠ್ಯಗಳು ಬಹಳ ಮುಖ್ಯ. ಅವುಗಳಲ್ಲಿರುವಂತಹ ನ್ಯೂನ್ಯತೆಗಳನ್ನು ಸರಿ ಮಾಡೋಣ, ಅದು ಬೇರೆ ಪ್ರಶ್ನೆ. ಅದ್ರ ಪಾಠಾಂತರಗಳನ್ನು ಸರಿ ಮಾಡೋಣ್ರಿ, ಅದು ಬೇರೆ ಪ್ರಶ್ನೆ. ಅದು ನಮ್ಮ ಅಧ್ಯಯನ, ನಾವು ಮಾಡ್ಬೇಕಾದ ಕೆಲಸ ಅದು. ಆದ್ರೆ ಈ ಕೆಲಸವನ್ನ ಬಹುಶಃ ವಚನ ಸಂಪಾದನಾ ಕಾರ್ಯವನ್ನ ಅಂದ್ರೆ ವಚನಗಳನ್ನ ಒಂದು ಸಂವಾದಕ್ಕೆ ಒಳಪಡಿಸಿ ವಚನಗಳನ್ನ ಸಂಪಾದನೆ ಮಾಡಿದ್ರು. ಬಹುಶಃ ಸಂಪಾದನೆ ಅಂದ್ರೆ ಗಳಿಕೆ ಅನ್ನುವಂಥ ಅರ್ಥದಲ್ಲಿ ನಾವು ಅದನ್ನ ಗಮನಿಸ್ತೀವಿ. ಆ ಕಾರಣದಿಂದ ಈ ಶೂನ್ಯ ಸಂಪಾದನೆಗಳು ನಿರ್ಮಾಣ ಆದವು. ಹೀಗಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ ಈ ಶೂನ್ಯ ಸಂಪಾದನೆಗಳು ನಮ್ಮ ಲಿಂಗಾಯತ ಧರ್ಮದ ಶೂನ್ಯ ತತ್ವವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ. ನೀವು ಸಂಕಲನ ಯುಗದೊಳಗೆ ಶ್ಲೋಕ, ಅವರು ಸಂಸ್ಕೃತ ಶ್ಲೋಕಗಳ ಹಿನ್ನೆಲೆಯಲ್ಲಿ ಅದು ನಿರ್ವಚನ ಮಾಡುವಂತ ಕೆಲಸ ಆಗಿರ್ಬೋದು, ಬಿಡಿಯಾಗಿರುವಂತಹ ಮುಕ್ತಕವಾಗಿರುವಂತಹ ವಚನ ಸಾಹಿತ್ಯವನ್ನ ಒಂದು ತಮ್ಮ ಮೂಗಿನ ನೇರಕ್ಕೆ ಅಧ್ಯಯನ ಮಾಡಿ ಅದಕ್ಕೊಂದು ಬಂಧಕ್ಕೆ ಒಳಪಡಿಸಿರುವಂತ ಕೆಲಸ ಆಗಿರ್ಬೋದು, ಅದೆಲ್ಲ ಸರಿನೇ. ಆದ್ರೆ ಒಂದು ತಾತ್ವಿಕ ದೃಷ್ಟಿಯಿಂದ ವಚನಗಳನ್ನ ನೋಡುವಂತ ಉಪಕ್ರಮವನ್ನ ಅವರು ಕಲಿಸಿಕೊಟ್ರು. ಇವತ್ತು ಬೇರೆ ಕಡೆಗೆಲ್ಲ ಚರ್ಚೆ ಆಗ್ತದೆ. ಏನು ಅಂತಂದ್ರೆ ವಚನಗಳನ್ನ ಬಹಳ ಕಮ್ಯುನಿಸ್ಟ್ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಅವುಗಳಲ್ಲಿರುವಂತ ಭಕ್ತಿಯನ್ನು ನಾವು ನಿರಾಕರಿಸ್ತಾ ಇದ್ದೀವಿ. ಭಕ್ತಿಯೇ ಇಲ್ಲ ಅನ್ನೋ ರೀತಿಯೊಳಗೆ ನಾವು ಅಧ್ಯಯನ ಮಾಡ್ತೀವಿ. ಅವನ್ನೆಲ್ಲ ಗಮನಿಸಿದ್ರೆ ಈ ಸಂಗಮ ಕಾಲದ ಈ ಟೀಕೆ ಬರೆದಂಥವ್ರು, ವ್ಯಾಖ್ಯಾನ ಬರೆದಂಥವ್ರು, ಅಥವಾ ನೋಡಿ ನಮ್ಮ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದ ವಸ್ತು ಏನು, ಎಷ್ಟೋ ಮಂದಿ ವಚನಕಾರರ ವಚನಗಳನ್ನು ತೆಗೆದುಕೊಂಡು ಷೋಡಶ ಸ್ಥಳದಲ್ಲಿ ತನ್ನ ಕಾವ್ಯವನ್ನು ರಚನೆ ಮಾಡ್ತಾನೆ. 16 ಸ್ಥಳಗಳಲ್ಲಿ ಆತ ಕಾವ್ಯವನ್ನು ರಚನೆ ಮಾಡ್ತಾನೆ. ಅಂದ್ರೆ ವಚನಗಳಿಗಿರ್ಬೇಕಾಗಿರುವಂಥ ಧಾರ್ಮಿಕ ಹಿನ್ನೆಲೆ ಏನಿದೆ, ವಚನಗಳಿಗೆ ಸಾಮಾಜಿಕ ಹಿನ್ನೆಲೆ ಏನಿದೆ, ವಚನಗಳಲ್ಲಿರುವಂಥ ಪ್ರಭುತ್ವದ ಒಂದು ಧೋರಣೆ ಏನಿದೆ, ಇವುಗಳನ್ನ ಇಟ್ಕೊಂಡು ಲಿಂಗಲೀಲ ವಿಲಾಸ ಚಾರಿತ್ರ್ಯ ನಿರ್ಮಾಣ ಆಗ್ತದೆ. ನಮ್ಮ ಕಲ್ಲುಮಠದ ಪ್ರಭುದೇವನ ಲಿಂಗಲೀಲ ವಿಲಾಸ ಚಾರಿತ್ರ್ಯ. ಹಾಗಾಗಿ ಅದು ಒಂದು ಐತಿಹಾಸಿಕ ಕೃತಿ ಅಂತ ನಾನು ಭಾವಿಸಿದ್ದೇನೆ. ಅದೇನೇ ಇದ್ರೂ ಕೂಡ ಈ ಶೂನ್ಯ ಸಂಪಾದನೆ ಶಿವಶರಣರು ಆಧ್ಯಾತ್ಮ ಪ್ರಪಂಚಕ್ಕೆ ಅಥವಾ ಒಂದು ವೈಚಾರಿಕ ಪ್ರಪಂಚಕ್ಕೆ ಕೊಟ್ಟಂತ ಬಹು ವಿನೂತನವಾಗಿರುವಂತ ಒಂದು ಕೊಡುಗೆ. ಯಾಕಂತಂದ್ರೆ ಶೂನ್ಯ ತತ್ವದ ಪರಿಕಲ್ಪನೆಯನ್ನ ವಚನಗಳ ಮೂಲಕ ನಿರೂಪಿಸುವಂತ ಅಪೂರ್ವ ಕೃತಿಗಳಿವು. ಶೂನ್ಯ ತತ್ವದ ನಿರೂಪಣೆ, ಯಾಕಂದ್ರೆ ಬಯಲಿನ ಬಗ್ಗೆ ನಾವು ಸರಿಯಾಗಿ ಗ್ರಹಿಸಿಲ್ಲ ಅಂತ ಹೇಳ್ತಾರೆ ಅವರು. ಆ ಕಾರಣವಾಗಿನ ಶೂನ್ಯ ಎಂದರೆ ಸೊನ್ನೆ, ಏನೂ ಇಲ್ಲದ್ದು ಎಂಬ ಸಾಮಾನ್ಯ ಅರ್ಥ ಇದ್ದಂಥ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ತನ್ನೊಳಗೆ ಎಲ್ಲವನ್ನ ಒಳಗೊಂಡಿರುವಂತಹ ಒಂದು ನಿರುಬಯಲು ಎಂಬ ಆಧ್ಯಾತ್ಮದ ಅರ್ಥವನ್ನ ಅದಕ್ಕೆ ಕೊಟ್ರು. ಈ ಅರ್ಥದಲ್ಲಿ ಶೂನ್ಯ ಸಂಪಾದನೆಯನ್ನ ಅವರು ನಿರ್ವಚನ ಮಾಡಿದರು. ಬಹುಶಃ ತೋಂಟದ ಸಿದ್ಧಲಿಂಗೇಶ್ವರರು, ಶಿವಯೋಗಿ ಸಿದ್ಧಲಿಂಗೇಶ್ವರ ಅವರು ಶೂನ್ಯದ ಬಗ್ಗೆ ಅವರು ಒಂದು ವಚನ ಇದೆ. ಆದಿ ಅನಾದಿಗಳಿಲ್ಲದೊಂದು, ಇದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಆದಿ ಅನಾದಿಗಳಿಲ್ಲದೊಂದು, ನಾದ ಬಿಂದು ಕಳೆ ಮಳೆದೋರದೊಂದು, ದೇಹಿಗಳುತ್ಪತ್ತಿಯಾಗದೊಂದು, ಜೀವಾತ್ಮ ಪರಮಾತ್ಮರೆಂಬರಿಲ್ಲದೊಂದು, ಸಕಲ ಚರಾಚರಗಳ ಸುಳುವಿಲ್ಲದೊಂದು, ನೀನು ನಿಶ್ಶೂನ್ಯನಾಗಿ ಇದ್ದೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ. ಅಂದ್ರೆ ಚರಾಚರ ಸೃಷ್ಟಿ ರಚನೆ ಕಾರಣವಾದದ್ದು ಮಹಾಲಿಂಗ. ಈಗ ಯಾರೂ ಇದ್ದಿಲ್ಲ, ಬರೀ ಮಹಾಲಿಂಗ ಇತ್ತು. ಚರಾಚರ ಸೃಷ್ಟಿಗೆ ಕಾರಣವಾದದ್ದು ಮಹಾಲಿಂಗ. ಆ ಮಹಾಲಿಂಗ ರೂಪುಗೊಳ್ಳಲು ಕಾರಣವಾದದ್ದು ನಿಷ್ಕಲಲಿಂಗ. ಆ ನಿಷ್ಕಲಲಿಂಗ ನಾದ ಬಿಂದು ಕಳೆ ಎಂಬ ಜ್ಞಾನ ಚಿತ್ತುವೇ ಮಹಾಲಿಂಗ. ಈ ಮಹಾಲಿಂಗದಿಂದ ಆತ್ಮ ಹೊರಹೊಮ್ಮಿ ಅದು ಏನಾಗ್ತದೆ ಅಂದ್ರೆ ಆಕಾಶ, ವಾಯು, ಪೃಥ್ವಿ, ಅಗ್ನಿ, ಜಲ ಇವು ಸೃಷ್ಟಿ ನಿಯಮಕ್ಕೆ ಕಾರಣ ಆಯಿತು. ಇವೆಲ್ಲವೂ ಏನೇನೂ ಇಲ್ಲದೊಂದು ಅನೇತಾನದ ಮಹಾಗಣವೇ ಮಹಾಶೂನ್ಯ, ಅದೇ ಮಹಾಬಯಲು. ಶರಣರ ವಚನಗಳ ಅಂತರಂಗದ ಅನುಭವವೆಂದರೆ ಎಲ್ಲವನ್ನು ಒಳಗೊಂಡಿದ್ದ ಅಗೋಚರ, ಅಪ್ರಮಾಣ, ಅಗಮ್ಯ, ಅಪ್ರತಿಮ, ಅನುಪಮ, ಅನಾಹತ, ಅಪರಿಮಿತ, ಅಖಂಡ ಮಹಾಗಣ ವಸ್ತುವೇ ಶೂನ್ಯ. ಇದು ಶರಣ ಸಿದ್ಧಾಂತ. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದರೆಯೇ ಅಂತ ಬಸವಣ್ಣ ವಚನ ನೆನಪಾಗ್ಬೋದು ನಿಮಗೀಗ. ಪಾತಾಳದಿಂದ ಅತ್ತತ್ತ ನಿಮ್ಮ
ಏನು ಶ್ರೀಪಾದ ಬ್ರಹ್ಮಾಂಡ ನಿದತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರಮಾಣಿಕ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇದು ಆ ಶೂನ್ಯ ತತ್ವ. ಅದು ಅಂತ ಮಹಾಗಣದ ವಸ್ತುವೇ ಶೂನ್ಯ ತತ್ವ. ಈ ತತ್ವವನ್ನು ತನ್ನದನ್ನಾಗಿ ಮಾಡಿಕೊಳ್ಳುವಂತ, ತನ್ನದನ್ನಾಗಿ ಸಂಪಾದಿಸಿಕೊಳ್ಳುವಂತ ಒಂದು ವಿಶಿಷ್ಟ ಪಠ್ಯಗಳು ಯಾವಂದ್ರೆ ಶೂನ್ಯ ಸಂಪಾದನೆಗಳು. ಅವು ತೋಂಟದ ಸಿದ್ಧಲಿಂಗ ಯತಿಗಳ ಕಾಲದಲ್ಲಿ 1415ನೇ ಶತಮಾನದಲ್ಲೇ ಅದು ನಮ್ಮ ಪ್ರೌಢದೇವರಾಯನ ಈ ವಿಜಯನಗರ ಸಂದರ್ಭದಲ್ಲೇ ನಡೆದಿರುವಂತ ಇದು. ಅಂದ್ರೆ ನಾವ್ ಹೇಳ್ತೀವಿ ಸಂಪಾದನೆ ಅಂದ್ರೆ ಕೇವಲ ಗಳಿಕೆ ಅಂತ. ಲೌಕಿಕವಾಗಿರುವಂತಹ ಹಣ, ಆಸ್ತಿ, ಕೀರ್ತಿ ಇವು ಜ್ಞಾನಗಳ ಗಳಿಕೆ ಅಲ್ಲ. ಜ್ಞಾನವನ್ನ ಗಳಿಸಿಕೊಳ್ಳುವಂಥದ್ರ ಬಗ್ಗೆ ಅವರು ಚರ್ಚೆ ಮಾಡಿದರು. ಹಾಗಾಗಿ ಶೂನ್ಯ ಸಂಪಾದನೆ ರಚನಾ ಸಂದರ್ಭಗಳು ಬೇರೆ ಬೇರೆ ಇದ್ವು. ಅವೆಲ್ಲ ಶೂನ್ಯ ಸಂಪಾದನೆ ರಚನಾ ಸಂದರ್ಭಗಳಿಗೂ ಒಂದೊಂದು ಇದೆ. ಅವುಗಳಿಗೆ ಏನಂತಂದ್ರೆ 4 ಶೂನ್ಯ ಸಂಪಾದನೆಗಳು ಹುಟ್ಕೊಳ್ಳಿಕ್ಕೆ ಕಾರಣ ಏನು? ಒಬ್ಬೊಬ್ರು ಒಂದೊಂದು ತತ್ವಗಳಿಗೆ ಬದ್ಧರಾಗಿ ಅವುಗಳನ್ನ ವಿಸ್ತರಿಸ್ಕೊಂತ ಹೋದ್ರು. ಒಬ್ರು ಸಿದ್ದರಾಮನಿಗೆ ಇಷ್ಟಲಿಂಗ ದೀಕ್ಷೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿನೇ ನಮ್ಮ ಶಿವಗಣ ಪ್ರಸಾದಿ ಮಹಾದೇವರ ಶೂನ್ಯ ಸಂಪಾದನೆಯನ್ನ ಹಲಿಗೆಯಾರ ಪರಿಷ್ಕರಣೆ ಮಾಡ್ತಾನೆ. ಮುಂದೆ ಗೂಳೂರು ಸಿದ್ದರಾಮಯ್ಯರು ಅನೇಕ ಈ ಕಾಯಕ ಜೀವಿಗಳ ಸನ್ನಿವೇಶಗಳನ್ನ ಹೆಚ್ಚಿಗೆ ಸೇರಿಸೋದ್ರ ಮೂಲಕ ಅದನ್ನ ಇನ್ನೂ ಅದನ್ನ ಇನ್ನೂ ಉನ್ನತೀಕರಿಸ್ತಾನೆ. ಹೀಗಾಗಿ ಈ ಶೂನ್ಯ ಸಂಪಾದನೆಗಳು ಏನದವಲ್ಲ ಅವು ಅಲ್ಲಮ ಪ್ರಭುವಿನ ಅನುಭವ ಕೇಂದ್ರಿತವಾದ ಆತ್ಮತತ್ವವನ್ನ ಶೂನ್ಯ ಸಂಪಾದನೆಗೆ ಬಸವಣ್ಣನವರ ಸಾಮಾಜಿಕ ದೃಷ್ಟಿ ಕೇಂದ್ರಿತವಾದಂಥ ಸಮಾಜ ತತ್ವವನ್ನ ಇವು ಎರಡನ್ನೂ ಕೂಡ ಸಮ್ಮಿಲನಗೊಳಿಸುವಂತ ಕೆಲಸವನ್ನ ಶೂನ್ಯ ಸಂಪಾದನೆಕಾರರು ಮಾಡ್ತಾರೆ. ಒಂದು ಕಡೆಗೆ ಅಲ್ಲಮ ಪ್ರಭುವಿನ ಆತ್ಮತತ್ವದ ಪ್ರತಿಪಾದನೆ, ಒಂದು ಕಡೆಗೆ ಬಸವಣ್ಣನವರ ಸಮಾಜ ಕೇಂದ್ರಿತವಾದ ಸಮಾಜ ತತ್ವದ ಪ್ರತಿಪಾದನೆ. ಆ ಮೂಲಕ ಇಡೀ ಶರಣರೆಲ್ಲರೂ ಕೂಡ ಕಾಯಕ, ಸಿದ್ಧಾಂತ, ದಾಸೋಹ, ಲಿಂಗತತ್ವ, ಪ್ರಸಾದ ಈ ತತ್ವಗಳು ಹೇಗೆ ಜನಮಾನಸದಲ್ಲಿ ಮುಟ್ಟಬೇಕು, ಅನುಭವ, ಇದನ್ನೆಲ್ಲ ಸೇರಿಸಿದ್ರೆ ಅನುಭವ ಅಂತೀವಿ. ಈ ಅನುಭವ ಲಿಂಗಾಯತ ಧರ್ಮದ ಈ ಅನುಭವ ಅಂದ್ರೆ ಇದು ಲಿಂಗಾಯತ ಧರ್ಮದ ಒಂದು ಜೀವನ ವಿಧಾನ. ಇದು ನಮ್ಮ ಪ್ರಿನ್ಸಿಪಲ್, ಇದು ನಮ್ಮ ತತ್ವ. ಈ ತತ್ವವನ್ನು ಬಿಟ್ಟು ನಾವು ಆ ಕಡೆ ಈ ಕಡೆ ಹೋಗಬಾರ್ದು. ಆ ಕಾರಣದಿಂದ ಇಂಥ ತತ್ವವನ್ನು ನಿರೂಪಿಸುವಂತ ಶೂನ್ಯ ಸಂಪಾದನೆಗಳು ಕೂಡ ರಚನೆಯಾದವು. ಅಂದ್ರೆ ಒಂದು ಸಣ್ಣ ವಚನ ಸಾಹಿತ್ಯ ಪ್ರಕಾರ ಸಂಕಲನ ರೂಪದಲ್ಲಿ, ಸಂಪಾದನೆಯ ರೂಪದಲ್ಲಿ, ಟೀಕು ವ್ಯಾಖ್ಯಾನಗಳ ರೂಪದಲ್ಲಿ, ಕಾವ್ಯ ಪುರಾಣಗಳ ರೂಪದಲ್ಲಿ ತನ್ನ ಮೈ ಕೊಡಿವಿ ಎದ್ದು ನಿಲ್ಲೋದು ಐತಲ್ಲ, ಅದು ಈ ವಿಜಯನಗರದ ಸಂಗಮ ಕಾಲದ ಒಂದು 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 ಬಹುಮುಖ್ಯವಾಗಿರುವಂತ ಒಂದು ಪ್ರಮೇಯ ಅಂತ ನಾನು ಭಾವಿಸಿದ್ದೇನೆ. ಇನ್ನೂ ಸ್ವಲ್ಪ ನಾನು ನಿಮ್ಮ ಮಾತುಗಳು ಕೇಳ್ಬೇಕನ್ನ, ಇದರಲ್ಲಿ ಏನಾದರೂ ಎಲ್ಲವೂ ನಾನು ಹೇಳಿದ್ದೆಲ್ಲ ಸರಿ ಅಂತಲೂ ನಾನು ಭಾವಿಸಿಲ್ಲ. ನನ್ನ ಅಧ್ಯಯನದ ಮಿತಿಯೊಳಗೆ ಆಸ್ಪಾಸ್ ಸ್ವಲ್ಪ ಮಾತಾಡಿನಿ ಅಂತ ನನಗೆ ಅನಿಸಿದೆ. ಹಾಗೇನಾದರೂ ಇದ್ರೆ ತಾವೆಲ್ಲ ಅದನ್ನು ಮನ್ನಿಸ್ಬೇಕು. ಮತ್ತೆ ಇನ್ನು ನನ್ನ ಅಧ್ಯಯನದ ಶಿಸ್ತುಗಳು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆನೇ ಇಲ್ಲೆಲ್ಲ ಅನೇಕ ಅನುಭಾವಿಗಳು ಇಲ್ಲಿ ಇದ್ದೀರಿ. ತಾವು ಸ್ವಲ್ಪ ಮಾರ್ಗದರ್ಶನ ಮಾಡಬಹುದು ಅನ್ನುವಂಥ ಮಾತನ್ನ ಹೇಳಿ ಅಲ್ಲೇ 1 ಗಂಟೆ 12:59 ಆಯಿತು. ಇಷ್ಟು ಸಾಕು ಅನ್ನಿಸ್ತದೆ. ಮೇಲಿಂದ ಮೇಲೆ ನಿಮ್ಮ ಜೊತೆಗೆ ಇರ್ತೀನಿ, ನಾನು ನಿಮ್ಮನ್ನು ಬಿಟ್ಟಿಲ್ಲ. ಹೀಗಾಗಿ ಬಹಳ ಒಳ್ಳೆಯ ಪ್ರಾರ್ಥನೆ ಏನಂದ್ರಲ್ಲ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನೀವು ಬಂದ ಕಾರ್ಯಕ್ಕೆ ಬಂದವರು ಪ್ರಭುದೇವರು. ಒಂದು ಕಾಲಕ್ಕೆ ಕಲ್ಯಾಣ ಪ್ರಣತಿಯಾಗಿತ್ತು, ನಾನು ತೈಲವಾಗಿದ್ದೆ, ಚಂಬಸಣ್ಣ ಬತ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆದಿತ್ತು, ತೈಲ ಒಸರಿತ್ತು, ಜ್ಯೋತಿ ಬಯಲಲ್ಲಿ ಬಯಲಾಗಿತ್ತು. ಹಾಗೆ ಬಯಲಾಗಿದಂಥ ಜ್ಯೋತಿಯನ್ನ ಮತ್ತೆ ಪರಂಜ್ಯೋತಿಯನ್ನಾಗಿ ಬೆಳೆಸಿದಂಥವರು ನಮ್ಮ ಸಂಗಮ ವಂಶದ ಅರಸರು, ಅಲ್ಲಿಯ ಅನುಭಾವಿಗಳು, ಅಲ್ಲಿಯ ಶಿವಾನುಭವಿಗಳು, ಅಲ್ಲಿ 101 ಮಂದಿ ವಿರಕ್ತರು, ಅಲ್ಲಿ ಕರಸ್ಥಲದ ಪರಂಪರೆಯವರು ಮತ್ತು ಸಿದ್ಧಲಿಂಗ ಯತಿಗಳು ಅನ್ನೋ ಮಾತನ್ನ ಹೇಳಿ ಇದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಶಿಕಾಂತ್ ಪಟ್ಟಣ ಸರ್ ಅವರಿಗೂ, ಅವರ ಎಲ್ಲ ಒಂದು ಸಂಘಟನೆಗೂ, ಇಲ್ಲಿವರೆಗೆ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿರುವಂಥ ಎಲ್ಲ ಪ್ರಾಜ್ಞರಿಗೆ ನನ್ನ ಮಾತುಗಳು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ವಿದ್ವತ್ಪೂರ್ಣ ಸಂಶೋಧಾತ್ಮಕವಾದಂತ ವಿಷಯಗಳನ್ನ, ಬಹಳ ಕಠಿಣವಾದಂತ ವಿಷಯ, ನಾವು ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ. ಇಂಥ ಒಂದು ಕಠಿಣವಾದಂತ ವಿಷಯ, ವಿಶಾಲವಾದಂತ ಒಂದು ಸಾಗರವನ್ನ ಒಂದು ತಂಬಿಗೆ ತಂದು ತೋರಿಸುವಂತ ಕಾರ್ಯ ಮಾಡೋದು ಬಹಳ ಕಷ್ಟದ ಕೆಲಸ. ಸರ್, ನೀವು ಹ್ಯಾವ್ ಡನ್ ಎ ವಂಡರ್ಫುಲ್ ವರ್ಕ್. ಕಾರಣ ಹಲವಾರು
ವಿಷಯಗಳನ್ನ ಇವತ್ತು ತಾವು ಕ್ಲಿಯರ್ ಮಾಡಿದ್ರಿ. ಒಂದು ಬಹಳ ಜನ ಪ್ರೌಢದೇವರಾಯನ ಕಾಲ ಮತ್ತು ಯಡಿಯೂರು ಸಿದ್ದಲಿಂಗರ ಕಾಲ ಬೇರೆ ಬೇರೆ, ಅವನು ಬೇರೆ ಬೇರೆ ಅಧ್ಯಯನ ಮಾಡತಕ್ಕಂತ ಸಂಶೋಧಕರು. ಹೀಗಾಗಿ ಬಹಳ ಜನರಿಗೆ ಕನ್ಫ್ಯೂಷನ್ ಆಗಿತ್ತು. ಶೂನ್ಯ ಸಂಪಾದನೆ ಒಂದು ಪ್ರಮಾಣೀಕರಿಸಿದಂತ ಒಂದು ದೊಡ್ಡ ಗ್ರಂಥ. ಅದರ ಮೂಲಕ ವಚನ ಸಾಹಿತ್ಯವನ್ನ ಹೆಚ್ಚಿಗೆ ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲ ಆಯಿತು ಅಂತಕ್ಕಂಥ ತಮ್ಮ ಹೇಳಿಕೆ ನಿಜಕ್ಕೂ ಸ್ತುತ್ಯಾರ್ಹ. ಜೊತೆಗೆ ಅದರ ಜವಾಬ್ದಾರಿ ನ್ಯೂನತೆಗಳನ್ನ ಕೂಡ ನಾವು ತೆಗಿಬೇಕು ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಎಲ್ಲಿಯವರೆಗೆ ಈ ನ್ಯೂನತೆಗಳನ್ನು ಕೂಡ ತೆಗೆದಿದ್ರೆ ಹಂಗೆ ಇಟ್ಕೊಂಡು ಹೋದ್ವಿ ಅಂದ್ರ ಈ ಶರಣ ಸಿದ್ಧಾಂತ ಅಥವಾ ಲಿಂಗಾಯತ ಧರ್ಮಕ್ಕ ಯಾವುದೇ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಸಿಗುವುದಿಲ್ಲ. ಹೀಗಾಗಿ ಆ ಪ್ರೌಢದೇವರಾಯನ ಕಾಲಕ್ಕ ಸಿಗ್ತಕ್ಕಂತ ಬಹುಮಾನಗಳು, ಪ್ರಶಸ್ತಿಗಳು, ಅನುದಾನಗಳು ಇದಕ್ಕ ವ್ಯಾಮೋಹಕ್ಕೆ ಬಿದ್ದು ಜನ ಪೈಪೋಟಿ ಬಿದ್ರು. ಚಾಮರಸನ ಇರ್ಬೋದು ಅಥವಾ ಭೀಮಕವಿ ಆಗಿರ್ಬೋದು, ಶಿಂಗಿರಾಜ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಹಳಷ್ಟು ಜನ ಬ್ರಾಹ್ಮಣರು ಮತ್ತು ಜೈನರು. ನೀವು ಹೇಳಿದಾಗೆ ಲಿಂಗದೇವನ ವಿಲಾಸ ಅದರ ಸ್ಪಷ್ಟತೆ ಬಹುಶಃ ಉಳಿದ ಕವಿ ಒಳಗೆ ಕಂಡಿಲ್ಲ. ಹಾ ಸರ್. ಸೊ ತಮ್ಮ ಅಮೂಲ್ಯವಾದಂತ ಮಾತುಗಳನ್ನ ಆಡಿ ಕಾರಣ ಏನಂದ್ರೆ ಪಟ್ಟಣ ಅವ್ರ, ಇದು ಕಾರಣ ಏನಂದ್ರೆ ಅವು ವ್ಯಕ್ತಿಗತ ಚರಿತ್ರೆಗಳು, ಇವು ತಾತ್ವಿಕ ಚರಿತ್ರೆ. ಇದು ಇಷ್ಟೇ. ಈಗ ಬಸವಪುರಾಣ ಆಗ್ಲಿ ಮತ್ತೊಂದಾಗಲಿ ಅದು ವ್ಯಕ್ತಿಗತವಾಗಿ ನಿಂತ್ಕೊಂಡ್ಬಿಟ್ಟು, ಈ ಲಿಂಗಲೀಲ ವಿಲಾಸ ಚಾರಿತ್ರೆ ತಾತ್ವಿಕವಾಗಿ ಬಂದಿದ್ದು. ಇದು ಮುಖ್ಯ. ಹೇಳಿ ಸರ್, ಮುಂದರ್ಸ್ರಿ. ಹಲೋ. ಹಾ ಸರ್. ಬಸವ ಪುರಾಣವಾಗ್ಲಿ ಅಥವಾ ಶಿಂಗಿರಾಜ ಪುರಾಣ ಮತ್ತು ಅಮಲ ಬಸವ ಚರಿತ್ರೆ ಪುರಾಣ ವ್ಯಕ್ತಿ ಕೇಂದ್ರಿತವಾದಂತಹ ಪುರಾಣಗಳು ಸೈದ್ಧಾಂತಿಕ ಸಮಗ್ರ ಅಲ್ಲಮ ಪ್ರಭುವನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಸಮಗ್ರವಾಗಿ ಸೈದ್ಧಾಂತಿಕ ಚರ್ಚೆ ಚಳುವಳಿಯನ್ನ ಬಿಂಬಿಸಿದ್ದು ಶೂನ್ಯ ಸಂಪಾದನೆ. ತಾವು ಗೊಳ್ಳೂರು ಶರಣ ಸಿದ್ದಣ್ಣವರ ಒಡೆಯರು ಎಲ್ಲ 4 ಸಂಪಾದನೆಗಳ ಬಗ್ಗೆನೂ ಕೂಡ ತಾವು ಹೇಳಿದ್ರಿ. ಅದರ ಜೊತೆಗೆ ತಮ್ಮಂತ ವಿದ್ವಾಂಸರು ಮತ್ತು ಕಾಳಜಿಪೂರ್ವಕವಾದಂತ ಸಾಹಿತಿಗಳೊಂದಿಗೆ ಇದರ ನ್ಯೂನತೆಗಳನ್ನು ತೆಗೆತಕ್ಕಂಥ ಕಾರ್ಯ ಬಹಳ ಅಗತ್ಯ ಮತ್ತು ಅವಶ್ಯ. ಅಲ್ಲಿ ಬಹಳಷ್ಟು ಪೌರಾಣಿಕ ಕಲ್ಪನೆಗಳು, ನುಲಿಯ ಚಂದಯ್ಯನ ಕಲ್ಲು ಅಂದ್ರೆ ಲಿಂಗ ತೆಳಗ್ ಬಿದ್ದು ಅದು ದೇವರಾಗಿದ್ದು, ಪವಾಡಗಳನ್ನ ಬಹಳ ಪೌರಾಣಿಕ ಕಲ್ಪನೆಗಳನ್ನ ಪವಾಡಗಳನ್ನ ಬಹುಶಃ ರಂಜನೀಯ ಮಾಡ್ಲಿಕ್ಕೆ ಹೋದ್ರು ಶರಣರು ಆ ಕಾಲಕ್ಕೆ. 12ನೇ ಶೂನ್ಯ ಸಂಪಾದನೆ ಕಾಲರು. ಅದಕ್ಕೆ ಪೈಪೋಟಿಯಲ್ಲಿ ವೈಷ್ಣವ, ಜೈನ, ಶೈವ, ವೀರಶೈವ ಅಂದ್ರೆ ಏನು ಹೊಂದಿತ್ತಲ್ಲ, ಇವರೆಲ್ಲರ ಪೈಪೋಟಿಗೆ ಬಹುಶಃ ಸೈದ್ಧಾಂತಿಕ ವಿರೂಪ ಉದ್ದೇಶಪೂರ್ವಕ ಆಯ್ತು ಅಥವಾ ಇದನ್ನ ಹೆಚ್ಚು ವೈಭವೀಕರಣ ಮಾಡ್ಬೇಕು ಅಂತ ಮಾಡಿದ್ರು, ಅದಾಯ್ತು ಸರ್. ಆದ್ರೆ ಇದಕ್ಕ ಶೂನ್ಯ ಸಂಪಾದನೆ ಬಗ್ಗೆ ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅದರ 4 ಸಂಕಲನಗಳನ್ನ ಮತ್ತು ಅವುಗಳ ಪಾಠಾಂತರದೊಳಗೆ ಆಗ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ತಮ್ಮಲ್ಲಿ ಇನ್ನೊಮ್ಮೆ ಚರ್ಚೆ ಮಾಡೋಣ. ಈಗ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕು ಅಂತ ಅವ್ರು ಕೇಳ್ಕೊಂಡು. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ರವೀಂದ್ರನಾಥ್ ಸರ್ ನಮಗ ವಿಜಯನಗರ ಸಾಮ್ರಾಜ್ಯದ ವಚನ ಸಾಹಿತ್ಯದ ಬಗ್ಗೆ ವಿವರವಾಗಿ ಸಾಕಷ್ಟು ಮಾಹಿತಿಯನ್ನ ಒದಗಿಸಿದ್ರು. ಇಷ್ಟೊಂದು ಮಾಹಿತಿ ನಮ್ಗೆ ಮತ್ತೆ ಬೇರೆ ಕಡೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಎಷ್ಟೊಂದು ಪುಸ್ತಕಗಳನ್ನ ಓದಿದ್ರು ಈ ತರ ಕ್ರೋಢೀಕರಣ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅವರು ಹೇಳ್ತಾ ಹೇಳಿದ್ರು. ಮತ್ತೆ ಕಲ್ಬುರ್ಗಿ ಸರ್ ಬಸವ ಕಲ್ಯಾಣ, ದಂಡಗುಂಡ ಬಸವಣ್ಣ, ಕೋಡೆಕಲ್ ಬಸವಣ್ಣ, ಮತ್ತೆ ಶಾಪುರದ ಡಿಗ್ಗಿ ಸಂಗಮನಾಥ, ನಾಗಾವಿ ಇಂಥ ಕಲ್ಯಾಣ, ಈ 5 ಸ್ಥಳಗಳನ್ನ ಕಲ್ಯಾಣವಂತ ಗುರುತಿಸಿದ್ರು. ಡಿಗ್ಗಿ ಸಂಗಮನಾಥನ ಅಮರ ಕಲ್ಯಾಣ, ಆಮೇಲೆ ನಾಗಾವಿ ಎಲ್ಲಮ್ಮಂದು ಧರ್ಮ ಕಲ್ಯಾಣ, ಕೋಡೆಕಲ್ ಬಸವಣ್ಣಂದು ಕಡೆ ಕಲ್ಯಾಣ ಅಂತ ಹೇಳಿದ್ರು ಅಂತ. ಈ ಸ್ಥಳಗಳಿಗೆ ನಾನು ಗುಲ್ಬರ್ಗಾದಾಗ ಇದ್ದಾಗ 2-3 ಸಲ ಭೇಟಿ ಕೊಟ್ಟಿದ್ದೆ. ಆದ್ರೆ ಇಷ್ಟೊಂದು ವಿವರಣೆ ನಂಗೆ ಸಿಕ್ಕಿರ್ಲಿಲ್ಲ. ಈಗ ರವೀಂದ್ರನಾಥ್ ಸರ್ದು ನಮ್ಮ ಒಂದು ಉಪನ್ಯಾಸ ಕೇಳಿದ್ಮೇಲೆ ಇಲ್ಲಿ ನಾವು ಪ್ರತಿಯೊಂದು ಸ್ಥಳಕ್ಕ ಭೇಟಿ ಕೊಡೋಕ್ಕಿಂತ ಮುಂಚೆ ಅದ್ರ ಇತಿಹಾಸವನ್ನ ತಿಳ್ಕೋಬೇಕು. ಹೋಗಿ ಬಂದ್ಮೇಲಾದ್ರೂ ಅದನ್ನ ಓದುವಂತ ಪ್ರಯತ್ನ ಮಾಡ್ಬೇಕು ಅಂತ ಅನ್ನುವಂತ ಒಂದು ಆಸಕ್ತಿ ನನ್ನಲ್ಲಿ ಹುಟ್ಟಿದೆ. ಏನೇ ಆಗ್ಲಿ, ಇವತ್ತಿನ ಈ ಉಪನ್ಯಾಸ ಅತ್ಯಂತ ಅಮೋಘವಾಗಿತ್ತು. ಬಸವಣ್ಣನ ವಚನ ಅನೇಕ ಕವಿಗಳ ಅಧ್ಯಯನಕ್ಕೆ ಆಹಾರವಾಗಿತ್ತು ಅಂತ ಅವ್ರು ಹೇಳ್ತಾರೆ. ಅದೇ ರೀತಿ ಈ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಈ ಸಂಘಟನೆಗಳಿಂದ ಈ ನಡೆಯುವಂತ ಉಪನ್ಯಾಸಗಳು ನಮಗ
ಎಷ್ಟೊಂದು ಮಾಹಿತಿಯನ್ನ ಕೊಡ್ತಾವೋ, ನಮ್ಮ ಅಧ್ಯಯನಕ್ಕೆ ಆಹಾರವನ್ನು ಸಾಕಷ್ಟು ಪೂರೈಸ್ತಾವ. ಇದಕ್ಕೆಲ್ಲ ಕಾರಣಕರ್ತರು ಅಂದ್ರೆ ನಮ್ಮ ಶಶಿಕಾಂತ್ ಸರ್ ಅಂತ ನಾನು ಅತ್ಯಂತ ಕೃತಜ್ಞತಾ ಭಾವದಿಂದ ಹೇಳ್ತೀನಿ. ಈ ಸಂಘಟನೆಗೆ ನಾವು ಸೇರ್ಕೊಳ್ತಾ ಇದ್ರೆ ಈ ಶರಣರ ಬಗ್ಗೆ, ನಮ್ಮ ಶರಣರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಅರಿವು ನನಗಂತೂ ಉಂಟಾಗ್ತಿರ್ಲಿಲ್ಲ. ಆಯ್ತು, ಇವತ್ತಂತೂ ನಾನು ಒಂದು ರೀತಿಯಿಂದ ಇದನ್ನ ಈ ನಮ್ಮ ಅತ್ತೆ ಮಾವಂದಿರ ಬಗ್ಗೆ ಕೆಲವೊಂದು ಮಾತುಗಳನ್ನ ನಾನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಮಾವ ಅವರು ರಾಯನಗೌಡ ಪಾಟೀಲ್ರು, R.M. ಪಾಟೀಲ ಹೆಗಡೆಹಾಳ ಮತ್ತ ಇಂಗ್ಲೇಶ್ವರ ಅಂತ ಅವರನ್ನ ಗುರುತಿಸಲಾಗ್ತಿತ್ತು. ಇವರು ಇಂಗ್ಲೇಶ್ವರದ ಅವ್ರದ್ದು ಜನ್ಮಭೂಮಿ. ಬಸವಣ್ಣವರು ಹುಟ್ಟಿದಂತ ಜನ್ಮಭೂಮಿ ಒಳಗ ಅವರು ಜನ್ಮವೆತ್ತಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಅವರು ಬೆಳೆದಂತೆಲ್ಲ 2 ಊರಿನ ಗೌಡ್ರಾದ್ರು, 400 ಎಕರೆ ಅಷ್ಟು ಭೂಮಿ ಅವರಿಗಿತ್ತು. ಆದ್ರೆ ಅವರು ಹೆಚ್ಚಾಗಿ ತಮ್ಮ ಕೃಷಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಕೋಆಪರೇಟಿವ್ ಮೂವ್ಮೆಂಟ್ ನೊಳಗ ಧುಮುಕಿದ್ರು. ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಅವಾಗಿನ ಬೃಹತ್ ಮುಂಬೈ ಸರ್ಕಾರದ ಒಂದು ಅಂಗವಾಗಿತ್ತು. ಅದರಲ್ಲಿ ಅವರು ರೆಗ್ಯುಲೇಟೆಡ್ ಮಾರ್ಕೆಟಿಂಗ್ ಸೊಸೈಟಿ ಒಳಗ ಒಬ್ರು ಮೆಂಬರ್ ಆಗಿದ್ರು. ಇವ್ರನ್ನ ಮೆಂಬರ್ ಅಂತ ಗುರುತಿಸಿ ಅಲ್ಲಿ ಸೇರಿಸ್ಲಿಕ್ಕೆ ಶ್ರೀ C.B. ನಾಮಳ್ಳಿ ಅವರು ಕಾರಣರಿದ್ರು ಅಂತ ಹೇಳ್ತಾರೆ. ಅವರು 1950ನೇ ದಶಕದೊಳಗ ಪ್ರತಿ ಗ್ರಾಮಗಳಲ್ಲಿ ಒಂದು ಸಾಧಾರಣ 50 ಗ್ರಾಮಗಳಲ್ಲೆಲ್ಲ ಅಡ್ಡಾಡಿ, ಆವಾಗಿನ ಕಾಲದಾಗ ಏನು ಈಗಿನಂಗ ಕಾರ್ ಇರ್ಲಿಲ್ಲ, ನನ್ಗನ್ನಿಸ್ತದ ಅವ್ರು ಬಹುಶಃ ಕುದುರೆ ಮೇಲೆ ಅಥವಾ ಕುದುರೆ ಗಾಡಿ ಮೇಲೆ ಇಂಥ ಗ್ರಾಮಗಳಿಗೆಲ್ಲ ವಿಸಿಟ್ ಕೊಟ್ಟು ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನ ಸ್ಥಾಪಿಸಿದ್ರು, ಮತ್ತೆ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪಿಸಿದ್ರು. ಮತ್ತೆ ಮುಂದೆ ಅವರು APMC ಚೇರ್ಮನ್ ರಾಗಿನೂ ಕೆಲಸ ಮಾಡಿದ್ರು. ಅವರ ಕಾಲದೊಳಗ ಕೋಆಪರೇಟಿವ್ ಯೂನಿಯನ್ ಇಲ್ಲೇ ವಿಜಾಪುರದಾಗ ಅವರು 3 ದೊಡ್ಡ ಕಟ್ಟಡಗಳನ್ನ ಕಟ್ಟಿದ್ರು. ಒಂದು ಜನತಾ ಬಜಾರ್, ಇನ್ನೊಂದು ಕೋಆಪರೇಟಿವ್ ಯೂನಿಯನ್, ಮತ್ತೊಂದು ಕೋಆಪರೇಟಿವ್ ಹಾಸ್ಪಿಟಲ್ ಅನ್ನು ಸ್ಥಾಪಿಸಿ ಅದ ಕಟ್ಟಡವನ್ನು ಕಟ್ಟಿದ್ರು. ಇಷ್ಟೊಂದು ಕೋಆಪರೇಟಿವ್ ಮೂವ್ಮೆಂಟ್ ನೊಳಗ ಅವರೆಷ್ಟು ಕೆಲಸ ಮಾಡಿದ್ರು, 50 ವರ್ಷಕ್ಕಿಂತ ಹೆಚ್ಚಿಗೆ ಸೇವೆ ಮಾಡಿದ್ರು. ಅವ್ರು ಇಷ್ಟೊಂದು ಪ್ರಾಮಾಣಿಕರಾಗಿದ್ರು. ಕೋಆಪರೇಟಿವ್ ಮೂವ್ಮೆಂಟ್ ನೊಳಗ 50 ವರ್ಷ ಅವ್ರು ಕೆಲಸ ಮಾಡಿದ್ರು ಸಹಿತ ಒಂದೇ ಒಂದು ಆಗ ಕೋಆಪರೇಟಿವ್ ಸೊಸೈಟಿ ಸೈಟ್ ತಮ್ಮ ಹೆಸರಲ್ಲೇ ಮಾಡ್ಕೊಳ್ಳಿಲ್ಲ, ಒಂದು ಮನೆಯನ್ನು ಕಟ್ಟಲಿಲ್ಲ. ನಾನು ಮನೆ ಕಟ್ಟಿದ್ಮೇಲೆ ಅವರಿಗೆ ತಮ್ಮ ಸ್ವಂತ ಮನೆಯೊಳಗ ವಿಜಾಪುರದಾಗ ಇರುವಂತ ಒಂದು ಭಾಗ್ಯ ಸಿಕ್ಕಿತ್ತು. ಅವರ ಪಾದಧೂಳಿಯಿಂದ ನನ್ನ ಮನೆ ಒಂದು ವಿನೀತವಾಗಿದೆ ಅಂತ ಹೇಳಿಕ್ಕೆ ನನಗ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಅತ್ತೆ ಕುಸುಮಾವತಿ ಪತಿಗೆ ಅತ್ಯಂತ ಪೂರಕವಾದ ಪತ್ನಿಯಾಗಿದ್ರು. ಅವ್ರು ಮಾಡೋ ಕೆಲ್ಸಕ್ಕೆಲ್ಲ ಇವರು ಸಪೋರ್ಟ್ ಮಾಡ್ತಿದ್ರು. ಅವ್ರು ಯಾವದಕ್ಕೂ ಆಶೆಯನ್ನ ಪಟ್ಟವರಲ್ಲ. ತವ್ರ ಮನೆಯೊಳಗೆ ಒಬ್ಬಕ್ಕೆ ಮಗಳಾಗಿ 100 ತೊಲೆ ಬಂಗಾರ ತಂದಿದ್ರು. ಇಲ್ಲಿನೂ ಒಬ್ಬಳೆ ಸೊಸೆಯಾಗಿ ಸಾಕಷ್ಟು ಬಂಗಾರ ಅವ್ರಿಗೆ ಹಾಕಿದ್ರು. ಎಲ್ಲ ಬಂಗಾರವನ್ನ ನಮ್ಮ ಮಾವ ತಮ್ಮ ಕೋಆಪರೇಟಿವ್ ಸೊಸೈಟಿ ಒಳಗಾಯ್ತು ಅಥವಾ MLA ಎಲೆಕ್ಷನ್ ನಿಂತಿದ್ರು, ಅದರಿಂದ ಆರಿಸಿ ಬರ್ಲಿಲ್ಲ ಅಂತ ನಾ ಕೇಳಿದೀನಿ, ನಮ್ಮ ಮದ್ವೆಕ್ಕಿಂತ ಬಹಳ ಮೊದ್ಲ. ಅದ್ರೊಳಗೆ ಅವ್ರಿಗೆ ಕಳ್ಕೊಂಡ್ಬಿಟ್ರು. ಅದನ್ನ ಮತ್ತೆ ಯಾವ್ದಕ್ಕೂ ಎಕ್ಸ್ಪೆಕ್ಟೇಷನ್ ಮಾಡ್ಲಿಲ್ಲ. ಅವರಿಗೆ ಅತ್ಯಂತ ಅನುರೂಪವಾದ ಪತ್ನಿಯಾಗಿ ನಡೆದ್ರು. 5 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ಕಡೆ ಮದುವೆ ಮಾಡಿ ಕೊಟ್ರು. ಹೆಣ್ಮಕ್ಳಿಗೆ ಒಳ್ಳೆ ಸೊಸೆಂದರು ಅವ್ರಿಗೆ ಸಿಕ್ಕರು. ಅದು ಏನ ಹೇಳ್ತಾರಲ್ಲ, ನಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡ್ಬೇಡ್ರಿ, ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡ್ರಿ ಅಂತ. ಆ ರೀತಿ ನಮ್ಮ ಅತ್ತೆ ಮಾವ ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿ ನಮಗ ಒಂದು ಸಮಾಜದಲ್ಲಿ ಒಂದು ಗೌರವಯುತವಾದ ಸ್ಥಾನದಲ್ಲಿ ನಾವು ಬದುಕಲಿಕ್ಕೆ ಆಸ್ಪದವನ್ನ ಮಾಡಿಕೊಟ್ರು. ಇದಕ್ಕಿಂತ ಹೇಳಿಕೆ ನನಗ ಸಾಧ್ಯ ಇಲ್ಲ. ಇಂಥ ನಮ್ಮ ಕೆಲ ಅತ್ತೆ ಮಾವಂದಿರ ಅಂದ್ರೆ ನಾ ಒಬ್ಬಕ್ಕೆ ಅಲ್ಲ, ಇಲ್ಲಿ ಎಲ್ಲ ಸದಸ್ಯರು ದತ್ತಿ ಉಪನ್ಯಾಸಗಳನ್ನ ಇಟ್ಟಾರೆ. ಬಹಳಷ್ಟು ಸದಸ್ಯರು ಅವರಿಗೆ ತಮ್ಮ ಹಿರಿಯರ ಬಗ್ಗೆ ಒಂದು ತಮ್ಮಲ್ಲಿ ಹುದುಗಿದಂತ ಕೆಲವು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಇದೊಂದು ವೇದಿಕೆ ಆಗಿದೆ. ಆಮೇಲೆ ಅದರ ಜೊತೆಗೆ ನಾವು ಶರಣ ಸಾಹಿತ್ಯ, ವಚನ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕ ಒಂದು ಉತ್ತಮ ವೇದಿಕೆ ಆಗಿದೆ. ಈ ವೇದಿಕೆಯನ್ನು ಸ್ಥಾಪಿಸಿದ ಶಶಿಕಾಂತ್ ಪಟ್ಟಣ್ ಸರಿಗೆ, ನಮಗೆಲ್ಲ ಈ ಅಧ್ಯಯನಕ್ಕೆ ಆಸ್ಪದವನ್ನ ಇಟ್ಟಂತ ಅವರಿಗೆ ನಾನು ಮತ್ತೊಮ್ಮೆ ನನ್ನ ಮನಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನನ್ನ ಮಾತುಗಳನ್ನು ಕೇಳಿದ ಎಲ್ಲಾ ಸದಸ್ಯರಿಗೆ ನಾನು ಕೃತಜ್ಞನಾಗಿದ್ದೇನೆ. ಧನ್ಯವಾದಗಳು ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರೇ. ಇದು ಬಸವ ಪ್ರಜ್ಞೆ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಸ್ಥಾಪಿತಗೊಂಡಂತ ಒಂದು ವೇದಿಕೆಗಳಾಗಿದೆ. ಇವತ್ತು ನಿಜಕ್ಕೂ 310 ರವಿವಾರ, 375 ಶನಿವಾರ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಇದೆಲ್ಲವೂ ತಮ್ಮಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ವಿಶೇಷವಾಗಿ ಮಹಿಳೆಯರು, ಶರಣೆಯರು, ತಂಗಿಯರು ಬಹಳಷ್ಟು ಮಾಡಿದ್ದಾರೆ. ಡಾಕ್ಟರ್ ವೀಣಾ ಎಲ್ಗಾರ್ ಮೇಡಮ್ ಏನಾದ್ರು ಮಾತಾಡ್ತಾರೆ?
ಮುಗಿತು. ಡಾಕ್ಟರ್ ವೀಣಾ ಯಲಗರ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ಹಿರಿಯರು ಆತ್ಮೀಯರಾದಂತ ರವೀಂದ್ರನಾಥ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕಂದ್ರೆ ಸರ್ ವಿಜಯನಗರದ ಸಂಗಮ ಕಾಲದ ವಚನ ಸಾಹಿತ್ಯ ಸ್ವರೂಪದ ಬಗ್ಗೆ ಅವರು ಮಾತನಾಡಿದ ವಿಷಯವನ್ನ ಹೇಳುವ ರೀತಿಯನ್ನ ಕೇಳ್ತಾ ಇದ್ರೆ ನಮಗೆ ಕಲಬುರ್ಗಿ ಸರ್ ಮಾತುಗಳ ನೆನಪಾಗ್ತವೆ. ಸಾಕಷ್ಟು ಸಲ ನಾವೆಲ್ಲ ಮಾರ್ಗದರ್ಶಕರು ಹಂಪಿಗೆ ಬಂದಾಗ ಅನ್ಕೊಂತಿದ್ವಿ. ನಿಮ್ಮ ಮಾತುಗಳನ್ನು ಕೇಳೋದಂದ್ರೆ ಸರ್ ನಮಗೆ ಮತ್ತೊಮ್ಮೆ ಕಲಬುರ್ಗಿ ಸರ್ ಜೊತೆಗೆ ಮಾತಾಡ್ದಂಗ ಅನುಭವ ಆಗ್ತಿತ್ತು. ಯಾಕಂದ್ರೆ ಆ ಸ್ಪಷ್ಟತೆ, ಆ ನಿರ್ದಿಷ್ಟತೆ ನಿಮ್ಮೆಲ್ಲ ಚಿಂತನೆಗಳಲ್ಲಿ ನಾವು ಎಲ್ಲರೂ ಕಂಡಿದ್ದೇವೆ ಅನ್ನೋದು ಅದು ಮುಖಸ್ತುತಿ ಅಲ್ಲ ಅನ್ನೋದನ್ನ ನಾನಿಲ್ಲಿ ಮನಸಾರೆ ಹೇಳ್ತೇನೆ. ಮತ್ತೆ ಇವತ್ತು ನೀವು ಹೇಳಿದಂತ ಸಾಕಷ್ಟು ವಿಷಯಗಳು ಕಲಬುರ್ಗಿ ಸರ್ ಆಧಾರವನ್ನು ಇಟ್ಕೊಂಡು ಕೆಲವೊಂದು ಸಂಗತಿಗಳನ್ನ ಪಂಚ ಕಲ್ಯಾಣದ ಬಗ್ಗೆ ಇರ್ಬೋದು. ಆಮೇಲೆ ಇನ್ನೊಂದು ವಿಷಯ ಇವತ್ತು ನಿಜವಾಗ್ಲೂ ನನಗೆ ಅರ್ಥ ಆಗಿದ್ದು ಅಂದ್ರೆ, ನಾವು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡುವ ಪೂರ್ವದಲ್ಲಿ ಇನ್ನಿತರ ಕವಿಗಳ ಕಾವ್ಯವನ್ನ ಯಾವ ರೀತಿಯಾಗಿ ನಾವು ಪರಿಶೀಲಿಸಬೇಕು, ಅವುಗಳನ್ನ ಯಾವ ರೀತಿಯಾಗಿ ನಾವು ಪರಿಗಣನೆಗೆ ತಗೋಬೇಕು ಅನ್ನೋದನ್ನ ಇವತ್ತು ಒಂದು ಹೊಸ ವಿಷಯವನ್ನ ನಾನು ಅರ್ಥ ಮಾಡ್ಕೊಂಡೆ. ಯಾಕಂದ್ರೆ ಅವು ಸಾಹಿತ್ಯ ಅಂದಾಗ ವಚನ ಸಾಹಿತ್ಯಕ್ಕಿಂತಲೂ ಅದು ಭಿನ್ನ. ಅಲ್ಲಿ ಕಲ್ಪಿತ ಕಥೆಗಳು, ಊಹೆಗಳು ಇದಾವೆ ಅಂತ ನಾವು ಎಲ್ಲೋ ಒಂದ್ ಕಡೆ ಅವುಗಳನ್ನ ಅಲಕ್ಷಿತ ಮಾಡ್ತಿರ್ತೇವೆ. ಆದ್ರೆ ಅವುಗಳನ್ನು ಪೂರಕವಾಗಿ ಹೆಂಗ ನಾವು ವಚನ ಸಾಹಿತ್ಯ ಅಧ್ಯಯನಕ್ಕೆ ಒಳಪಡಿಸ್ಕೋಬೇಕು, ಅದನ್ನ ಆಕರವಾಗಿ ಇಟ್ಕೋಬೇಕು ಅನ್ನುವಂತ ಒಂದು ಹೊಸ ಸಂಶೋಧನಾತ್ಮಕ ಒಂದು ವಿಷಯವನ್ನ ಸರ್ ಇವತ್ತು ಸ್ಪಷ್ಟಪಡಿಸಿದ್ರು ಅಂತ ನಾನು ಹೇಳ್ತೇನೆ. ಆ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯದ ಅಧ್ಯಯನ ಮಾಡಿದ್ರೆ ಇನ್ನೂ ನಮಗೆ ವಚನ ಸಾಹಿತ್ಯದ ಸ್ಪಷ್ಟತೆ, ಅರಿವು ಮೂಡ್ತದೆ ಅಂತ ಹೇಳ್ತಾ, ಸರ್ ಒಂದು ಜ್ಞಾನ ಅದು ಅಪಾರವಾದದ್ದು, ಅದನ್ನ ಸವಿಯುವಂತ ಒಂದು ಸಂದರ್ಭ ಇವತ್ತು ವೇದಿಕೆ ನಿರ್ಮಾಣ ಮಾಡ್ತು ಅಂತ ಹೇಳ್ತಾ, ಸಂಘಟಕರಿಗೂ ತಮಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ಯಾರಾದರೂ ಡಾಕ್ಟರ್ ಅನಿತಾ ಗುಡಿ, ನಾಗರಾಜ್ ಗಂಟಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಯಾರಾದ್ರು ಮಾತಾಡೋರಿದ್ರೆ ಬಹುಶಃ ಯಾವ ಸಂಶಯಗಳನ್ನು ಕೂಡ ಇಟ್ಟಿಲ್ಲ ಸರ್. ಅಷ್ಟು ಕ್ಲಿಯರ್ ಆಗಿ ನಾಗರಾಜ್ ಗಂಟಿ ನಮ್ಮ ವಿಜಯನಗರದನು. ಹೌದ್ರಿ ಸರ್. ಅದ ನಮ್ಮ ಶರಣ ಸಾಹಿತ್ಯ ಪರಿಷತ್ ಸದಸ್ಯವ. ಅವ್ರ ಕೈ ಹ್ಯಾಂಡೇಜ್ ಮಾಡಿದ್ರು. ಒಳ್ಳೆ ಹುಡುಗ. ಈಗ ಅವನೇ ಒಂದ್ ಸ್ವಲ್ಪ ಹೆಚ್ಚು ಪಾಲ್ಗೊಳ್ತಾನೆ. ಎಲ್ಲ ಮುಗ್ದಂಗಾಯ್ತು. ಎಸ್ ಸರ್. ಇವತ್ತು 310ನೇ ಉಪನ್ಯಾಸ ಬಂದ ತಮ್ಮ ಅತ್ತೆ ಮತ್ತು ಮಾವನವರ ಹೆಸರಿನಲ್ಲಿ ದತ್ತಿಯಾಗಿಟ್ಟಂತ ಡಾಕ್ಟರ್ ಪ್ರೊಫೆಸರ್ ಸರಸ್ವತಿ ಪಾಟೀಲ್ ಮೇಡಮ್ ಇಂಗ್ಲೀಶ್ವರ್ ಇವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಅತ್ಯಂತ ಸಂಶೋಧನಾತ್ಮಕವಾಗಿ ಸಂಯಮ ತಾಳ್ಮೆಯಿಂದ 1 ಗಂಟೆ 30 ನಿಮಿಷದವರೆಗೆ ಭಾಷಣ ಮಾಡಿದಂತ, ಉಪನ್ಯಾಸ ಮಾಡಿದಂತ ಹಿರಿಯರಾದಂತ ಪ್ರೊಫೆಸರ್ ಡಾಕ್ಟರ್ ರವೀಂದ್ರನಾಥ್ ಅವರಿಗೆ ನಾನು ವಿಶೇಷವಾಗಿ ಉಪನ್ಯಾಸಗಳನ್ನ, ನಾನು ಕಲಬುರ್ಗಿ ಅವ್ರ ಜೊತೆಗೆ ಇರ್ತಕ್ಕಂಥ ಒಡನಾಟಗಳನ್ನ ನಾನು ರವೀಂದ್ರನಾಥ್ ಸರ್ ಜೊತೆಗೆ ಕಂಡುಕೊಳ್ತೀನಿ. ಅಷ್ಟೇ ಎಲ್ಲರನ್ನ ಪ್ರೀತಿಯಿಂದ ಇನ್ಕ್ಲೂಸಿವ್ನೆಸ್ ಆಗಿ ಇದರಲ್ಲಿ ಏನಾದರೂ ಒಂದು ಅಂದ್ರೆ ಕೇವಲ ಪಠ್ಯ ಪುಸ್ತಕ ನೌಕರಿಗೆ ಇವರು ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯವನ್ನು ಇಟ್ಟವರಲ್ಲ. ಇದರ ಉಪಯೋಗ ಅಥವಾ ಇದರ ಫಲಾನುಭವಿಗಳು ಜನಸಾಮಾನ್ಯರು ಅಂತಕ್ಕಂಥ ವಿಚಾರವನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತಿನ ಉಪನ್ಯಾಸ ಒಳಗ ಮಾಡಿದ್ರಿ ಸರ್. ತಮಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಆರಂಭದಲ್ಲಿ ವಚನ ಪ್ರಾರ್ಥನೆ ಮಾಡಿದಂತ ಡಾಕ್ಟರ್ ತಾರಾ ಮೇಡಮ್, ಮುಖ್ಯಸ್ಥರು ಇತಿಹಾಸ ವಿಭಾಗ, ಮೃತ್ಯುಂಜಯ ಕಲಾ ಮಹಾವಿದ್ಯಾಲಯ ಧಾರವಾಡ, ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸಂವಾದದೊಳಗ ಪಾಲ್ಗೊಂಡಂತ ಡಾಕ್ಟರ್ ವೀಣಾ ಯಲಗರ್ ಮೇಡಮ್ ಅವರಿಗೆ, ಉಳಿದವರು ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇನ್ನು ಕೊನೆಗೆ ವಚನ ಮಂಗಳವನ್ನು ಮಾಡ್ತಕ್ಕಂಥ ಪ್ರೊಫೆಸರ್ ರಾಜೇಶ್ವರಿ ಶ್ರೀಲ್ವಂತ್ ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಇವುಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಕೂಡ ನೋಡ್ರಿ, ಅವುಗಳನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸಂಖ್ಯೆಯೊಳಗ ವಚನ ಅಧ್ಯಯನ ವೇದಿಕೆ ನಡೆಸತಕ್ಕಂಥ ಶನಿವಾರ 5 ಗಂಟೆಗೆ ಮತ್ತು ರವಿವಾರ 11:25 ಗಂಟೆಗೆ ನಾವು ಇಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಇದರೊಳಗೆ ಪಾಲ್ಗೊಳ್ಬೇಕು. ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಕೊನೆಗೆ ವಚನ ಮಂಗಳವನ್ನ ಪ್ರೊಫೆಸರ್ ರಾಜೇಶ್ವರಿ ಶ್ರೀಲ್ವಂತ್ ಮೇಡಮ್ ಅವರು ಮಾಡ್ಲಿ ಅಂತ ಅವ್ರು ಕೇಳ್ಕೊಂತ. ಎಲ್ಲರಿಗೂ ಶರಣಾರ್ಥಿಗಳು. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ,
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಿಶೇಷವಾಗಿ ಡಾಕ್ಟರ್ ರವೀಂದ್ರನಾಥ್ ಸರ್ ಒಳ್ಳೆಯ Okay. ಅರ್ಥಪೂರ್ಣವಾದಂತ ಸುದೀರ್ಘವಾದಂತ ಉಪನ್ಯಾಸವನ್ನು ಮಾಡಿದಿರಿ. ಮತ್ತೆ ಮತ್ತೆ ತಮ್ಮ ಸಮಯವನ್ನ ನಾವು ಮಾಡ್ತೀವಿ. ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್. ಮುಗಿತು, ಇದು ಬರವಲ್ಲ, ರೆಕಾರ್ಡಿಂಗ್ ಸ್ಟಾಪ್ ಆಗೋದು.